ಲಾಯಲದ ಘಟಕ ಕೂಡ ನಾವು ಹೋಗಿದ್ದೇವೆ ಒಂದ್ಸಲ. ಹೋದಾಗ ನಮ್ಮ ಟಿ ಶ್ಯಾಮ್ ಭಟ್ರು ಬಂದಿದ್ರು. ಆ ಘಟಕದ ಒಳಗೆ ಏನೇನ ನಿರ್ವಹಣೆ ಯಾವ್ದು ಆಗ್ತಾ ಇತ್ತು ಅದನ್ನ ಸಂಗತಿ ಬಂದಿದೆ. ಒಟ್ಟಾರೆಯಾಗಿ ಹೇಳುವುದಿದ್ದರೆ, ನಾವು ಇಸ್ಲಾಮಾಬಾದಿಗೆ ಹೋಗಿ ವಾಪಸ್ ಬರುವ ಮೊದಲು ವಿಶ್ವ ಬ್ಯಾಂಕಿನವರು ಕೇಳಿದರು ಏನದು ಇರದ ಮಾದರಿ ಅಂತ. ರಿಪೋರ್ಟ್ ಹೋಯಿತು ಆ ಥರ. ಆ ನಂತರ 7 ದೇಶದವರು ಇರಕ್ಕೆ ಬಂದರು, ಕರ್ನಾಟಕಕ್ಕೆ ಬಂದರು. ಆದರೆ ಮುಂದೆ ಆದದ್ದು ಏನು, ಈಗಿನ ಸ್ಥಿತಿ ಏನು ಅಂದರೆ, ನಾವು ಬಹಳ ಅಪಾಯದಲ್ಲಿದ್ದೇವೆ, ಅಪಾಯದ ಸ್ಥಿತಿಯಲ್ಲಿದ್ದೇವೆ. ಎಲ್ಲ ಕಡೆ ವಿಷದ ಮಟ್ಟ ಜಾಸ್ತಿ ಆಗ್ತಾ ಉಂಟು, ವಿಷದ ಮಟ್ಟ ಜಾಸ್ತಿ ಆಗ್ತಾ ಉಂಟು. ಆ ವಿಷದ ಮಟ್ಟ ಜಾಸ್ತಿ ಆದರೆ ಏನಾಗುತ್ತೆ ಅದು ಚಿಂತನೆ ಮಾಡಬೇಕು. ಈ ನಮ್ಮ ಮುಂದೆ ಕೆಲವು ಇಲ್ಲಿ ಪುಸ್ತಕ ಉಂಟು. ಈ ಅಭಿಯಾನ ಹೇಗೆ ನಡೆದು ಬಂತು, ಈ ಅಭಿಯಾನದಲ್ಲಿ ಸಂಘ ಸಂಸ್ಥೆಗಳದ್ದು, ಪತ್ರಕರ್ತರ, ಅಧಿಕಾರಿಗಳ ಪಾತ್ರ ಏನಿತ್ತು, ಎಲ್ಲವೂ ಪತ್ರಿಕೆಗಳಿಗೆ ಬಂದ ಸಂಗತಿಗಳು ಇಲ್ಲಿ ಬೇರೆ ಬೇರೆ ವಿಭಾಗ ಆಗಿಟ್ಟಿದೆ. ನಾವು ಮತ್ತೆ ನೋಡ್ಬೋದು, ಮುಂದೆ ನೋಡ್ಬೋದು. ಇವತ್ತು ನಾವಿಲ್ಲಿ ಕುಳಿತದ್ದು ಯಾಕೆಂದರೆ, ಈ ಬಹಳ ಅಪಾಯದ ಸ್ಥಿತಿಯಲ್ಲಿ ಇರುವಾಗ ಈಗ ನಮ್ಮ ಜಿಲ್ಲೆಯಲ್ಲಿ ಒಂದು ಹೊಸ ಬೆಳಕಿನ ಕಿರಣ ಬಂತು. ಹೊಸ ಬೆಳಕಿನ ಕಿರಣ ಏನೆಂದರೆ, ನಾವು ಇದರ ಬಗ್ಗೆ ನಿರಂತರವಾಗಿ ಪತ್ರ ಬರೆಯುವುದು, ಜಿಲ್ಲಾ ಮಟ್ಟಕ್ಕೆ, ಪಂಚಾಯತಿಗೆ, ಎಲ್ಲರಿಗೂ ಪತ್ರ ಬರಿತಾ ಇತ್ತು. ಕ್ರಮ ತೆಗೆದುಕೊಳ್ಳುತ್ತಾ ಗ್ರಾಮ ಪಂಚಾಯತಿಗೆ ಬರೀತಾ ಇದ್ರು. ಸುತ್ತೋಲೆಗೆ ಬರುವುದು, ಸುತ್ತೋಲೆ ಜಿಲ್ಲೆಯಿಂದ ಬರುವಾಗ ಅದಕ್ಕೆ ಶಕ್ತಿ ಇತ್ತು, ಗ್ರಾಮಕ್ಕೆ ಬರುವಾಗ ಸುತ್ತೋಲೆಗೆ ಶಕ್ತಿ ಇಲ್ಲ ಅಂತ ಸುತ್ತೋಲೆ ಕೆಲಸ ಮಾಡ್ತಾ ಇರಲಿಲ್ಲ. ಈಗೇನಾಯ್ತಂದ್ರೆ ಏನೋ ಗೊತ್ತಿಲ್ಲ, ಒಂದು ದೈವಿ ಪ್ರೇರಣೆ ಕಾಣ್ತದೆ. ನಮ್ಮ ಜಿಲ್ಲೆಯ ಪತ್ರಿಕಾ ಮಾಧ್ಯಮ, ಪತ್ರಕರ್ತ ಮಿತ್ರರು ಎದ್ರು, ನೋಡಿದರು, ಹಳ್ಳಿಯ ಸ್ವಚ್ಛತೆಯ ನಿಜ ಕಥೆ ಬರಿತಾನೇ ಇದ್ದಾರೆ. ಈ ಪತ್ರಿಕೆಗಳಲ್ಲಿ ಸ್ವಚ್ಛತೆಯ ನಿಜ ಕಥೆ ಬರುತ್ತಾ ಇರುವುದರಿಂದ ಈ ಜಿಲ್ಲೆಯ ನಾಗರಿಕರು ಮತ್ತು ನಾಗರಿಕ ಸೇವಕರು, ಜನರು ಮತ್ತು ಜನಪ್ರತಿನಿಧಿಗಳು, ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ತಿದ್ದಾರೆ. ಅಲ್ಲಲ್ಲಿ ತ್ಯಾಜ್ಯ ತೆರವು ಅಭಿಯಾನ ಶುರುವಾಗಿದೆ. ಒಂದು ರೀತಿ ಒಂದು ಪುಟ್ಟ ಹೆಜ್ಜೆ ಈಗ ಇಟ್ಟಿದ್ದು. ಇದಕ್ಕೆ ಮುಂದೆ ದಿಟ್ಟ ಹೆಜ್ಜೆ ಇಡಬೇಕಾಗ್ತದೆ. ನಾವು ಇಲ್ಲಿ ಇವತ್ತು ಮಾತುಕತೆ ಮಾಡಿ ಇಲ್ಲಿರುವಂಥ ಪತ್ರಕರ್ತ ಮಿತ್ರರು, ಪತ್ರಕರ್ತ ಸಂಘದವರು ತಾವು ಬಂದಿದ್ದೀರಿ. ಈಗ ನಿಮ್ಮ ಪಾತ್ರ ಬಹಳ ದೊಡ್ಡದುಂಟು. ನಾವು ಇದನ್ನು ಒಂದು ಹಂತಕ್ಕೆ ಕೊಂಡೋಗಿ ನಿಲ್ಲಿಸುವವರೆಗೆ ನಿಮ್ಮ ಪಾತ್ರ ಉಂಟು. ಇದು ಏನು ಮಾಡುವ, ಹೇಗೆ ಮಾಡುವ ಅಂತ ಇಲ್ಲಿಂದ ಎಲ್ಲರೂ ನಾವು ನಮ್ಮ ಅನಿಸಿಕೆಯನ್ನು, ನಾವು ಈ ಕಸಯಾನದಲ್ಲಿ ಯಾವಾಗ ಸೇರಿಕೊಂಡಿದ್ದೀವಿ, ಅದು ಏನೇನು ಮಾಡಿದ್ದೇವೆ, ಏನು ಮಾಡ್ತಾ ಇದ್ದೇವೆ, ಅದರ ವಿಷಯದಲ್ಲಿ ನಾವು ಮಾತುಕತೆ ಮಾಡ್ತಾ ಒಂದು ಸಂವಾದ ಮಾಡ್ತಾ ಕೊನೆಗೆ ಒಂದು ಸಂಕಲ್ಪ ಮಾಡಬೇಕು. ಆ ಸಂಕಲ್ಪ ಸಾಕಾರಗೊಳ್ಳಲಿಕ್ಕೆ ನಾವು ಜಿಲ್ಲಾಡಳಿತದ್ದು, ರಾಜ್ಯ ಸರ್ಕಾರದೆಲ್ಲ ಬೆಂಬಲ ತೆಗೆದುಕೊಳ್ಳಿಕ್ಕೆ ಉಂಟು. ಈಗ ನಾವು ಇವತ್ತಿನ ಕಾರ್ಯಕ್ರಮ ಚಿಕ್ಕದು, ಆದರೆ ಇವತ್ತಿನ ಕಾರ್ಯಕ್ರಮ ಕೃಷ್ಣಮೂಲ್ಯ ಹೇಳಿದಾಗೆ ಪಂಚಾಯತ್ ಸೆಕ್ರೆಟರಿಯಿಂದ ಹಿಡಿದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರೆಗೆ ಮಾಹಿತಿ ಉಂಟು. ಈಗಿನ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ರಜನೀಶ್ ಗೋಯಲ್ ಅಂತ, ಅವರು ಹಿಂದೆ ಜಿಲ್ಲಾ ಪಂಚಾಯತಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿದ್ದವರು. ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಇವತ್ತಿನ ಕಾರ್ಯಕ್ರಮದ ಮಾಹಿತಿ ಹೋಗಿದೆ. ಅದಕ್ಕಾಗಿ ಇವತ್ತು ನಾವು ಸಿಮರೋಬ ಗಿಡವನ್ನು ಮೊನ್ನೆ ರಮೇಶಣ್ಣನವರಿಗೆ ಹಸ್ತಾಂತರಿಸಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಈಗಾಗಲೇ ಮೊನ್ನೆ ರಾಧಣ್ಣನವರ ಮನೆಯಲ್ಲಿ ಈ ಗಿಡ ನೆಟ್ಟು ಅದು ಸ್ವಲ್ಪ ಚಿಗುರು ದೊಡ್ಡ ಮರ ಆಗುವ ರೀತಿಯಲ್ಲಿ ಬಂದಿದೆ. ಈ ಗಿಡ ಸಾಮಾನ್ಯ ಗಿಡ ಅಲ್ಲ, ಸಿಮರೋಬ ಲಕ್ಷ್ಮಿತರು. ಇದು ಸ್ವರ್ಗದ ಗಿಡ, ಸ್ವರ್ಗದ ಮರ ಅಂತ. ನೀವು ಗೂಗ್ಲಿಗೆ ಹೋದರೆ ಸ್ವರ್ಗದಲ್ಲಿರುವ ಗಿಡ ಅಂತ, ಸ್ವರ್ಗದ ಮರ ಲಕ್ಷ್ಮಿತರು, ಅಪರೂಪವಾದ ಗಿಡ. ಈ ಗಿಡವನ್ನು ನಾವು ಈ ಸಲ ಕನಿಷ್ಠ 1,000 ಮನೆಗಳಿಗೆ 1,000 ಮನೆಗಳಿಗೆ ಕೊಡುವಂಥ ಸಂಕಲ್ಪ. ಅದು 2,000 ಆಗ್ಬೋದು, 5,000 ಆಗ್ಬೋದು, ಕನಿಷ್ಠ 1,000. ಇದನ್ನು ನಾವು ವಿತರಣೆ ಮಾಡಲಿಕ್ಕೆ ನಮ್ಮ ಈಗಿರುವಂಥ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಶಾರದಾ ಆಯುರ್ವೇದ ಕಾಲೇಜು ಆಸ್ಪತ್ರೆ ಇದಕ್ಕೊಂದು ಕೈ ಜೋಡಿಸಿದೆ. ನಮ್ಮೊಟ್ಟಿಗೆ ಅವರು ನಿಂತಿದ್ದಾರೆ. ಈ ವಿಷಮಯ ಲೋಕವನ್ನು ಒಂದು ಅಮೃತಮಯವಾಗಿ ಮಾಡಲಿಕ್ಕೆ ಶಾರದಾ ಆಯುರ್ವೇದ ಕಾಲೇಜು ನಮ್ಮೊಟ್ಟಿಗೆ ನಿಂತಿದೆ. ಅವರು ಮದ್ದು ಕೊಡುತ್ತಾರೆ, ಆರೋಗ್ಯದ ಅರಿವು ಕೊಡುತ್ತಾರೆ, ಕಾಯಿಲೆ ವಾಸಿ ಮಾಡ್ತಾರೆ, ಕಾಯಿಲೆ ಬಾರದೆ ತಡೆಯುವ ಕೆಲಸಕ್ಕೂ ಅವರು ಕೈ ಜೋಡಿಸಿದ್ದಾರೆ. ಪರಿಸರ ದಿನ ಜೂನ್ 5ರಂದು ನಾವು ಇದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು ಮತ್ತು ಉಳಿದವರಿಗೆ ಕೊಡುವಂಥ ಕೆಲಸ. ಈಗ ಒಂದು ಗಿಡ ಒಂದೊಂದು ಕೊಡುವುದು, ಮತ್ತು ಬೇರೆ ಗಿಡ ನೆಡಲಿಕ್ಕೆ ಉಂಟು. ಆದರೆ ಈ ಗಿಡ ನೀವು ನೋಡಿದರೆ ಸ್ವರ್ಗದ ಗಿಡ, ವಿಶೇಷ ಗಿಡ, ಅಪರೂಪದ ಗಿಡ. ಈ ಗಿಡದ ಕಷಾಯ ಕುಡಿತಾ ಇದ್ದರೆ ಕುಡಿದ್ರೆ ಮಹಾರೋಗಗಳು ಬರುವುದಿಲ್ಲ, ಕರುಳಿನ ಕಾಯಿಲೆಗಳು ಬರುವುದಿಲ್ಲ. ಕುಡಿತಾ ಇದ್ದರೆ ಮಹಾರೋಗ ಬಂದರೂ ಇದನ್ನು ಸರಿಯಾಗಿ ಕುಡಿತಾ ಇದ್ದರೆ ಆ ರೋಗ ನಿಧಾನಕ್ಕೆ ವಾಸ ಆಗ್ತದೆ. ಅಂತ ಗಿಡವನ್ನು ನಾವಿಲ್ಲಿ ಮೊನ್ನೆ ರಮೇಶನಲ್ಲಿ ಕೊಟ್ಟು ಇದ್ದೇವೆ. ಆ ಗಿಡ ನೆಡಲಿಕ್ಕೆ ನಾವು ಕೂಡ ಬರ್ತೇವೆ ಅವರ ಮನೆಗೆ. ನಾವಿಲ್ಲಿದ್ದವರು ಹೋಗಿ ನಡುವುದು. ರಾಧಣ್ಣನ ಮನೆಯಲ್ಲಿ ದೊಡ್ಡೊಂದು ಕಾರ್ಯಕ್ರಮ ಆಯಿತು. ಅದು ದೊಡ್ಡ ಯಕ್ಷಗಾನ
ಒಂದು ವರ್ಷದ ಕಾರ್ಯಕ್ರಮ, ಸಾವಿರಾರು ಜನ ಸೇರುವ ಕಾರ್ಯಕ್ರಮ. ಆ ದಿವಸ ಅವರು ಗಿಡ ನೆಟ್ಟದ್ದು ಮಾತ್ರ ಅಲ್ಲ, ಆ ದಿವಸ ಅವರ ಮನೆಯನ್ನು ಕಸಮುಕ್ತ ಮನೆ, ಪ್ಲಾಸ್ಟಿಕ್ ಬಳಕೆ ಮಾಡಿದ ಮನೆ ಅಂತ ಘೋಷಣೆ ಮಾಡಿದ್ದಾರೆ. ಆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ತುಂಬ ಪೇಪರ್ ಲೋಟಗಳು, ಪ್ಲಾಸ್ಟಿಕ್ ಇದ್ದು ಲೋಟ ಅದೆಲ್ಲ ಬರ್ತದೆ ಅಲ್ಲ, ಆ ದಿವಸ ಯಾವುದಿಲ್ಲ ಅಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಮಾಡಿದ್ದಾರೆ. ಅಂದರೆ ವೇದಿಕೆಯಲ್ಲಿರುವ ವ್ಯಕ್ತಿಗಳು ಇದು ಮಹಾನ್ ವ್ಯಕ್ತಿಗಳೇ, ಇಲ್ಲಿ ಎಲ್ಲರೂ, ನೀವು ಕೂಡ ಇಲ್ಲಿ ನಾವಿದ್ದವರು ಕಸವನ್ನು ವಿಷ ಮಾಡಲಿಕ್ಕೆ ಹೋಗುವುದಿಲ್ಲ, ರಸ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾವೆಲ್ಲರೂ ಕಸವನ್ನು ರಸ ಮಾಡಲಿಕ್ಕೆ, ಅಮೃತ ಮಾಡಲಿಕ್ಕೆ ಹೋಗುವ ಜನರಿಗೆ ದೇವರ ಆಶೀರ್ವಾದ ಉಂಟು, ಪರಿಸರದ ಆಶೀರ್ವಾದ ಉಂಟು. ಈ ಪರಿಸರ ಉಂಟಲ್ಲ, ಪಂಚಭೂತ ಹೇಳ್ತೇವೆಲ್ಲ, ನಿಜವಾಗಿ ನಮ್ಮ ಕಾರ್ಯಗಳಿಗೆ ಪಂಚಭೂತಗಳು, ಪ್ರಕೃತಿದು ಆಶೀರ್ವಾದ ನಮ್ಮ ಮೇಲೆ ಇರುವುದರಿಂದ ನಾವೀಗ ಬದುಕಿದ್ದೇವೆ, ನಾವು ಕೆಲಸ ಮಾಡ್ತಿದ್ದೇವೆ. ಪ್ರಕೃತಿ ಪಂಚಭೂತಗಳು ಅದು ನಿಮಗೆ ಯಾವುದೂ ಗೊತ್ತು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಅದಕ್ಕಾಗಿ ಈ ಪಂಚಭೂತಗಳು ಅಂದರೆ ಅದೇ ದೊಡ್ಡ ದೇವರು, ಅದರ ಸಂರಕ್ಷಣೆ ಆದರೆ ನಮ್ಮ ಸಂರಕ್ಷಣೆ ಆಗುತ್ತೆ. ಅದಕ್ಕೆ ಪೂರಕವಾದ ಕಾರ್ಯಕ್ರಮ ಸ್ವರ್ಗದ ಗಿಡವನ್ನು ನಮ್ಮ ಮನೆಯಲ್ಲಿ ನಟ್ಟು ನಮ್ಮ ಮನೆಯನ್ನು ಕಸಮುಕ್ತ ಮಾಡಿ ಹಸಿರುಮಾನ ಮಾಡಿ ಮನೆಯನ್ನೇ ಸ್ವರ್ಗ ಮಾಡುವಂಥ ವಿಶೇಷ ಕಾರ್ಯಕ್ರಮ ಇದೆ. ಈಗ ಮೊದಲಾಗಿ ರಮೇಶ್ ಅಣ್ಣನವರು ಅವರ ಮಾತಿನ ಮೂಲಕ ಸಂವಾದ ಮುಂದುವರಿಸುವುದು ಮನೆ ರಮೇಶ್ ಅಣ್ಣನವರ ಮಾತು. ಇಲ್ಲಿ ಹಲವು ಸಮಯಗಳಿಂದ ಈ ಒಂದು ಸ್ಕೂಲ್ ನಡೆಯುತ್ತಾ ಇದೆ. ಈ ಸ್ಕೂಲ್ನಲ್ಲಿ ಬಹಳ ಒಂದು ವಿಶೇಷತೆ ಇದೆ ಅಂತ ಹೇಳಿದರೆ, ಅವರು ಬರುವಾಗ ಯಾವುದೇ ಬೇಕಾದಂಥ ಗುಣಗಳನ್ನು ಹೊಂದಿಕೊಂಡು ಬಂದಿರುವುದಿಲ್ಲ. ಎಲ್ಲಿಯವರೆಗೆ ಅಂತ ಹೇಳಿದರೆ, ಈಗ ಕಾಲೇಜಿನವರೆಗೆ ಕಲಿತ ಮಕ್ಕಳಿಗೂ ಸಹ ಹೇಗೆ ನಾವು ಜೀವನ ನಡೆಸಬೇಕು, ಹೇಗೆ ಹಿರಿಯರ ಹತ್ರ ಮಾತಾಡಬೇಕು, ಹೇಗೆ ನಾವು ಪರಿಸರದಲ್ಲಿ ಹೊಂದಿಕೊಂಡು ಬದುಕಬೇಕು, ನಾವು ಏನು ಮಾಡಬೇಕು, ಯಾವುದೇ ಒಂದು ದಿಕ್ಕು ದೇಶ ಇಲ್ಲದೆ ಈಗಿನ ಒಂದು ಜನರು ಮುಂದೆ ಬರ್ತಾ ಇದ್ದಾರೆ. ಅಂಥ ಕಾಲದಲ್ಲಿ ಇಂಥ ಒಂದು ಖಾಲಿ 3 ತಿಂಗಳಲ್ಲಿ ಒಂದು ಮಕ್ಕಳನ್ನು ಸಂಪೂರ್ಣವಾಗಿ ಅವರನ್ನು ಶೀನಾ ಶೆಟ್ಟಿ ಮತ್ತು ಕೃಷ್ಣಮಲ್ಲನವರು ಎಂತ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅವರನ್ನು ಬಹಳ ಶುದ್ಧವಾದ ಜನರನ್ನಾಗಿ ಮಾಡಿ ಅವರು ಈ ದೇಶದಲ್ಲಿ ಒಳ್ಳೆ ಸತ್ಪ್ರಜೆಯಾಗಿ ಹೇಗೆ ಬಾಳ್ಬೇಕಂತ ಹೇಳುವುದನ್ನು 3 ತಿಂಗಳಲ್ಲಿ ಕಲಿಸಿ ಬಿಡುತ್ತಾರೆ. ಅದು ಒಂದು ಬಹಳ ವಿಶಿಷ್ಟವಾದಂತಹ ಇಲ್ಲಿಯ ಒಂದು ಗುಣ ಅಂತ ಹೇಳುತ್ತಾ, ಮತ್ತೆ ಪರಿಸರದ ವಿಷಯದಲ್ಲಿ ಇಲ್ಲಿ ಇವರು ಹಲವು ವರ್ಷಗಳಿಂದ ಬಹಳ ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ದುಡಿಯುತ್ತಾ ಇದ್ದಾರೆ. ಅಲ್ಲಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಾಳೆಪುಣಿ ಗ್ರಾಮವನ್ನು ಒಂದು ಕಸಮುಕ್ತ ಒಂದು ಗ್ರಾಮವನ್ನಾಗಿ ಮಾಡಬೇಕು ಅಂತ ಬಹಳ ಒಂದು ಪಣ ತೊಟ್ಟು ಕೆಲಸ ಮಾಡಿದ್ದಾರೆ. ಆದರೆ ಜನರ ಭಾವನೆಗಳು ಈಗ ಅಷ್ಟು ಸುಲಭದಲ್ಲಿ ಅವರ ಅಭ್ಯಾಸವನ್ನು ಅವರು ಚೇಂಜ್ ಮಾಡಲಿಕ್ಕೆ ತಯಾರಿಲ್ಲ. ಅವರು ಕಸ ಬಿಸಾಡುವುದೊಂದು ಅಭ್ಯಾಸ ಆಗಿ ಹೋಗಿದೆ. ಅದಕ್ಕೆ ನನ್ನ ಅಭಿಪ್ರಾಯ ಅಂತ ಹೇಳಿದರೆ, ಇದಕ್ಕೆ ಫೈನ್ ಹಾಕದೆ ಈ ಒಂದು ಅಭ್ಯಾಸವನ್ನು ಚೇಂಜ್ ಮಾಡಲಿಕ್ಕೆ ನಮ್ಮ ಜನರಿಗೆ ಹಣ ಸ್ವಲ್ಪ ಹೋಗಿದ್ರೆ ಎಲ್ಲ ಸರಿಯಾಗ್ತದೆ. ಅದೇ ರೀತಿಯಲ್ಲಿ ಮಾಡಬೇಕು ಅಂತ ನನ್ನೊಂದು ಅಭಿಪ್ರಾಯವನ್ನು ಹೇಳುತ್ತಾ ನಾನು 2 ಮಾತನ್ನು ಕೊನೆಗೊಳಿಸ್ತೀನಿ. ಈ ಜಿಲ್ಲೆಯ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ದಂಡಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಬಾಳೆಹೊನ್ನಲ್ಲೂ ಕೂಡ ಕೆಲವು ದಂಡಾಸ್ತ್ರ ಪ್ರಯೋಗ ಮಾಡಿ, ಪಕ್ಕದಲ್ಲಿ ಕಸ ಹಾಕಿದ ಚಿಕ್ಕ ಕಟ್ಟು ಇತ್ತು, ಅದರೊಳಗೆ ಅಡ್ರೆಸ್ ಇತ್ತು, ನಾವು ಸಂಪರ್ಕ ಮಾಡಿ ಇನ್ನೊಂದು ಕಸಕ್ಕೆ ದಂಡ ಹಾಕಲಿಕ್ಕೆ ಸ್ವಲ್ಪ ನಮ್ಮ ವ್ಯವಸ್ಥೆ ಹಿಂದೆ ಮುಂದೆ ಮಾಡಿ ದಂಡ ಹಾಕಲಿಕ್ಕೆ ಬೇಡ ಅಂತ. ಇದರಲ್ಲಿ ಅಂದರೆ ನಿರ್ದಾಕ್ಷಿಣ್ಯವಾಗಿ ಇದರ ಬಗ್ಗೆ ಕ್ರಮ ತಗೋಬೇಕು. ಯಾಕಂದರೆ ಒಂದು ಊರಿಗೆ, ಒಂದು ಬಾವಿಗೆ ವಿಷ ಹಾಕುವಂತ ನೋಡ್ತಾ ಇದು ಕೂಡ ಅಂಥದ್ದೇ ಪ್ರಕರಣ. ಕಸವನ್ನು ಬಿಸಾಡುವುದು, ಸುಡುವುದಂದರೆ ನೀರಿಗೆ, ಅನ್ನಕ್ಕೆ ವಿಷ ಹಾಕಿದ ಹಾಗೆ ತಿಳಿದುಕೊಳ್ಳಿ. ಇದು ಬಹಳ ಗಂಭೀರ ವಿಷಯ. ಈಗ ನನಗೆ ರಮೇಶನ ಮಾತಾದ ಕೂಡಲೇ ನಾನು ಪತ್ರಕರ್ತರ ಕಡೆಗೆ ಹೋಗ್ತೇನೆ. ಇಡೀ ಜಿಲ್ಲೆಯಲ್ಲಿ ಕನ್ನಡ ಮಾಧ್ಯಮ, ಅದರಲ್ಲಿ ಬಹಳ ಮುಖ್ಯವಾಗಿ ವಿಜಯವಾಣಿ, ಉದಯವಾಣಿ, ಕನ್ನಡಪ್ರಭ ಅಂತ, ವಿಜಯ ಕರ್ನಾಟಕ, ನಾನ್ನೋಡು, ವಾರ್ತಾಭಾರತಿ, ಡೆಕ್ಕನ್, ಎಲ್ಲ ಪತ್ರ ಎಲ್ಲಿ ಕತೆ ಬಂದಿದೆ. ಈ ಉಳ್ಳಾಳದಲ್ಲಿ ಅತಿ ಹೆಚ್ಚು ಉದಯವಾಣಿ, ವಿಜಯವಾಣಿ, ದಿಗಂತ ಎಲ್ಲ ಬಂದಿದೆ. ಉದಯವಾಣಿದು ಪತ್ರವನ್ನು ರೆಫರ್ ಮಾಡಿ ಜಿಲ್ಲಾ ಪಂಚಾಯತ್ನವರು ಕೆಲವು ಸುತ್ತಲೂ ಕೊಟ್ಟಿದ್ದಾರೆ. ಉದಯವಾಣಿ, ವಿಜಯವಾಣಿ ಎಲ್ಲ. ನನಗೆ ಇಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಿದ್ದಾರೆ. ಸರ್, ನಾವೀಗ ಉಳ್ಳಾಲ ತಾಲೂಕಲ್ಲಿ ಇರೋದು. ಜಿಲ್ಲೆಯಲ್ಲಿ 9 ತಾಲೂಕು ಉಂಟು. 9 ತಾಲೂಕು. ನಮ್ಮದು ಗುರಿ ಉಳ್ಳಾಲ ತಾಲೂಕು. ಒಂದು ಜನ ಶಿಕ್ಷಣ ಟ್ರಸ್ಟ್ ಇಲ್ಲಿ ಉಂಟು, 2ನೇದು ಇಲ್ಲಿ ಜನಜೀವನ ಉಂಟು, 3ನೇದು ಮಂಗಳ ಗಂಗೋತ್ರಿ. ಇಲ್ಲಿ ಉಳ್ಳಾಲಕ್ಕೆ ಹೊಸ ಪತ್ರಕರ್ತರ ಸಂಘ ಆಗಿದೆ. ನಮ್ಮದು ಮೊದಲು ಉಳ್ಳಾಲ ತಾಲೂಕನ್ನು 17 ಗ್ರಾಮ ಪಂಚಾಯತನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಸಮುಕ್ತ ಉಳ್ಳಾಲ, ಸ್ವಚ್ಛ ಉಳ್ಳಾಲ ಆದರೆ ಅವತ್ತು ಹೇಗೆ ಜಗತ್ತಿನ ಗಮನ ಸೆಳೆಯಿತು, ವಿಶ್ವಸಂಸ್ಥೆ ಗಮನ ಸೆಳೆಯಿತು. ಈಗ ಮತ್ತೆ ಉಳ್ಳಾಲ ತಾಲೂಕು
ಆ ಮಟ್ಟಕ್ಕೆ ಹೋಗಬೇಕು. ಯಾಕೆಂದರೆ ಇದು ಸ್ಪೀಕರ್ ಇರುವಂಥ ಕ್ಷೇತ್ರ, ವಿಧಾನಸಭಾ ಅಧ್ಯಕ್ಷರಿರುವಂಥ ಕ್ಷೇತ್ರ, ಬೇರೆ ಕ್ಷೇತ್ರ ಥರ ಅಲ್ಲ, ಬಹಳ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇರುವಷ್ಟು ವೈದ್ಯಕೀಯ ಕಾಲೇಜುಗಳು, ಯೂನಿವರ್ಸಿಟಿ, ಡೀಮ್ ಯೂನಿವರ್ಸಿಟಿಗಳು ಬೇರೆ ಎಲ್ಲಿ ಇಲ್ಲ. ಇಷ್ಟೆಲ್ಲ ಇದ್ದರೂ ಬುದ್ಧಿವಂತರು, ಅತಿ ಬುದ್ಧಿವಂತರು, ಡಾಕ್ಟರೇಟ್ ಮಾಡುವವರು, ಡಾಕ್ಟರೇಟ್ ಮಾಡಿಸುವವರು, ಘಟಾನುಘಟಿಗಳು ಇದ್ದರೂ ಕೂಡ ಇಲ್ಲಿ ಯಾಕೆ ನಮಗೆ ಕಸ ನಿಯಂತ್ರಣ ಮಾಡಲಿಕ್ಕಾಗಿಲ್ಲ? ಇದರ ವಿಷಯದಲ್ಲಿ ತಾವು ಕಾರ್ಯಾಚರಣೆ ಶುರು ಮಾಡಿದಿರಿ ವಸಂತರವರೇ. ನಾನು ನಿಮ್ಮಿಂದ ಶುರು ಮಾಡಿದೆ. ಯಾಕೆ ದೇವಾಣಿಯಲ್ಲಿ ಭಾಳ ಸ್ಪೆಷಲ್ ಸ್ಟೋರಿ ಬರೆದವರೇ ನೀವು ಒಬ್ಬರಿದ್ದೀರಿ. ಈಗ ನಾನು ನಿಮ್ಮ ಕೈಗೆ ಮೈ ಕೊಡ್ತೇನೆ. ನಮ್ಮ ಹಿರಿಯರಾದ ಶೇಣವರು ಮತ್ತು ಚಂದ್ರರಾಜ್ ಕಣಂತೂರ ವಂದನೆಗಳು. ಮುಖ್ಯವಾಗಿ ಕಸದ ಆರಂಭ ಆಗೋದೇ ನಮ್ಮ ಮನೆಯಿಂದ. ಅದರಲ್ಲೂ ಮಹಿಳೆಯರು ಮನಸ್ಸು ಮಾಡಿದರೆ ಖಂಡಿತ, ಮಹಿಳೆಯರಲ್ಲಿ ಮಕ್ಕಳಿದ್ದಾರೆ, ಅವರು ಮನಸ್ಸು ಮಾಡಿದರೆ ಖಂಡಿತ ಕಸವನ್ನು ನಾವು ನಿರ್ಮೂಲನೆ ಮಾಡ್ಬೋದು ಅಂತ ಲೆಕ್ಕ ಆಗ್ತದೆ. ಯಾಕಂದರೆ ಮನೆಯಿಂದ ಆರಂಭ ಆದರೆ ಮಾತ್ರ ಕಸ. ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇದ್ದಾಗ ನಮಗೆ ತೊಳೆಯಲಿಕ್ಕೆ ನೀರು ವೇಸ್ಟ್ ಆಗ್ತದೆ, ಇದಾಗ್ತದೆ, ಪ್ಲಾಸ್ಟಿಕ್ ತನ್ನಿ ಅಂತೇಳಿ ನಾವು ಅದನ್ನು ಫಸ್ಟಿಗೆ ನಿಲ್ಲಿಸಿದರೆ ಅರ್ಧ ಕಸ ಅಲ್ಲಿ ನಿಲ್ತದೆ. ಅದೇ ರೀತಿ ಮುಖ್ಯವಾಗಿ ಅಧಿಕಾರಿಗಳು ಅಂದರೆ ಈಗ ಯಾವುದೇ ಒಂದು ಅಂಗಡಿಗಳಿಗೆ ಲೈಸೆನ್ಸ್ ಕೊಡುವಾಗ ಆ ಅಂಗಡಿಗಳನ್ನು ಅವರಿಗೆ ಮೊದಲೇ ನೀವು ಈ ಕಸವನ್ನು ಏನು ಮಾಡ್ತೀರಿ ಅದರ ಬಗ್ಗೆ ಅವರಿಗೆ ಎಚ್ಚರಿಕೆ ಕೊಟ್ಟರೆ ಅಲ್ಲಿ ಕೂಡ ನಾವು ಕಸವನ್ನು ನಿರ್ವಹಣೆ ಮಾಡ್ಬೋದು. ಮುಖ್ಯವಾಗಿ ಅಲ್ಲಿ ಯಾವುದಾದ್ರೂ ಅಂಗಡಿಗಳು ಆ ಕಸವನ್ನು ಒಟ್ಟಾರೆ ಬಿಸಾಕಿದರೆ ಅವರಿಗೆ ದಂಡಾಸ್ತ್ರ ಅಂತ ಹೇಳ್ತಾರೆ, ದಂಡ ಹಾಕುವ ಕೆಲಸ ಮಾಡಿದರೆ ಅಥವಾ ಅವರ ಲೈಸೆನ್ಸ್ ರದ್ದು ಮಾಡಿದ್ರೆ. ಮುಖ್ಯವಾಗಿ ತ್ಯಾಜ್ಯದಲ್ಲಿ ಒಣ ಕಸ, ಪ್ಲಾಸ್ಟಿಕ್, ಚಾಕ್ಲೇಟ್ ಅದರಿಂದ ಬರ್ತದೆ. ಅದನ್ನು ಮಕ್ಕಳಲ್ಲಿ ಈಗ ಆಲ್ರೆಡಿ ಜನಶಿಕ್ಷಣ ಟ್ರಸ್ಟ್ ಮೂಲಕ ಮನೆಗಳಲ್ಲಿ ಅದೆಲ್ಲ ಶಾಲೆಗಳಲ್ಲಿ ಕೂಡ ಜಾಗೃತಿ ಮೂಡಿಸಿದ್ರು ಕೂಡ 1 ದಿವಸ 2 ದಿವಸ ಈಗ ನಮಗೆ ಮರೆತು ಹೋಗುವುದು ಬೇಗ. ಇವತ್ತು ನಾವು ಹೇಳಿದ್ದು 1 ವಾರ ಆಗುವಾಗ ಅದು ಮರೆತು ಹೋಗಿರ್ತದೆ. ಅದನ್ನು ಪುನಃ ನೆನಪಿಸುವ ಕೆಲಸ ಆಗಬೇಕು. ಶಾಲೆಯಲ್ಲಿ ಕೂಡ ಅಲ್ಲಿ ಶಿಕ್ಷಕರಲ್ಲಿ ಕೂಡ ಜಾಗೃತಿ ಇಲ್ಲ. ಎಷ್ಟೋ ಕಡೆಯಲ್ಲಿ ಕಸವನ್ನು ಉರಿಸುವುದು ನೋಡಿದ್ದೇವೆ. ಯಾರು ಅಧಿಕಾರಿಗಳಿದ್ದಾರೆ ಅವರು ಕೂಡ ಅಷ್ಟೇ, ಈಗ ನಗರ ಪಂಚಾಯತ್ಗಾಗಲಿ ಗ್ರಾಮ ಪಂಚಾಯತ್ ಆಗಲಿ ಅವರು ಯಾರು ಕಸವನ್ನು ಅದರ ಮೇಲೆ ಕ್ರಮ ತಗೊಳ್ಬೇಕು ಅವರೇ ಅದನ್ನು ಉರಿಸಿ ಅದನ್ನು ನಮ್ಮ ವಾಯು ಮಾಲಿನ್ಯ ಮಾಡ್ತಿದ್ದಾರೆ. ಇದರಿಂದ ಎಷ್ಟು ಸಮಸ್ಯೆ ಇದೆ ಎನ್ನುವುದನ್ನು ಈಗಾಗಲೇ ಜಾಗೃತಿ ಮೂಲಕ, ನಾವು ಪತ್ರಿಕೆಗಳ ಮೂಲಕ, ಚಾನಲ್ಗಳ ಮೂಲಕ ನಾವು ತಿಳಿತೇವೆ. ಆದರೂ ಕೂಡ ಜನರಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಲ್ಲ. ಮುಖ್ಯವಾಗಿ ನಾವು ನಮ್ಮ ಮನೆಯಿಂದಲೇ ನಮ್ಮ ಕಸವನ್ನು ಮುಕ್ತ ಮಾಡುವ ಕೆಲಸ ಮಾಡಬೇಕು. ಅದರಲ್ಲೂ ಪ್ಲಾಸ್ಟಿಕ್ ಲೋಟ, ಪ್ಲೇಟ್ಗಳನ್ನು ನಾವು ನಿಷೇಧ ಮಾಡಲಿಕ್ಕೆ, ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಆಗುವಾಗ ನಾವು ಆದಷ್ಟು ಅದನ್ನು ನಿಷೇಧ ಮಾಡಲಿಕ್ಕೆ. ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, 100% ಮಾಡಲಿಕ್ಕೆ ಆಗೋದಿಲ್ಲ, ಒಂದು 90% ಮಾಡಲಿಕ್ಕೆ ಸಾಧ್ಯತೆ. ಅದನ್ನು ನೀವೆಲ್ಲರೂ ಮಾಡ್ತೀರಂತ ಹೇಳಿ ನಾವು ಅನಿಸ್ಕೊಳ್ತೇವೆ. ಇಲ್ಲಿ ಯಾರು ಬಂದು ಇಲ್ಲಿ ಶಿಕ್ಷಣ ಪಡ್ಕೊಂಡು ಹೋಗಿದ್ದಾರೆ ಅವರಂತೂ ಎಲ್ಲರೂ ಒಂದು ರೀತಿಯ ಜಾಗೃತಿಯ ಸೇನಾನಿಗಳಾಗಿ, ಸ್ವಚ್ಛತಾ ಸೇನಾನಿಗಳಾಗಿ ಕೆಲಸ ಮಾಡ್ತೀರಂತ ನಾನು ಎನಿಸ್ಕೊಳ್ತೇನೆ. ಅದೇ ರೀತಿ ನಮ್ಮಲ್ಲಿ ಶಾಲೆಗಳಲ್ಲಿ ಕೂಡ ಜಾಗೃತಿ ಮೂಡಿಸಬೇಕು. ಈಗ ನೀವು ಹೋಗುವ ಶಾಲೆಗೆ ಮಕ್ಕಳು ವಿದ್ಯಾರ್ಥಿಗಳಿದ್ದಾರೆ, ಹೆಚ್ಚಿನ ಮಕ್ಕಳು, ನಿಮ್ಮ ಸ್ನೇಹಿತರಲ್ಲಿ ಕೂಡ ಒಂದು ತಂಡ ಮಾಡಿ ಅವರಲ್ಲಿ ಕೂಡ ಹೀಗೆ ಮಾಡಬಾರ್ದು ಅಂತೇಳಿ ಅವರಿಗೆ ಮಾಹಿತಿ ನೀಡ್ತಾರೆ. ಖಂಡಿತ ನೀವು ಕೂಡ ಒಂದು ಆ ಕಾರ್ಯದಲ್ಲಿ ತೊಡಗಿಸ್ಕೊಂಡ್ರೆ ನಿಮಗೆ ಕೂಡ ಒಂದು ಹೆಸರು ಬರ್ತದೆ ಮತ್ತು ಮಕ್ಕಳಲ್ಲಿ ಕೂಡ ಒಂದು ಜಾಗೃತಿ ಮೂಡ್ತದೆ. ಈಗೆಲ್ಲ ಕೆಲಸವನ್ನು ಮಾಡಿ ನಾವು ಉಳ್ಳಾಲವನ್ನು ಕಸಮುಕ್ತ ಮಾಡಬೇಕು. ಕಸಮುಕ್ತ ಮಾಡೋದಂದರೆ ಮುಖ್ಯವಾಗಿ ರಸ್ತೆ ಬದಿಗಳಲ್ಲಿ ಬಿಸಾಕಿ ಹೋಗುವವರು, ಅದರಲ್ಲಿ ಇಲ್ಲಿಯೇ ನಮ್ಮ ಗ್ರಾಮಸ್ಥರೇ ಬಿಸಾಕ್ತಾರೆ ಅಂತ ಇಲ್ಲ, ಬೇರೆ ಗ್ರಾಮದಿಂದ ಬಂದು ಅಥವಾ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಬಿಸಾಕುವವರ ಸಂಖ್ಯೆ ಜಾಸ್ತಿ ಇದೆ. ಯಾಕಂದರೆ ಹೆದ್ದಾರಿಯಲ್ಲಿ ಕಸ ಬಿಸಾಕ್ತಾರೆ, ಎಲ್ಲ ಗಡಿ ಪ್ರದೇಶಗಳಲ್ಲೆಲ್ಲ ಬೇರೆ ಬೇರೆ ಕಡೆಗಳಿಂದ ಬಂದು ಕಸ ಬಿಸಾಕ್ತಾರೆ. ನೀವು ಅಂಥ ಸಂದರ್ಭದಲ್ಲಿ ಆ ಗಾಡಿ ನಂಬರ್ಗಳನ್ನು ನೋಟ್ ಮಾಡ್ಕೊಂಡು ಕೂಡ ನಾವು ಅದರ ಮುಖಾಂತರ ಕೂಡ ನಾವು ಮಾಹಿತಿ ಕೊಡ್ಬೋದು. ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ಕಾರ್ಯ ಆಗಬೇಕು. ಪ್ರತಿ ಶಾಲೆಗಳಲ್ಲಿ ಇಂಥ ಕಾರ್ಯಕ್ರಮಗಳಾದರೆ ಮಾತ್ರ ಮಕ್ಕಳಲ್ಲಿ ನಾವೇನು ಮಾಡ್ಬೋದು. ಈಗ ನಾನು ಹೋಗ್ತಾ ಇದ್ದೇನೆ, ನಾನು ದಾರಿಯಲ್ಲಿ ಹೋಗ್ತಿರುವಾಗ ಒಂದು ಯಾರೋ ಕಾರಿನ ಬಂದು ಬಿಸಾಕಿದ್ದಾರೆ, ತಕ್ಷಣ ಅದನ್ನು ನೋಟ್ ಮಾಡುವಷ್ಟು ನಮ್ಮಲ್ಲಿ ಈಗಿನ ಮಕ್ಕಳು ತುಂಬ IQ ತುಂಬ ಇದ್ದಾರೆ. ಅವರು ಆ ಕೆಲಸ ಮಾಡಿದರೆ ಅದನ್ನು ಕೊಂಡೋಗಿ ಮನೆಯವರಿಗೆ ಆದರೂ ಜಾಗೃತಿ ಇರಬೇಕು, ನಾವು ಪಂಚಾಯತಿಗೆ ಮುಟ್ಟಿಸಬೇಕು, ಇಲ್ಲಿ ಕಸ ಬಿಸಾಕಿದ್ದಾರೆ ಅಂತೇಳಿ. ಹಾಗೆ ಮಾಡಿದ್ರೆ ಒಂದು 10 ಅಂತ ಕೇಸ್ ಬಿದ್ದಾಗ ಸ್ವಲ್ಪ ಕಡಿಮೆ ಆಗ್ಬೋದು.
ನಾವೀಗ ಆ ನಿಟ್ಟಿನಲ್ಲಿ ಕೆಲಸ ಆರಂಭ ಮಾಡಿ ವರ್ಷ ಆಯಿತು. ಎಷ್ಟೋ ಸಲ ಬೀದಿ ಬದಿಯ ಕಸಗಳನ್ನು ಮುಕ್ತ ಮಾಡುವುದು, ಸ್ವಲ್ಪ ಸಮಯದಾಗ ಪುನಃ ಕಸ ಬೀಳುವುದು. ಅದೇ ರೀತಿ ಆ ಕಸಗಳನ್ನು ನಾವು ಮುಕ್ತ ಮಾಡಿದರೆ ಖಂಡಿತ ನಾವು ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಬೋದು. ನಾವು ತಿನ್ನುವ ಆಹಾರದಲ್ಲಿ ಕೂಡ ಈಗ ಪ್ರತಿ ನೀರು ಈಗ ನಾನು ಅನಿಸ್ಕೊಳ್ತೇವೆ, ನಾವು ಬಿಸಾಕಿದ ಕಸ ಅದು ನಮಗಿಲ್ಲ, ನಮ್ಮ ಮನೆಯ ಪಕ್ಕದಲ್ಲಿ ಬಿಸಾಕಿದೆ ಆ ನೀರು ಹರಿದು ನಮ್ಮ ಬಾವಿಗೆ ಇದಾಗುವುದು, ಅದರಿಂದಲೇ ನಮಗೆ ಪೊಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಈ ನಿಟ್ಟಿನಲ್ಲಿ ಇಲ್ಲಿರುವ ಮಕ್ಕಳು ಅಥವಾ ಇಲ್ಲಿದ್ದವರಿಗೆ ನಾವು ಹೇಳಬೇಕಂತ ಇಲ್ಲ, ಎಲ್ಲರೂ ಅದರಲ್ಲಿ ಇದೆ. ಆದರೆ ನೀವು ಇನ್ನೊಂದು 10 ಮಂದಿಯನ್ನು ಎಜುಕೇಟ್ ಮಾಡಿದರೆ ಖಂಡಿತ ನಾವು ಕಸ ಮುಕ್ತ ಮಾಡ್ಬೋದು. ಅದಕ್ಕೆ ನಮ್ಮ ಸಹಾಯ ಅಂತೂ ಖಂಡಿತ ಇದೆ. ನಾವು ಪತ್ರಿಕೆಯಲ್ಲಿ ನಾವು ಎಷ್ಟೋ ಸಲ ಬರೆದಿದ್ದೇವೆ, ಮತ್ತೆ ನಾವು ಒಮ್ಮೆ ಆಗ್ತದೆ ಬರೆದು ಇನ್ನೊಂದು ಕೆಲಸ ಮಾಡ್ಬೋದು. ಈಗ ನಿಮ್ಮ ಗ್ರಾಮದಲ್ಲಿ ಕಸ ಇದೆ, ಏನು ಮಾಡ್ಬೋದು? ನಿಮ್ಮ ಗ್ರಾಮದ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ, ನಾವು ಇದು ಕೊಡೋದು ಮಾಮೂಲಿ, ಮನವಿ ಕೊಡೋದು ಮಾಮೂಲಿ, ಮನವಿ ಕೊಡ್ತೇವೆ, ನಾವು ಬರ್ತೇವೆ. ಇಲ್ಲ, ನೀವೇನು ಮಾಡ್ಬೇಕಂದ್ರೆ ಒಂದೊಂದು ಗ್ರಾಮದಲ್ಲಿ ಯಾರ್ಯಾರು ಪಂಚಾಯತ್ ಅಧಿಕಾರಿಗಳಿದ್ದಾರೆ ಅಥವಾ ಪಂಚಾಯತ್ ಇದ್ದಾರೆ, ಅವರ ಮೇಲೆ ಯಾರಿದ್ದಾರೆ ಕಾರ್ಯನಿರ್ವಹಣಾಧಿಕಾರಿ, ನಮ್ಮ ಗ್ರಾಮದಲ್ಲಿ ಇಷ್ಟು ಕಸ ಬಿದ್ದಿದೆ, ಅದನ್ನು ಹೇಗೆ ನಾವಿನ್ನೊಂದು ಅವರನ್ನು ಕಿರಿಕಿರಿ ಹೋರಾಟ ಅಂತ ಹೇಳ್ತೇವೆ, ಕಿರಿಕಿರಿ ಹೋರಾಟ ಮಾಡಿ ತೆಗೆಯಬಹುದು. ಯಾಕಂದ್ರೆ ಒಂದು ಮನೆಯಿಂದಲ್ಲ, ಒಂದು ದಿವಸಕ್ಕೆ 100 ಫೋನ್ ಮಾಡ್ಬೋದು. ಯಾರಿಗೆ? ಅಧಿಕಾರಿಗಳಿಗೆ. ನಿಮ್ಮಲ್ಲಿ ಕಸ ಬಿದ್ದಿದೆ ತೆಗೆಯಲಿಲ್ಲ ಅಂತೇಳಿ. ಫಸ್ಟಿಗೆ ನೀವು ಪಂಚಾಯತ್ ಮಟ್ಟದಲ್ಲಿ ಆ ಕಸವನ್ನು ತೆಗೆಯಲಿಲ್ಲ, ಇಲ್ಲಿ ಕಸ ಬಿದ್ದಿದೆ, ನಾವು ಅದನ್ನು ಸರಿ ಮಾಡಿ ಅಂತ ಹೇಳ್ಬೋದು. ಅದು ಮಾಡದಿದ್ರೆ ಯಾರು ನಾವು ಗ್ರಾಮ ಪಂಚಾಯತ್ಗೆ ಹೇಳಿದ್ದೇವೆ, ಅವರು ತೆಗೀತಿಲ್ಲ ಅಂತೇಳಿ ಕಾರ್ಯನಿರ್ವಹಣಾಧಿಕಾರಿಗೆ ಫೋನ್, ಅವ್ರ ನಂಬರ್ ಇಡ್ತಾರೆ, ಇಲ್ಲಿ ಇವರು ಕೊಡ್ತಾರೆ. ಆಗ ಒಂದು 10-100 ಫೋನ್ ಹೋದಾಗ ಏನು ಸಮಸ್ಯೆ ಉಂಟಂತೇಳಿ ಅವರೇ ಬರ್ತಾರೆ. ಇಲ್ಲದ ಹೇಳಿದ್ರೆ ನಾವು ಮನವಿ ಕೊಟ್ಟಿರ್ತೇವೆ, ಅದು ಬಂದಿರ್ತೇವೆ, ಅಲ್ಲಿ ಮುಗಿಯಿತು ನಮ್ಮದು. ಅಂದರೆ ಪ್ರೊಸೆಸ್ ಆಗಲ್ಲ, ಮನವಿ ಕೊಟ್ಟಿದ್ದಾರೆ, ಅಲ್ಲಿ ಇಟ್ಟಿದ್ದಾರೆ ಅಂತೇಳಿ. ಅದೇ ರೀತಿ ನೀವು ಇನ್ನೂ ಮಾಡ್ಬೋದು. ಈಗಿನ ಮೊಬೈಲ್ ಯುಗ, ಈಗ ಒಂದು ಪತ್ರಿಕೆಯಲ್ಲಿ ಬಂತು, ಪತ್ರಿಕೆಯಲ್ಲಿ ಬಂದದ ಕಟ್ಟಿಂಗ್ಸನ್ನು ಹಾಕಿ ಅದಕ್ಕೇನಾದರೂ ಟ್ಯಾಗ್ ಲೈನ್ ಹಾಕಿ ಅದನ್ನು ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ಅವರಿಗೆ ಮೆಸೇಜ್ ಮಾಡೋದು, ವಾಟ್ಸಪ್ ಮಾಡೋದು, ಹಾಗೆ ಮಾಡ್ಬೋದು. ಸಾಮಾಜಿಕ ಇದರಲ್ಲಿ ಕೂಡ ನಾವು ಅದನ್ನು ಹೋರಾಟ ಮಾಡ್ಬೋದು. ಎಲ್ಲರೂ ಹೋರಾಟಗಾರರಾದರೆ ಖಂಡಿತ, ಎಲ್ಲರೂ ಜಾಗೃತರಾದರೆ ಖಂಡಿತ ಇದನ್ನು ಮುಕ್ತ ಮಾಡ್ಬೋದು ಅಂತೇಳಿ. ಈಗ ಯಾಕಂದರೆ ನಾನು ಹೇಳೋದಂದ್ರೆ, ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಅಧಿಕಾರಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ, ಒಬ್ಬೊಂದು ಫೋನ್ ಹೋದರೆ ಅದು ಅವನಿಗೆ ಮತ್ತು ಅವನಿಗೆ ಸರಿ ಇಲ್ವಾ ಅಂತ ಎನ್ಸ್ಕೊಳ್ತಾರೆ. ಒಂದು 5 ಫೋನ್ ಹೋದಾಗ ಸ್ವಲ್ಪ ಅಧಿಕಾರಿ ಯಾರಿಗೆ ಫೋನ್ ಹೋಗಿರ್ತದೆ, ನನ್ನ ಕೆಳಗಿನ ಅಧಿಕಾರಿಗೆ ಫೋನ್ ಹೋದಾಗ ನಾನು ಖಂಡಿತ ಅವನ ಏನೋ ಸಮಸ್ಯೆ ಉಂಟಂತೆ. 100 ಫೋನ್ ಹೋದಾಗ ಖಂಡಿತ ಅವರು ಅವರ ಮೇಲೆ ಚಾರ್ಜ್ ತಗೊಳ್ತಾರೆ. ಅವರು ಚಾರ್ಜ್ ತಗೊಂಡಾಗ ಅವರು ಖಂಡಿತವಾಗಿ ಆ ಕಸವನ್ನು ನಿರ್ಮೂಲನೆ ಮಾಡುವ ಸಾಧ್ಯತೆ ಇದೆ. ಅಥವಾ ಕಸ ಅಂತಲ್ಲ, ಎಲ್ಲ ವಿಷಯದಲ್ಲಿ ಕೂಡ ಹಾಗೆ. ನಮ್ಮ ಸಮಸ್ಯೆಗಳಾಗಲಿ, ಕಸದ ವಿಷಯ ಆಗಲಿ, ಅಥವಾ ನಮ್ಮ ಅಭಿವೃದ್ಧಿ ಸಂಬಂಧಪಟ್ಟಾಗಲಿ, ನಮ್ಮ ಗ್ರಾಮದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಹಾಗೆ ಬಗೆಹರಿಸಬಹುದು ಅಂತೇಳಿ ನನ್ನ ಇದಿದೆ. ಅದರೊಟ್ಟಿಗೆ ನಾವು ಸ್ವಲ್ಪ ಮಕ್ಕಳಿಗೆ ಕಾನೂನಿನ ಜ್ಞಾನ ಕೊಟ್ಟರೆ ಭಾರಿ ಒಳ್ಳೆಯದು. ಅಂದರೆ ನಮ್ಗೂ ಗೊತ್ತಿಲ್ಲ, ಕೆಲವೆಲ್ಲ ನಾವು ಕೂಡ ಕೇಳಿ ಸ್ವಲ್ಪ ಕೆಲವು ವಿಷಯವನ್ನು ತಗೊಳ್ತೇವೆ. ಅವರಿಗೆ ಈ ಕಸದೊಟ್ಟಿಗೆ ಕೆಲವು ಇದಕ್ಕೆ ಸಂಬಂಧಪಟ್ಟ ಕೆಲವು ಕಾನೂನುಗಳು, ಕೆಲವು ಕಾಯ್ದೆಗಳಿದೆ, ಅದನ್ನು ಕೂಡ ಕೊಟ್ಟರೆ ಭಾರಿ ಒಳ್ಳೆಯದಂತೇಳಿ ನನ್ನ ಆಶಯ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಜನಶಿಕ್ಷಣ ಟ್ರಸ್ಟ್ ಅಳವಡಿಸ್ತದೆ. ಮತ್ತು ನಾವು ನಮ್ಮೀಗ ಫಸ್ಟಿಗೆ ನನ್ನ ಮನೆಯ ಸುತ್ತ ನಾನು ಸ್ವಚ್ಛ ಮನೆ ಮಾಡಬೇಕು. ಅದರೊಂದಿಗೆ ನನ್ನ ಹತ್ತಿರದ ಒಂದು 10 ಮನೆಗಳನ್ನು ಸ್ವಚ್ಛ ಮನೆಗೆ ನಾವು ಪ್ರೇರೇಪಿಸಬೇಕು. ಅದರೊಟ್ಟಿಗೆ ನನ್ನ ಗ್ರಾಮ, ನನ್ನ ವಾರ್ಡ್ ಅಂದರೆ ನನ್ನ ಗ್ರಾಮ, ಪಕ್ಕದ ವಾರ್ಡ್ಗಳನ್ನು ಗ್ರಾಮ, ಅದರಲ್ಲಿ ನೀವು ಅವರಿಗೆ ಮಾಹಿತಿ ಕೊಟ್ಟು ಅವರನ್ನು ಒಂದು ರೀತಿಯಲ್ಲಿ, ನೀವು ಈಗ ಇಲ್ಲಿ ಬಂದು ಹೋದವರು, ಇಲ್ಲಿ ಎಜುಕೇಟೆಡ್ ಆದವರು, ನೀವು ಅವರನ್ನು ಮಾಡಿದರೆ ಖಂಡಿತ ನಮ್ಮ ಗ್ರಾಮ ಸ್ವಚ್ಛ ಆಗ್ತದೆ, ಮನೆ ಸ್ವಚ್ಛ ಆಗ್ತದೆ, ನಮ್ಮ ವಾರ್ಡ್ ಸ್ವಚ್ಛ ಆಗ್ತದೆ, ನಮ್ಮ ಗ್ರಾಮ ಸ್ವಚ್ಛ ಆಗ್ತದೆ, ಅದರೊಂದಿಗೆ ನಮ್ಮ ತಾಲೂಕು ಕೂಡ ಸ್ವಚ್ಛ ಆಗ್ತದೆ, ಎಲ್ಲ ಗ್ರಾಮಗಳು ಸ್ವಚ್ಛ ಆಗ್ತದೆ. ಅದರೊಂದಿಗೆ ನಾವು ಜಾಗೃತರಾಗಿ ಈ ಕೆಲಸದಲ್ಲಿ ತೊಡಗಿಸಿಕೊಳ್ಳೋಣ. ಖಂಡಿತವಾಗಿ ನಾವು ಜನಶಿಕ್ಷಣ ಟ್ರಸ್ಟ್ನಿಂದ ಯಾವಾಗಲೂ ನಾವು ಇದ್ದೇವೆ ಅಂತ ಹೇಳೋದು ಬರಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಕೂಡ ಪತ್ರಕರ್ತರ ಸಂಘದ ಮತ್ತು ನಾವು ವೈಯಕ್ತಿಕವಾಗಿ ಕೂಡ ನಾವು ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ತೇವೆ ಅಂತ ಹೇಳ್ಕೊಂಡು ನನ್ನ ಹೇಳಿದ್ದೀರಿ. ಒಟ್ಟಾಗಿ ಏನು ಮಾಡಬೇಕು ಎಲ್ಲವೂ ಹೇಳಿದ್ದೀರಿ. ಮನೆಯಿಂದ ಶುರು ಆಗಬೇಕು, ಮಹಿಳೆ ಮುಖ್ಯ ಪಾತ್ರ ಉಂಟು, ನಾವೊಂದು ಹೋರಾಟಗಾರರಾಗಬೇಕು, ಎಲ್ಲರೂ ಕೇಳಬೇಕು, ಅಧಿಕಾರಿ ಸಂಪರ್ಕ, ಮನವಿ, ಶಾಲೆ ಶಿಕ್ಷಣ, ಕಾನೂನು ಬಳಕೆ ಎಲ್ಲ ಹೇಳಿದ್ದೀರಿ. ಈಗ ನನ್ನ ಕಾನೂನು ಕೂಡ ಅಸ್ತ್ರ ಉಂಟು, ದಂಡ ಅಸ್ತ್ರ ಪ್ರಯೋಗ, ಕಾನೂನು ಅಸ್ತ್ರ ಬಳಕೆ ಮಾಡೋ ಬಗ್ಗೆ ಕೂಡ ನಾವು ಜಿಲ್ಲಾ ಕಾನೂನು
ಸೇವಾ ಪ್ರಾಧಿಕಾರವನ್ನು ಸಂಪರ್ಕ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕಾನೂನು ಜಿಲ್ಲಾ ಕೋರ್ಟ್, ಕಾನೂನು ಸೇವಾ ಪ್ರಾಧಿಕಾರ ಕೂಡ ನಮ್ಮೊಟ್ಟಿಗೆ, ಅಂದರೆ ನ್ಯಾಯಾಂಗ ನಮ್ಮೊಟ್ಟಿಗೆ ಸೇರಿಕೊಳ್ಳುತ್ತದೆ. ಯಾಕಂದರೆ ಈ ಸ್ವಚ್ಛತೆ ಒಟ್ಟಿಗೆ ಮಹಿಳೆಯರಿಗೆ ಒಂದು ರಕ್ಷಣೆ, ಸುರಕ್ಷತೆ, ದೌರ್ಜನ್ಯ ತಡೆ ಬಗ್ಗೆ ಕೂಡ ನಾವು ಕೆಲವು ಕಾರ್ಯಕ್ರಮ ಹಾಕ್ಕೊಳ್ಳಿಕ್ಕುಂಟು. ನಿಮ್ಮ ಪಾತ್ರ ಬಹಳ ಮುಖ್ಯ ಉಂಟು. ನಾವು ನಿಮ್ಮ ಮನೆಗೆ ಬಂದಿದ್ದೇವೆ, ನಿಮ್ಮ ಮನೆಯನ್ನು ಸ್ವಚ್ಛ ಹಸಿರು ಮನೆ ಮಾಡಿಕೊಂಡಿದ್ದೀರಿ. ಕೊಣಾಜೆಯನ್ನು ಕಸಮುಕ್ತ ಮಾಡೋ ಬಗ್ಗೆ ಚಿಂತನೆಯಲ್ಲಿದ್ದೀವಿ. ವಸಂತರು ಮಾತನಾಡಿದ್ರು. ಈಗ ಇನ್ನೂ ನಾವು ಮುಂದೆ ಮಾತನಾಡುವಾಗ ಸ್ವಚ್ಛತೆ ವಿಷಯದಲ್ಲಿ ನಾವೇನು ಮಾಡಿದ್ದೇವೆ, ಈಗೇನು ಮಾಡ್ತಿದ್ದೇವೆ, ಮುಂದೇನು ಮಾಡುತ್ತೇವೆ, ಏನು ಮಾಡಿದ್ದೇವೆ, ಏನು ಮಾಡ್ತಾ ಇದ್ದೇವೆ, ಮುಂದೇನು ಮಾಡ್ತೇವೆ. ನಾವು ಇಲ್ಲಿದ್ದವರು ಎಲ್ಲರೂ ಮಾಡಿದವರೇ, ಮಾಡ್ತಾ ಇರುವವರೇ, ಆಯಿತಾ. ಅಲ್ಲಿ ಕೂತವರು ಹೇಳಲಿಕ್ಕುಂಟು, ಇಲ್ಲಿ ಕೂತವರೇ ಹೇಳಲಿಕ್ಕುಂಟು, ಎಲ್ಲರೂ ಹೇಳಲಿಕ್ಕುಂಟು, ಕೊನೆಗೆ ಒಂದು ಮಟ್ಟಕ್ಕೆ ಬರಲಿಕ್ಕುಂಟು. ಯಾಕೆಂದರೆ ಇವತ್ತಿನ ಕಾರ್ಯಕ್ರಮದ ವರದಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ, 31 ಜಿಲ್ಲೆಯ ಒಂದು ಅಧಿಕಾರಿ ವರ್ಗಕ್ಕೆ ಸುಮಾರು 150-200 ಮಂದಿ ಇವತ್ತಿನ ಕಾರ್ಯಕ್ರಮದ ಸಂಗತಿಯನ್ನು ನೋಡುತ್ತಾರೆ. ಪರೋಕ್ಷವಾಗಿ ಸಾವಿರಾರು ಮಂದಿ ಈ ಕಾರ್ಯಕ್ರಮವನ್ನು ಅರಿತುಕೊಳ್ಳುತ್ತಾರೆ. ಹೇಳಿ ಸರ್. ಶಸ್ತ್ರಶಾಸ್ತ್ರಜ್ಞರು ಕಾವ್ಯ ಮೇಡಮ್, ಸ್ವಾಗತ ನಿಮಗೆ. ಇಲ್ಲಿ ಬಂದ್ಬಿಡಿ. ಅದರಲ್ಲಿ ಕಾವ್ಯ ಅವರ ಸಿಂಹರೊಬ್ಬ ಗಿಡ ನೆಟ್ಟರು. ಸಿಂಹರೊಬ್ಬ ಗಿಡ ನೆಟ್ಟ. ಆಯ್ತು. ಇಬ್ರಾಹಿಂ ಸರ್ ಅವರು, ನಿಮ್ಮದು ಪಾತ್ರ ಸರ್ ಸ್ವಲ್ಪ ಸರ್. ಇಬ್ರಾಹಿಂ ಸರ್ ಒಂದು ಪಾತ್ರ ಬಹಳ ಮುಖ್ಯ ಉಂಟು. ಇದು ನಾವು ಇಲ್ಲಿ ನಿಲ್ಲಕ್ಕಿಲ್ಲ, ನೀವು ಹೇಳಿದ್ದೀರಿ. ಇಲ್ಲಿ ವೇದಿಕೆಯಲ್ಲಿ ಇರುವವರು ಇದ್ದೀರಿ, ಉದ್ಯಮಿಗಳು ಮತ್ತು ವಿದ್ವಾಂಸರು. ಇಲ್ಲಿ ವಿದ್ವಾಂಸರು, ಉದ್ಯಮಿಗಳು, ಜ್ಞಾನ ಮತ್ತು ಸಂಪತ್ತು ಎರಡು ಒಟ್ಟಿಗೆ ಉಂಟೀಗ. ಆ ಜ್ಞಾನ ಹೆಚ್ಚು ಬಳಕೆ ಆಗ್ತದೆ. ಈಗ ಜ್ಞಾನ ಶಕ್ತಿ ಬಳಕೆ ಎಷ್ಟಾಗಬೇಕು ಅಷ್ಟಾಗಿದೆ. ಎಲ್ಲ ಜ್ಞಾನವಂತರು ಸುಮ್ಮನೆ ಸಮಸ್ಯೆ ನೋಡ್ತಾ ಇದ್ದಾರೆ, ಅದನ್ನು ಪ್ರತಿಕ್ರಿಯೆ ಇಲ್ಲ. ನೋಡುವ, ಈಗ ಇಬ್ರಾಹಿಂ ಸರ್ ನೀವು ತುರ್ತಲ್ಲಿದ್ದೀರಿ, ನಿಮ್ಮ ಸಲಹೆ, ನಿಮ್ಮ ಕೆಲಸ. ಸ್ವಚ್ಛತೆ, ರಸ್ತೆ ಬದಿಯಲ್ಲಿ ಕಾಣುವ ಬಿಸಾಡಿದ ಸ್ವಚ್ಛತೆ, ಇದನ್ನು ಕಾಣುವಾಗ ಅದೇ ರೀತಿ ಸ್ವಚ್ಛತೆಯನ್ನು ಮಾತಾಡುವ ಸ್ವಲ್ಪ ಸಿಟ್ಟು ಕೂಡ ಬರ್ತದೆ. ಇದರಲ್ಲಿ ಕೆಲವು 1 ವರ್ಷಕ್ಕೂ ಹೆಚ್ಚು ಕಷ್ಟಪಟ್ಟು ಇದನ್ನು ಸ್ವಚ್ಛ ಮಾಡಬೇಕು ನಮ್ಮ ಬಾಲಪಣಿಯನ್ನು ಪ್ರಯತ್ನ ಪಟ್ಟು ಕೂಡ ಸಂದರ್ಭಕ್ಕೆ ನಮಗೆ ಅದು ಸಾಧ್ಯ ಆಗೋದಕ್ಕೆ ಬಿಟ್ಟದಕ್ಕೆ ವಿಷಾದ ಇದೆ. ಅದೇ ರೀತಿ ಈ ಕಟ್ಟುವಲ್ಲಿ ಕಾಣುವಾಗ ನಮಗೆ ಮೊದಲು ಕಾಣುವುದು ಹೆಂಗಸರು, ಮತ್ತೆ ಕಾಣುವುದು ಗಂಡಸರು. ಯಾಕಂದರೆ ಆ ಕಟ್ಟಿ ಕೊಡುವುದು ಹೆಂಗಸರಲ್ವ ಮನೆಯಲ್ಲಿ, ಅದನ್ನು ಬಿಸಾಡುವ ಗಂಡಸರು. ಯಾರೇ ಆಗಲಿ, ನಾವು ಮನೆಯಲ್ಲಿ ಹೆಂಗಸರು ಅದನ್ನು ಸ್ವಚ್ಛ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದರೆ ಸ್ವಚ್ಛ ಆಗುತ್ತೆ. ಆದರೆ ಗಂಡಸರು ಏನು ಮಾಡ್ತಾರೆ, ಕೊಟ್ಟದ್ದನ್ನು ಬಿಸಾಡಬೇಕು. ಬಿಸಾಡೋದಲ್ಲ, ಇದು ಬಿಸಾಡೋದು ನಿಲ್ಲಿಸಬೇಕು. ನಾವು ಹೆಕ್ಕುವುದನ್ನು ಕೂಡ ಬಂದ್ ಮಾಡಬೇಕು. ಹೆಕ್ಕುವುದನ್ನು, ಅದನ್ನು ಬಿಸಾಡುವವರನ್ನು ಹಿಡಿಯಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕಂದರೆ ಈಗ ನಾನು ನಮ್ಮ ಅಧ್ಯಕ್ಷರು ರಮೇಶನವ್ರ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೀವನ ಸಮಿತಿ ಇದೆ, ಅದು ಮತ್ತೆ ಒಮ್ಮೆ ಅದನ್ನು ಸ್ಟಾರ್ಟ್ ಮಾಡಬೇಕು ಸರ್. ಯಾಕೆಂದರೆ ಸ್ವಚ್ಛತೆ ಮಾಡಲಿಕ್ಕೆ ಸಾಧ್ಯ ಇದೆ ನಮಗೆ. ಒಮ್ಮೆ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೇವೆ, ಆದರೆ ಬಿಟ್ಟಿದ್ದೇವೆ. ಈಗ ಪುನಃ ಸ್ಟಾರ್ಟ್ ಮಾಡಬೇಕಾಗ್ತದೆ. ರಾಧಣ್ಣನವರು, ರಮೇಶಣ್ಣನವರು, ನಾಸೀರ್ ಮತ್ತು ಎಲ್ಲರೂ ಇದ್ದಾರೆ ಅದರಲ್ಲಿ. ಬಾಪು ಘನತ್ಯಾಜ್ಯ ನಿರ್ವಹಣಾ ಸಮಿತಿ, ಅದನ್ನು ಪುನಃ ಸ್ಟಾರ್ಟ್ ಮಾಡಿ ನಾವು ಕೆಲಸಕ್ಕೆ ಹೋಗೋದು ಬೇಡ, ನಮ್ಮ ಊರಿನ ಸ್ವಚ್ಛತೆಯನ್ನು ಮಾಡುವಂಥ ನನ್ನೊಂದು ಅಭಿಪ್ರಾಯ. ಇನ್ನೊಂದು ನಮ್ಮ ವಸಂತರವರು ಹೇಳಿದರು, ನಾನು ಅದರ ಅಧ್ಯಕ್ಷ ಆದಾಗ ನಾನೇನು ಮಾಡಿದೆ ಅಂದರೆ, ನಾನು ಮೈಸೂರಿಗೆ ಹೋಗುವ ಒಬ್ಬ ಬಿಸಾಡ್ತಿದ್ದ, ಏನು ಸ್ಕೂಟಲ್ಲಿ ನಿಂತು ಬಿಸಾಡ್ತಾನೆ. ನಾನು ಅಲ್ಲಿ ನಿಲ್ಲಿಸಿದ್ದೆ. ಯಾಕೆ ಬಿಸಾಡ್ತೀನಿ ಅಂತ ಕೇಳಿದೆ. ಬೆಳಿಗ್ಗೆ ಒಂದು 6 ಗಂಟೆ ಆಗಿರ್ಬೋದು. ಅವನು ನೀನೇ ಯಾರ ಕೆಲವು ಹೋಗ ನಡಿ ಅಂತ ಹೇಳಿದ್ರು. ಮತ್ತೆ ಮಾತು ಜಾಸ್ತಿ ಆದರೆ ನನ್ನ ಬಿಡಲ್ಲ. ಆವತ್ತೇ ನಾವು ತೀರ್ಮಾನ ಮಾಡಿದ್ರೆ ನನ್ನ ಗಾಡಿಗೆ ಒಂದು ಕ್ಯಾಮರಾ ಫಿಟ್ ಮಾಡಬೇಕಂತ. ಈಗಲೂ ಇದೆ, ಅದು ರೆಕಾರ್ಡ್ ಆಗ್ತದೆ. ನಾನು ರಮೇಶಣ್ಣ ಮತ್ತು ರಾಧಾಕೃಷ್ಣನ ಹತ್ರ ಹೇಳಿದ್ರು, ರಾಧಣ್ಣನವ್ರ ಹತ್ರ ಕೂಡ, ನೀವು ಕೂಡ ರೆಕಾರ್ಡ್ ಮಾಡಿ. ಆ ರೆಕಾರ್ಡ್ ಯಾರು ಬಿಸಾಡಿ ಸಿಗ್ತಾರೆ ಅಂಥವ್ರನ್ನ ಹುಡುಕಿ ಒಂದೊಂದು ಫೈನ್ ಹಾಕಿದರೆ ಅದು ನಿಲ್ಲುತ್ತದೆ, ಖಂಡಿತ ನಿಲ್ಲುತ್ತೆ. ಒಂದು ಸಾರಿ ನೇತ್ರಾವತಿ ನದಿಯ ಹತ್ತಿರ ಒಂದು ಕೆಂಪು ಕಾರು ನಿಂತು, ಆದರೆ ಹಿಂದುಗಡೆ ಒಬ್ಬ ಕ್ಯಾಮರಾದವನು ಇದ್ದ, ಅವನು ನಿಲ್ಲಿಸಿದ. ಆ ಗಾಡಿಯಿಂದ ಒಬ್ಬರು ಮಹಿಳೆ ಇಲ್ಲಿದ್ದು ಒಂದು ಕಟ್ಟು ತೆಗೆದು ರಸ್ತೆಗೆ ಇದಕ್ಕೆ ನದಿಗೆ ಬಿಸಾಡಿದರು. ಬಹಳ ಖುಷಿ ಇದ್ದಿದ್ದರು, ಕಸ ಬಿಸಾಡಿ ಆಯ್ತಲ್ಲ ಹೋದ್ರು. ಆದರೆ ಅವರ ಖುಷಿ ಸ್ವಲ್ಪನೇ ಹೊತ್ತು. ಪಂಪಲ್ಲಿ ಹೋದಾಗ ಅಲ್ಲಿ ರೆಡಿ ಪೊಲೀಸರು ಇದ್ದವರು ಅರೆಸ್ಟ್ ಮಾಡಿ ಗಾಡಿಯನ್ನು ತಗೊಂಡು ಸ್ಟೇಷನ್ಲಿ ಇಟ್ಟರು. ಯಾಕೆ ಗೊತ್ತಾ, ಹಿಂದುಗಡೆ ಇದ್ದ ಕ್ಯಾಮರಾದವನನ್ನು ಅದನ್ನು ತೆಗೆದು ಪೊಲೀಸ್ ಸ್ಟೇಷನ್ಗೆ ಕಳಿಸಿದ. ಆ ಗಾಡಿ ಮತ್ತು ಅವರನ್ನೆಲ್ಲರೂ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ದಾರೆ. ಇಂಥದ್ದು ಒಂದು 4-5 ಆದರೆ ಕಸ ಬಿಸಾಡೋದು ನಿಲ್ಲುತ್ತೆ. ಇದು ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡೋದಂದರೆ, ಇಲ್ಲಿ ಹೆಚ್ಚಿನ ಮಹಿಳೆಯರಿದ್ದೀರಾ, ಸ್ವಚ್ಛತೆಗೆ ಮಹಿಳೆಯರು ಪ್ರಯತ್ನ ಪಡ್ತಾರೆ ಮತ್ತು ಖಂಡಿತವಾಗಿಯೂ ಸ್ವಚ್ಛತೆ ತನ್ನಷ್ಟಕ್ಕೆ ಆಗುತ್ತೆ. ಆ ರಸ್ತೆ ಬದಿಯಲ್ಲಿ ಬಿಸಾಡುವ ಕಸವನ್ನು
ಇಲ್ಲದಾಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ವಸಂತರು ಹೇಳಿದಾಗೆ ಪತ್ರಕರ್ತವ್ಯದಲ್ಲಿ ಸಾವಿರದ ಖಂಡಿತವಾಗಿಯೂ ಇದು ಸಾಧ್ಯ. ಈಗ ತಾನು ಕೆಲವು ದಿನಗಳಿಂದ ಸ್ವಚ್ಛತೆ ಬಗ್ಗೆ ಅಲ್ಲಲ್ಲಿ ಬಿಸಾಡುವ ಪಾಠ ಬರ್ತಾ ಇದೆ. ಅದು ಬಂದಾಗ ಎಲ್ಲ ಗ್ರಾಮ ಪಂಚಾಯತ್ಗೂ ಸ್ವಲ್ಪ ಬಿಸಿ ಮುಟ್ಟುತ್ತೆ ಅದು. ಆಗ ಗ್ರಾಮ ಪಂಚಾಯತ್ ಒಂದಕ್ಕೆ ಅವ್ರಿಗೂ ಸಾಧ್ಯ ಆಗ್ತಾ ಇಲ್ವೋ ಗೊತ್ತಿಲ್ಲ, ಆದರೆ ನಾವೆಲ್ಲರೂ ಅದರೊಟ್ಟಿಗೆ ಸಾರ್ವಜನಿಕರು ಸೇರಿಕೊಂಡರೆ ಖಂಡಿತ ಪಂಚಾಯತಿಗೆ ಸಾಧ್ಯ ಇದೆ ಅಂತ ಹೇಳುತ್ತಾ, ಇವತ್ತು ಸ್ವಚ್ಛತಾ ಕಸಾಯಾನ ಅಂತ ಹೆಸರಿಟ್ಟುವ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಕಾರ್ಯಕ್ರಮ ಬರೀ ಇಲ್ಲಿಗೆ ಸೀಮಿತ ಆಗಬಾರ್ದು, ಮಾತಿಗೆ ಇನ್ನು ಮಾತಾಡಲಿಕ್ಕೆ, ಭಾಷಣಕ್ಕೆ, ಅದನ್ನು ಮುಂದೆ ಕಾರ್ಯರೂಪಕ್ಕೆ ತರಲಿಕ್ಕೆ ನಮ್ಮ ಜನಜೀವನ ಸಮಿತಿ ರೆಡಿ ಆಗಬಹುದು ಅಂತ ಹೇಳಿಕೊಂಡು ನನ್ನ ರಾಧಣ್ಣನವರೆಲ್ಲ ಮನಸ್ಸು ಮಾಡಿದ್ದಕ್ಕೆ ಒಂದು ಕೆಲಸ ಏನೂ ಅಲ್ಲ. ರಮೇಶಣ್ಣನವರು ಹಿರಿಯವರು, ಅವರ ಮಾತಿಗೆ ಇಲ್ಲಿ ಈ ಮುಡಿಪು ಏರಿಯಾದಲ್ಲಿ ಬೆಲೆ ಕೊಡೋದು ಯಾರು ಇಲ್ಲ. ಅವರು ಇಲ್ಲಿದ್ದಾರೆ ರೆಸ್ಪೆಕ್ಟರ್ಸ್, ಅವರ ಹಿಂದೆ ನಾವಿದ್ದೇವೆ, ಅವರಿಂದ ನಾವಿರುತ್ತೇವೆ. ಅಂತದ್ರಿಂದ ಈ ಸಮಿತಿ ಮತ್ತೆ ಬರಬೇಕು. ನಮ್ಮ ಐದರ ಕಾರ್ಯಗಳು ಮೊನ್ನೆ ಸಾರ ಹೇಳಿದ್ರೆ ನೀವು ಸುಮ್ಮನೆ ಇರಬೇಡಿ, ಅಧ್ಯಕ್ಷ ಮಾಡಬೇಕು. ಅಧ್ಯಕ್ಷ ಯಾರಾದ್ರೂ ಕೂಡ ನಾವೆಲ್ಲರೂ ಅಧ್ಯಕ್ಷ ಇದೆ, ಆದ್ರೆ ಒಬ್ಬರು ಬೇಕಂತ ಮಾಡುದಷ್ಟೇ. ನನ್ನ ಹಿಂದಿದ್ದವರು ರಮೇಶಣ್ಣ ಇವರೆಲ್ಲ ಯಾರು, ಇವರು ನನಗಿಂತ ತುಂಬಾ ಬಲದವರು, ಆದರೆ ನನ್ನನ್ನು ನೀವು ಎದುರು ಹಾಕೊಂಡು ನೀವು ನನ್ನ ಬೆಂಡು ತಟ್ಟಿದ್ರೆ ಅದಕ್ಕೆ ನಾ ಕೆಲಸ ಮಾಡಿದೆ ಅಷ್ಟೇ. ಅದ್ರ ಜೊತೆ ಇನ್ನು ಮುಂದೆ ಕೂಡ ಹೋಗ್ಬೇಕು. ಯಾರು ಹೇಳಿದರು ಒಬ್ಬರು ಸೋದರಿ, ಇಲ್ಲಿ ಬರುವಾಗ ತುಂಬಾ ಹೆದರಿಕೆ ಆಗ್ತಾ ಇತ್ತು, ಏನು ಇದೆ ಇಲ್ಲಿ ಟೀಚರ್ ಹೇಗೆ ಅಂತ. ಅಂದ್ರೆ ಇಲ್ಲಿ ಹಿಂದಿಂದ ಬಂದು ಇಲ್ಲಿಂದ ಹೋಗ್ಲಿಕ್ಕೆ ಬೇಜಾರಾಗ್ತದೆ. ಇದು ಸತ್ಯ ಮಾತು. ಇಲ್ಲಿ ಬಂದವರು ಮತ್ತೆ ಈ ಸಂಸ್ಥೆಯನ್ನು ಬಿಡುವುದಿಲ್ಲ. ಅದು ಶ್ರೀನಣ್ಣ ಮತ್ತು ಕೃಷ್ಣಣ್ಣನವರ ಮಹಿಮೆ ಅಯ್ಯನ ಗೊತ್ತಿಲ್ಲ. ಅವರೊಂದಿಗೆ ಕೂಡಿಕೊಂಡ್ರೆ ನಾನು ಕೂಡ ಇಲ್ಲಿಗೆ ಬರುವುದು ಒಂದು ನೆಮ್ಮದಿ ಸಿಗುತ್ತೆ. ಮಾತಾಡುವುದು ಮಾತ್ರ ಅಲ್ಲ, ಇದನ್ನು ಹೊರಗೆ ಹೋದ್ರು ಕೂಡ ನೆನಪಿರುತ್ತೆ ಈ ಸಂಸ್ಥೆದ್ದು. ಅದರಿಂದ ಈ ಸಂಸ್ಥೆ ಕೂಡ ಒಳ್ಳೆಯದಾಗಲಿ, ನನಗೆ ಬಂದವರು ಕೂಡ ಒಳ್ಳೆಯದಾಗಲಿ, ಸ್ವಚ್ಛತೆಯನ್ನು ಮನಸ್ಪೂರ್ವಕ ಸ್ವಚ್ಛತೆ ಆಗ್ಬೇಕಂತ ಹೇಳಿ ಒಂದು ನಿರ್ಣಯ ತಗೊಂಡು ಸ್ವಚ್ಛತೆಗೆ ನೀವೆಲ್ಲ ಸಹಕರಿಸಂತ ಹೇಳ್ಕೊಂಡು ನನ್ನ ಮಾತನಾಡ್ತೇನೆ. ವಂದನೆಗಳು. ಮನಸ್ಸಲ್ಲಿರೋ ಮಾತನ್ನು ನೀವು ಹೇಳಿದ್ದೀರಿ. ಖಂಡಿತವಾಗಿ ಈ ಸಲ ನಾವೊಂದು ಗುರಿ ಮುಟ್ಟುತ್ತೇವೆ, ಎಲ್ಲ ಹೋರಾಟಗಾರ ಆಗುತ್ತೇವೆ. ಯಾರ ವಿರುದ್ಧ ಹೋರಾಟ ಅಂದರೆ ಈ ರೋಡಲ್ಲಿ ಇರದವರೆಗೂ ತ್ಯಾಜ್ಯ ಬಿದ್ದಿದೆ. ನಮ್ಮ ನಾಟಕಲ್ಲಿಗಿಂತ ಕಮ್ಮಿ ಇಲ್ಲ, ಅಷ್ಟು ಬಿದ್ದಿದೆ. ಅದಕ್ಕಾಗಿ ಅದನ್ನು ಪಂಚಾಯತ್ ಮುಖಾಂತರ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗದಿದ್ರೆ ನಮ್ಮ ಇಂತಹ ಸಾರ್ವಜನಿಕರಿಗೆ ಅದನ್ನು ಅಲ್ಲಲ್ಲಿ ಎಲ್ಲರನ್ನು ಒಂದೊಂದು ಅದಕ್ಕೆ ಸ್ವಚ್ಛತಾ ಸೇನಾನಿಗಳಿದ್ದಾರೆ ಅಲ್ಲ ಯಾರಿದ್ದಾರೆ ಅವರ ಮುಖಾಂತರ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಆಗ್ಬೋದು. ಈಗ ಪತ್ರಕರ್ತರಿದ್ದಾರೆ, ಎಲ್ಲ ವಿಚಾರವನ್ನು ಅವರಿಗೆ ಮುಟ್ಟಿಸಿದ್ರೆ ಅವರು ಕೂಡ ಅದಕ್ಕೆ ಮುತುವರ್ಜಿ ವಹಿಸಬಹುದು. ಪಂಚಾಯತ್ ಇದಕ್ಕೆ ಭಾರಿ ಅಗತ್ಯವಾದಂತಹ ಕೆಲಸ ಮಾಡಬೇಕು. ಅಲ್ಲಲ್ಲಿ CC ಕ್ಯಾಮರಾ ಹಾಕ್ತಾ ಇದ್ದಾರೆ, ಇಲ್ಲಿ CCTV ಕ್ಯಾಮರಾ ಉಂಟು, ಕಸ ಬಿಸಾಡಬೇಡಿ. ಕ್ಯಾಮರಾ ಇಲ್ಲ, ಅವರ ವಿಷಯ ಇಲ್ಲ, ಅವರು ಕ್ಯಾಮರಾ ಇದ್ರೂ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಇದು 100% ಎಲ್ಲ ಕಡೆ ಉಂಟು. ನಾಟಕದಲ್ಲಿ ನೋಡ್ತಾ ಇದ್ದೇನೆ, ಆ ಕ್ಯಾಮರಾ ಎಲ್ಲಿ ಹಾಕಿದ್ರೆ ಅದರ ಬುಡದಲ್ಲೇ ಇಷ್ಟು ಕಟ್ಟು ಬಿದ್ದಿರ್ತದೆ. ಅದೆಲ್ಲ ಸಾಧನೆ ಅಲ್ಲ, ಅದನ್ನೆಲ್ಲ ಸರಿಯಾಗಿ ನಿರ್ವಹಿಸ್ತಿದ್ರೆ ಅದು ಸಾಧನೆ. ಈಗ PDO ಅವರಿದ್ದಾರೆ, ಪಂಚಾಯತ್ ಬಾಕಿಯವರಿದ್ದಾರೆ, ಯಾರ ಸಾಧನೆಯು ಒಳ್ಳೆ ಸಾಧನೆ ಆಗುತ್ತಿಲ್ಲ. ಅದಕ್ಕಾಗಿ ಎಲ್ಲರೂ ಅದಕ್ಕೆ ಶ್ರಮ ಪಟ್ಟರೆ ಮಾತ್ರ ಅದು ಸಾಧ್ಯ. ಮತ್ತೆ ಸಭೆ ಸಮಾರಂಭಗಳಲ್ಲಿ ನಾವು ಮಾಡ್ತಾ ಇದ್ದೇವೆ, ಅಲ್ಲಿ ಜನರ ಶೋಗೆ ಹೋಗಿ ಅಲ್ಲಿ ಯೂಸ್ ಆ್ಯಂಡ್ ಥ್ರೋ ಕೊಡಿ ಅಂತ ಹೇಳ್ತೇವೆ. ಅದನ್ನು ಹಿಡ್ಕೊಂಡು ಬಂದು ಅದು ಮಾತಿಗೆ ಹೇಳಿದಾಗೆ ಯೂಸ್ ಆ್ಯಂಡ್ ಥ್ರೋನೇ ಅಲ್ಲಿ ತಗೊಂಡೋದ್ರು, ಮತ್ತೆ ಗೋಣಿಯಲ್ಲಿ ಚೀಲದಲ್ಲಿ ಕಟ್ಟಿದ್ರು, ಮಾರ್ಗದ ಬದಿಯಲ್ಲಿ ಬಿಸಾಡಿದ್ರು. ಅದು ಸಾಧನೆ ಅಲ್ಲ. ಇದು ಮುಂಚಿನ ನಾವು ಹಿಂದಿನವರು ಬಾಳೆ ಎಲೆಯಲ್ಲಿ ಹೇಗೆ ಊಟ ಮಾಡ್ತಾ ಇದ್ರು ಆ ಟೈಪಲ್ಲಿ ನಾವು ಮಾಡಿ ಅದನ್ನೇ ಪ್ಯಾಕೇಜ್ ಮಾಡಿ ಅದನ್ನೇ ನಾವು, ಅದು ಯಾವ ರೀತಿಯಲ್ಲೂ ಹಾಳಾಗುವುದಿಲ್ಲ. ಅದನ್ನು ನಮ್ಮ ಮರಗಿಡ ತೆಂಗಿನ ಬುಡಕ್ಕೆ ಹಾಕ್ಬೋದು, ಎಲ್ಲಿಯೂ ಹಾಕ್ಬೋದು. ಹೀಗೆಲ್ಲ ಮಾಡಿದ್ರೆ ಮಾತ್ರ ನಮ್ಮ ಕೆಲಸ ಸಾರ್ಥಕ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅದನ್ನು ಉಳಿಸಿಕೊಳ್ಳೋದು ಬಹಳ ಮುಖ್ಯ ಅಂತ ಇಲ್ಲಿ ಪತ್ರಿಕೆ ಉಂಟು ಬುಕ್ಕಲ್ಲಿ, ಅಂದಿನ ಇರ ಇಂದಿನ ಇರ ಅಂತ. ಪತ್ರಕರ್ತರು ಬಿಡಲಿಲ್ಲ, ಎಲ್ಲವೂ ಅದರ ಒಳಗಿದೆ, ಸರಿ ತಪ್ಪು ಎಲ್ಲ ಒಳಗಿದೆ. ಉತ್ತಮವಾದ ಮಾತು ಹೇಳಿದ್ದೀರಿ, ತುಂಬ 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 ಸಂತೋಷ ಇದೆ. ಈಗ ಬಾಳೆಪುಣಿ ಗುರುವಪ್ಪ ಇವತ್ತು ಬಂದದ್ದು ಒಂದು ಸ್ಥಿರವಾದ ಆರೋಗ್ಯದ ಒಂದು ಸಂಕೇತ. ಪ್ರಪ್ರಥಮವಾಗಿ ಇತ್ತೀಚೆಗೆ ಅವರು ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದಾಗಿ ಮನೆಯಲ್ಲಿ ಇದ್ದರು ವಿಶ್ರಾಂತಿಯಲ್ಲಿ. ಆದರೆ ಇವತ್ತು ಮುಂದಿನ ನಮ್ಮ ಇಲ್ಲಿಗೆ ಬಂದರು, ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮನಸ್ಸಲ್ಲಿ ನಾನು ನೆನಪಿಸಿಕೊಂಡೆ, ಬಾಳೆಪುಣಿ ಕಾರ್ಯಕ್ರಮ ಬರಬಹುದಾ ಅಂತ. ನಾನು ಬಂದಿದ್ದು ಹೇಳಿ ಹೋಗಿಲ್ಲ, ಇದು ಬಾಳೆಪುಣಿ ಇಬ್ರಾಹಿಂ ಸರ್ಗೆ ಧನ್ಯವಾದಗಳು. ಗೌರವಾನ್ವಿತರೆ, ನಾನು ಈ ಜನಶಿಕ್ಷಣ ಟ್ರಸ್ಟಿನೊಟ್ಟಿಗೆ 1990ರಿಂದ ನಂಟಿರುವಂಥ ವ್ಯಕ್ತಿ. ಬಹುತೇಕ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದವ. ಆದರೆ ಕಳೆದ ಒಂದು 6 ತಿಂಗಳಲ್ಲಿ
ಅನ್ಯಾನ್ಯ ಕಾರಣಗಳಿಗಾಗಿ ಬರಲಿಕ್ಕೆ ಆಗಲಿಲ್ಲ. ಇವತ್ತು ಬಂದಿದ್ದೀನಿ, ಮುಂದೆ ಬರಬೇಕಂತ ಆಸೆ ಇದೆ. ಇವತ್ತಿನ ವಿಷಯ ನನಗೆ ಭಾಳ ಪ್ರೀತಿಯಾದಂಥ ವಿಷಯ. ನಾನು ಇನ್ನೊಬ್ಬರನ್ನು ಹೀಗೆ ಮಾಡಿ ಅಂತ ಹೇಳುವುದಿಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಸ್ವಚ್ಛ ಮನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಆ ಪ್ರಯತ್ನ ಸುಮಾರು 6-7 ವರ್ಷಗಳಿಂದ ನಡೀತಾ ಇದೆ. ನನ್ನ ವಿನಂತಿ ಇಷ್ಟೇ, ನಾವು ಇನ್ನೊಬ್ಬರನ್ನು ಕೈ ಒಂದು ಬೆರಳು ತೋರಿಸುವಾಗ 4 ಬೆರಳು ನಮ್ಮನ್ನು ತೋರಿಸ್ತದೆ. ನಮ್ಮ ಮನೆಗಳನ್ನು ನಾವು ತ್ಯಾಜ್ಯ ನಿರ್ವಹಣೆಯಲ್ಲಿ ಮಾದರಿ ಮಾಡಿದರೆ ಈ ಜಗತ್ತಲ್ಲಿ ಯಾವ ರಸ್ತೆಯಲ್ಲೂ ಕಸ ಬೀಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆಯ ಕಸ ನಮ್ಮದು ಜವಾಬ್ದಾರಿ, ನಮ್ಮ ಮನೆಗೆ ಬರುವ ಪ್ಲಾಸ್ಟಿಕ್ ನಮ್ಮ ಜವಾಬ್ದಾರಿ, ನಮ್ಮ ಮನೆಗೆ ನಮ್ಮ ಮಗುವಿಗೆ ಕೊಡುವಂಥ ಚಾಕ್ಲೇಟ್ನ ರೇಪರ್ ನಮ್ಮ ಜವಾಬ್ದಾರಿ ಆಗಬೇಕು. ನಾವು ಪ್ಲಾಸ್ಟಿಕ್ ಅನಿವಾರ್ಯ ಆಗಿದೆ, ಇವತ್ತು ಪ್ಯಾಕಿಂಗ್ ಎಲ್ಲ ಪ್ಲಾಸ್ಟಿಕಲ್ಲಿ ಬರ್ತದೆ. ಆದರೆ ಬಂದ ಪ್ಲಾಸ್ಟಿಕನ್ನು ನಾವು ಹೇಗೆ ನಿರ್ವಹಣೆ ಮಾಡ್ತೇವೆ ಅದರ ಮೇಲೆ ಗೊತ್ತು. ಯಾವುದೇ ಕಸ ಇರಲಿ, ಇವತ್ತು 2 ಮಕ್ಕಳು ಮನೆಯಲ್ಲಿದ್ದರೆ ವರ್ಷಕ್ಕೆ 4 ಕೊಡೆ, 2 ಬ್ಯಾಗು, 4 ಜೊತೆ ಚಪ್ಪಲಿ. ಇವತ್ತು ಚಾಪೆ ಕೂಡ ಪ್ಲಾಸ್ಟಿಕ್, ಎಲ್ಲ ವೇಸ್ಟ್ ಮೆಟೀರಿಯಲ್ ಬರುವಂಥದ್ದು. ಬಂದ ಮೆಟೀರಿಯಲ್ ನಾವು ಹೇಗೆ ಡಿಸ್ಪೋಸ್ ಮಾಡ್ತೇವೆ? ಗ್ಲಾಸ್ ಹೊಡೆದರೆ ಪಕ್ಕದ ರೋಡ್ನ ಬದಿಯಲ್ಲಿ ಬಿಸಾಡು. ಯಾಕೆ? ನಮ್ಮದೇ ಸ್ವಚ್ಛತಾ ವಾಹನ ಬರ್ತದೆ, ಪ್ರಿಸರ್ವ್ ಮಾಡಿ ಇಡೋಣ. ಅವರು ಬರುವಾಗ ನಿಯಂತಾಗಿ ಅದನ್ನು ಸಾಧ್ಯ ಆದರೆ ಬೈಫರ್ಗೇಟ್ ಮಾಡಿ ಕೊಡೋಣ, ಪ್ರತ್ಯೇಕಿಸಿಕೊಡುವ. ಆಗ ಅವರ ಕೆಲಸವೂ ಸುಲಭವಾಗ್ತದೆ, ನಮ್ಮ ಮನೆ ಕ್ಲೀನ್ ಆಗ್ತದೆ. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ನಾವು ನಮ್ಮ ಮನೆಗಳನ್ನು ಸ್ವಚ್ಛ ಮನೆಗಳನ್ನಾಗಿ ಮಾಡೋಣ. ಅದರ ಪ್ರಭಾವ ಇನ್ನೊಂದು ಮನೆಗಳಿಗೆ ಹೋಗಿ ಆ ರೀತಿಯಲ್ಲಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು. ಮನೆ ಸಂಪೂರ್ಣ ಕಸಮುಕ್ತ ಮನೆ, ಸುಸ್ಥಿರ ಸ್ವಚ್ಛ ಮನೆಯಾಗಿ ರೂಪಿಸಿಕೊಂಡಿದ್ದಾರೆ. ಥ್ಯಾಂಕ್ ಯು. ಈಗ ಚಂದ್ರರಾಜ್ ಕಣಂತೂರವರು ಅವರ ಅನುಭವದ ಮಾತು. ಆರಂಭದಲ್ಲಿ ಒಂದು ಬಹಳ ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನಡೆಯಿತು. ಒಂದು 10 ಮಂದಿಗೆ ಇಲ್ಲಿ ಹೊಲಿಗೆ ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರವನ್ನು ನೀಡುವಂಥ ಸಮಾರಂಭ. ಅಂದರೆ ಅವರು ತರಬೇತಿಯನ್ನು ಪಡೆದಿದ್ದಕ್ಕಾಗಿ ಪ್ರಮಾಣ ಪತ್ರ. ಇದು ಅವರಿಗೆ ಸ್ವಾವಲಂಬನೆಗೆ ಮೊದಲ ಹೆಜ್ಜೆ. ಇಲ್ಲಿ ಆ ತರಬೇತಿಯನ್ನು ಪಡೆದಿದ್ದೀರಿ ನೀವು. ಕೇವಲ ನಿಮ್ಮ ಬಟ್ಟೆ ಬರೆ ಹೊಲಿಯುವುದಕ್ಕಾಗಿ ಈ ತರಬೇತಿಯನ್ನು ನೀವು ಉಪಯೋಗಿಸಬಾರದು. ಮೇಡಮ್ ಹೇಳಿದಾಗೆ ಒಂದು ಉತ್ತಮ ಟೈಲರ್ ಅವರ ಬಳಿ ಹೋಗಿ ಕನಿಷ್ಠ ಒಂದು 6 ತಿಂಗಳು ತರಬೇತಿಯನ್ನು ಪಡೆದು ಇದನ್ನು ನಿಮ್ಮ ಸ್ವಾವಲಂಬನೆಗಾಗಿ ಮುಂದುವರಿಸಬೇಕು. ನೀವು ಕೂಡ ಕಲಿತು ನಿಮ್ಮ ನೆರೆಹೊರೆಯ ಒಂದು 10 ಮನೆಯವರು ಸಿಕ್ಕಿದರೂ ನಿಮಗೆ ಆ ಒಂದು ವೃತ್ತಿಯನ್ನು ಮುಂದುವರಿಸಬಹುದು. ಹಾಗಾಗಿ ನೀವು ಇದನ್ನು ಸ್ವಾವಲಂಬನೆಗಾಗಿ ಬಳಸಿಕೊಳ್ಳಿ ಎಂಬುದಾಗಿ ನಿಮಗೆ ಹೇಳುತ್ತಾ, ಇಂದು ಮುಖ್ಯವಾಗಿ ನಾವು ಕಸದ ಬಗ್ಗೆ, ತ್ಯಾಜ್ಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಬಹುಶಃ ನಾವು ಇಲ್ಲಿಂದ ನಾಟಕಲ್ಲಿಗೆ ಹೋದರೆ ಅಥವಾ ಇಲ್ಲಿ ಮಂಜನಾಡಿ ರಸ್ತೆಯಿಂದ ನಾಟಕಲ್ಲಿಗೆ ಹೋದರೆ ಎಷ್ಟು ಕಸ ತುಂಬಿಕೊಂಡಿದೆ ತೋಡುಗಳಲ್ಲಿ, ರಸ್ತೆಯಲ್ಲಿ ಎಂಬುದನ್ನು ನಾವು ನೋಡ್ಬೋದು. ನನಗನಿಸ್ತದೆ ಬಹುಶಃ ಇದು ಮನೆಯ ಕಸ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಅಂಗಡಿಯವರು ಅಲ್ಲಿ ಸಂಗ್ರಹವಾದ ಕಸವನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿ ಅವರು ಅಂಗಡಿ ಬಂದು ಮಾಡಿ ಬರುವಾಗ ದಾರಿಯಲ್ಲಿ ಬಿಸಾಡಿ ಹೋಗುವುದು ಹೆಚ್ಚಿನ. ಯಾಕೆಂದರೆ ಅಷ್ಟು ದೊಡ್ಡ ಕಟ್ಟುಗಳಿವೆ. ಇದು ಎಷ್ಟು ಒಂದು ಅಪಾಯಕಾರಿ ಅಂದರೆ, ಇತ್ತೀಚೆಗೊಬ್ಬರು ಅರಣ್ಯಾಧಿಕಾರಿಯವರು ಹೇಳಿದರು, ಅವರಲ್ಲಿ ಆ ಕಾಡಿನಲ್ಲಿ ಸಹಜವಾಗಿ ಸಾಯುವಂಥ ಪ್ರಾಣಿಗಳನ್ನು ಪೋಸ್ಟ್ ಮಾಡ್ತಾರಂತೆ. ಯಾಕೆಂದರೆ ಹೇಗೆ ಆ ಪ್ರಾಣಿ ಸತ್ತಿತ್ತು ಎಂಬುದಾಗಿ. ಹೆಚ್ಚಿನ ಪ್ರಾಣಿಗಳು ಸಹಜವಾಗಿ ಜಿಂಕೆ ಇರ್ಬೋದು, ಕಡವೆ ಇರ್ಬೋದು, ಅಥವಾ ಜಾನುವಾರುಗಳು ಕೂಡ ಹೆಚ್ಚಿನ ಪ್ರಾಣಿಗಳ ಹೊಟ್ಟೆಯಲ್ಲಿ ಕಸ, ಅದರ ಜಠರದಲ್ಲಿ ಕಸ ತುಂಬಿರ್ತಂತೆ. ಆ ಕಸದಿಂದಾಗಿ ಅದರ ಆರೋಗ್ಯ ಹಾಳಾಗಿ ಅದು ಪ್ರಾಣ ಬಿಟ್ಟಿದೆ. ಯಾಕೆಂದರೆ ಪ್ರಾಣಿಗಳಿಗೆ ಕೂಡ ನಾವು ವಿಷವನ್ನು ಕೊಡ್ತಾ ಇದ್ದೇವೆ ಈ ಕಸವನ್ನು ರಸ್ತೆ ಬದಿಯಲ್ಲಿ ಬಿಸಾಡುವ ಮೂಲಕ. ಇನ್ನೂ ಒಂದು ನಾವು ಗಮನಿಸಬೇಕು, ಇತ್ತೀಚಿನ ದಿನಗಳಲ್ಲಿ ಮತ್ಸ್ಯ ಸಂತತಿಯ ಬಗ್ಗೆ, ಮತ್ಸ್ಯ ಸಂತತಿ ಕ್ಷೀಣಿಸುತ್ತಾ ಇರುವ ಬಗ್ಗೆ ಕೇಳುತ್ತಾ ಇದ್ದೇವೆ ನಾವು. ಇದಕ್ಕೂ ಕೂಡ ಈ ಪ್ಲಾಸ್ಟಿಕ್ ಕಾರಣ. ಯಾಕೆಂದರೆ ಪ್ಲಾಸ್ಟಿಕ್ಗಳು ಈ ತೋಡಿನ ಮೂಲಕ, ನೀರಿನ ಮೂಲಕ ಅದು ಕೊನೆಯಲ್ಲಿ ಸಮುದ್ರವನ್ನು ಸೇರುತ್ತದೆ. ಈ ಸಮುದ್ರದಲ್ಲಿ ಅದು ಮೈಕ್ರೋ ಪ್ಲಾಸ್ಟಿಕ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಮೈಕ್ರೋ ಪ್ಲಾಸ್ಟಿಕ್ ಅಂದರೆ ನೀರಿನ ಒಂದು ಲೋಟದಲ್ಲಿ ನೀರು ತೆಗೆದರೆ ಅದು ಕಾಣುವುದಿಲ್ಲ ನಮಗೆ. ಆ ಪ್ಲಾಸ್ಟಿಕ್ ಅಷ್ಟು ಕಣಗಳಾಗಿ ಮಾರ್ಪಡ್ತದೆ. ಅದು ನೀರಿನಲ್ಲಿ ಕಣ್ಣಿಗೆ ಕಾಣದಷ್ಟು ಚಿಕ್ಕ ಕಣಗಳಾಗಿ ಮಾರ್ಪಡ್ತದೆ. ಅದನ್ನು ಮೀನುಗಳು ಸೇವಿಸಿದಾಗ ಅದು ಅದರ ಹೊಟ್ಟೆಯನ್ನು ಸೇರಿ ಅದರ ಆರೋಗ್ಯವನ್ನು ಹಾಳುಗೆಡುತ್ತದೆ, ಅದರ ಸಂತಾನ ಶಕ್ತಿಯನ್ನು ಕ್ಷೀಣಿಸ್ತದೆ. ಹಾಗಾಗಿ ಈಗ ಮತ್ಸ್ಯ ಸಂತತಿ ಕೂಡ ಕ್ಷೀಣಿಸ್ತಿದೆ. ಹಾಗಾಗಿ ನಾವು ಇಲ್ಲೆಲ್ಲರೂ ಕಸವನ್ನು ಹೇಗೆ ವಿಲೇವಾರಿ ಮಾಡಬೇಕು ಅಂತ ಹೇಳಿದರು. ಇತ್ತೀಚೆಗೆ ನಾನು ಪಾತೂರು ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ
ಪಂಚಾಯತ್ನವರು ಒಂದು ಭಾಳ ದೊಡ್ಡ ಒಂದು ತೊಟ್ಟಿಯನ್ನು ಇಟ್ಟಿದ್ದು, ಫುಲ್ಲು ತುಂಬಿತ್ತು ಅದರಲ್ಲಿ. ಬಹುಶಃ ಅದನ್ನು ಕ್ಲೀನ್ ಮಾಡಿದೆ, ವಿಲೇವಾರಿ ಮಾಡೋದು ಒಂದು 6 ತಿಂಗಳು ಕಳೆದಿರ್ಬೋದು. ಯಾಕೆಂದರೆ ಅದರ ಸುತ್ತಲೂ ಬಳ್ಳಿಗಳು ಗಿಡಗಳು ಬೆಳೆದಿತ್ತು. ಯಾಕೆಂದರೆ ಅದನ್ನು ಇಟ್ಟಿದ್ದು ಮಾತ್ರ, ಅದನ್ನು ವಿಲೇವಾರಿ ಮಾಡಲಿಲ್ಲ. ಅದು ತುಂಬಿ ಹೋಗಿದೆ, ಅದು ಹೊರಗೆ ಬರ್ತಾ ಉಂಟು, ಆದರೆ ಅದನ್ನು ವಿಲೇವಾರಿ ಮಾಡಲಿಲ್ಲ. ಆ ರೀತಿ ಇಟ್ಟರೆ ಪ್ರಯೋಜನ ಇಲ್ಲ. ಈಗ ನಮ್ಮಲ್ಲಿ ಮಾರ್ಗದ ಬದಿಯಲ್ಲಿ ಎಲ್ಲೆಲ್ಲಿ ಕಸ ತ್ಯಾಜ್ಯ ರಾಶಿ ಬೀಳ್ತಾ ಇದೆ ಅಲ್ಲೆಲ್ಲ ನಾವು ಪಂಚಾಯತ್ನವರು ಮುಖ್ಯವಾಗಿ ಅದನ್ನು ಕ್ರಮ ಕೈಗೊಳ್ಳಬೇಕು. ದೊಡ್ಡ ದೊಡ್ಡ ತೊಟ್ಟಿಯನ್ನಿಟ್ಟು ಕನಿಷ್ಠ 2 ದಿನಕ್ಕೊಮ್ಮೆ ಅದನ್ನು ಖಾಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದೇ ರೀತಿ ನಮ್ಮ ರಮೇಶನ್ನು ಹೇಳಿದಾಗೆ ಯಾರು ತ್ಯಾಜ್ಯವನ್ನು ಮಾರ್ಗದ ಬದಿಯಲ್ಲಿ ಬಿಸಾಡ್ತಾರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ದಂಡವನ್ನು ಹಾಕಬೇಕು. ಆಗ ಮಾತ್ರ ಇದನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ. ಅದೇ ರೀತಿ ಮೊದಲಾಗಿ ನಮ್ಮ ಗುರುವಪ್ಪಣ್ಣನವರು ಹೇಳಿದಾಗೆ ನಮ್ಮ ಮನೆಯಿಂದ ಇದನ್ನು ಆರಂಭಿಸಬೇಕು. ಮನೆಯಿಂದ ಆರಂಭಿಸಿದರೆ ಖಂಡಿತ ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಉಂಟು, ಅದನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುತ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಎಕ್ಸ್ ತಾಲೂಕು ಪಂಚಾಯತ್ ಸದಸ್ಯರು, ಜನಜೀವನದ ಮುಖ್ಯ ಸಂಚಾಲಕರು, ಅವರಿಗೆ ಸ್ವಾಗತ ಉಂಟು. ನಿಮ್ಮ ಮಾತು ನಾನು ಮತ್ತೆ ತಗೊಳ್ತೇನೆ. ಇಸ್ಮಾಯಿಲ್ ಸರ್ ಇದ್ದಾರೆ. ಈಗ ನಾನು ಆ ಸೈಡಿಗೆ ಹೋಗ್ತೇನೆ. ವಿದ್ಯಾರ್ಥಿನಿಯರು ಭಾಷಣ ಮಾಡುವುದಿಲ್ಲ. ನಾನು ಹೇಳಿದ್ದೇನೆ 4 ಪದಗಳ ಮೂಲಕ ಅಥವಾ 8 ಪದಗಳ ಮೂಲಕ ಸ್ವಚ್ಛತೆ ಬಗ್ಗೆ ಅವರು ಏನು ಮಾಡುತ್ತಾರೆ, ಏನು ಮಾಡ್ತಾ ಇದ್ದಾರೆ, ಏನು ಕಲ್ತಿದ್ದಾರೆ ಅದರ ಬಗ್ಗೆ ಹೇಳಲಿಕ್ಕೆ ಶುರು ಮಾಡೋದು. ಗೊತ್ತಿಲ್ಲ ಅಲ್ಲಿ ಮೈಕ್ ಹೋಗ್ತಾ ಇಲ್ಲ ಅಂತ. ಮೈಕ್ ಹೋಗದೆ ಕಾವ್ಯ ಮೇಡಮ್ ಅವರಿದ್ದಾರೆ. ಈಗ ನೋಡಿ ಕೀರ್ತಿ ಸ್ಟಾರ್ಟ್ ಮಾಡಿ. ಮೈಕಲ್ಲಿ ಬೇಡ ಕಾಣ್ತಾರೆ. ಅದು ನೋಡಿ ಒಂದೊಂದು ಮಾತು ಸ್ವಚ್ಛತೆ ಬಗ್ಗೆ ನೀವು ಇಲ್ಲಿ ನೀವು ಕಲ್ತದ್ದು ಮತ್ತೆ ನೀವು ಮಾಡ್ತಾ ಇರೋದು. ಕೀರ್ತಿಯಿಂದ ಸ್ಟಾರ್ಟ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸ್ವಚ್ಛತೆ ಅಂದರೆ ಕಸಯಾನ ಅಂತ ಇವತ್ತು ಪ್ರೋಗ್ರಾಮ್. ಸ್ವಚ್ಛತೆ ಅಂದರೆ ನಾವು ದೇಶಕ್ಕೆ ಮಾಡುವ ಅಳಿಲು ಸೇವೆ ಅಂತ ನಾನು ಹೇಳ್ತೇನೆ. ಸ್ವಚ್ಛತೆಯನ್ನು ಮನೆಯಿಂದಲೇ ಬರಬೇಕು ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಯಾರು ಮನೆಯಲ್ಲಿ ಕ್ಲೀನ್ ಮಾಡುವುದಿಲ್ಲ. ಅಂದರೆ ಕಸವನ್ನು ವಿಂಗಡಣೆ ಮಾಡುವುದಿಲ್ಲ. ಕಸವನ್ನು ಫಸ್ಟ್ ಮನೆಯಲ್ಲೇ ವಿಂಗಡಣೆ ಮಾಡಬೇಕು. ಅಪಾಯಕಾರಿ ಕಸ, ಒಣ ಕಸ, ಹಸಿ ಕಸ ಅಂತೇಳಿ. ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಎಲ್ಲರ ಹತ್ರ ಹೇಳ್ತೇನೆ. ಪ್ಲಾಸ್ಟಿಕ್ ಅಂದರೆ ಮೊದಲು ನಾವು ಈಗ ಒಂದು ಅಂಗಡಿಗೆ ಹೋದ್ಮೇಲೆ ಅಲ್ಲಿ ಅವರು ಕೇಳ್ತಾರೆ ಪ್ಲಾಸ್ಟಿಕ್ ಕೊಡಬೇಕಾ ಅಂತ. ಏನಾದರೂ ನಾವು ತರಕಾರಿ ತಗೊಂಡ್ವಿ ಅಥವಾ ಶಾಪಿಂಗ್ ಮಾಡಿದ್ವಿ, ಆವಾಗ ಅಲ್ಲಿ ನಾವು ಬೇಡ ನಮ್ಮ ಹತ್ರ ಬಟ್ಟೆ ಚೀಲ ಇದೆ ಅಂತ ಹೇಳಿದರೆ ಅವರು ಪ್ಲಾಸ್ಟಿಕ್ ಅನ್ನು ಕೊಡುವುದಿಲ್ಲ. ಆಮೇಲೆ ಅವರು ಪ್ಲಾಸ್ಟಿಕ್ ಯಾರು ತಗೊಳ್ಳೋದಿಲ್ಲ ಅಂತ ಹೇಳಿ ಪ್ಲಾಸ್ಟಿಕ್ ಅನ್ನು ಅಲ್ಲಿಯೇ ಕಡಿಮೆ ಮಾಡ್ತಾರೆ. ಅದೇ ನಾವು ಪ್ಲಾಸ್ಟಿಕ್ ಕೊಡಿ ಏನಾದರೂ ಒಂದು ಸಾಮಾನು ತಗೊಂಡ್ರೆ ಅಂತ ಕೇಳಿದರೆ ಅವರು ಪ್ಲಾಸ್ಟಿಕ್ ಅನ್ನು ಇನ್ನು ನೆಕ್ಸ್ಟ್ ಟೈಮ್ ಹೆಚ್ಚು ತರಿಸ್ತಾರೆ ಸ್ಟಾಕ್. ಅದನ್ನು ಮೊದಲು ನಾವು ಬಟ್ಟೆ ಚೀಲವನ್ನು ಯೂಸ್ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೇನೆ. ಮತ್ತು ರಸ್ತೆ ಬದಿಯಲ್ಲಿ ಕಸವನ್ನು ಬಿಸಾಡುವುದನ್ನು ನಾವು ಮೊದಲು ನಿಲ್ಲಿಸಬೇಕು. ಕಸವನ್ನು ವಿಂಗಡಣೆ ಮಾಡಿ ಮತ್ತೆ ನಮ್ಮ ಪಂಚಾಯಿತಿಯಿಂದ ಗಾಡಿ ಬರ್ತದೆ ಅದಕ್ಕೆ ಕೊಡಿ ಅಂತ ಹೇಳ್ತೇನೆ ನಾನು. ಧನ್ಯವಾದ. ವೆರಿ ಗುಡ್, ಥ್ಯಾಂಕ್ ಯು. ಈಗ ನೀವು ಮಾಡ್ತಿದ್ದೇವೆ ಮನೆಯಲ್ಲಿ ಅಲ್ಲಿ ಈಗ ಮಾತನಾಡೋದು ನಾವು ಮಾಡ್ತಾ ಇರೋದನ್ನು ನಾವು ಏನು ಮಾಡಬೇಕು ಅಂತಲ್ಲ, ನಾವು ಏನು ಮಾಡ್ತಿದ್ದೇವೆ. ಸ್ವಚ್ಛತೆ ಬಗ್ಗೆ ಮನೆಯಲ್ಲಿ ಒಂದು ಪ್ಲಾಸ್ಟಿಕ್ ಅನ್ನೆಲ್ಲ ಬೇರೆ ಇಡ್ತಿದ್ದೇನೆ, ಅಂದರೆ ಇದು ಮಾಡ್ತಾರೆ ಬೇರೆ ಬೇರೆ ಇಡ್ತಿದ್ದೇನೆ. ಮತ್ತೆ ಹಸಿ ಕಸ ಒಣ ಕಸ ಎಲ್ಲ ವಿಂಗಡಣೆ ಮಾಡಿ ಎಲ್ಲ ಮಾಡ್ತಿದ್ದೇನೆ. ಹಾಗೆ ಸ್ವಚ್ಛತೆಯನ್ನು ಕೂಡ ಮುಂದುವರಿಬೇಕು, ಎಲ್ಲ ದೇಶದಲ್ಲಿ ಹೋಗ್ಬೇಕಾಗ್ತದೆ. ಥ್ಯಾಂಕ್ ಯು. ನೆಕ್ಸ್ಟ್. ನಮಸ್ಕಾರ, ನನ್ನ ಹೆಸರು ಕಾವ್ಯ. ನನ್ನ ಮನೆಯಲ್ಲಿ ನಾನು ಪ್ಲಾಸ್ಟಿಕ್ ಮತ್ತು ಒಣ ಕಸ ಹಸಿ ಕಸ ಎಲ್ಲ ವಿಂಗಡಣೆ ಮಾಡ್ತೇನೆ. ಏಕೆಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಘೋಷಣೆ ಉಂಟು. ಹಾಗಾಗಿ ಮೊನ್ನೆ ಅಷ್ಟೇ ನನ್ನ ಅತ್ತೆ ಮತ್ತು ಮಾವ ಎಲ್ಲ ಸೇರಿಕೊಂಡು ಈಗಷ್ಟೇ ಮಳೆ ಸ್ಟಾರ್ಟ್ ಆಗಿದೆ, ನೊಣಗಳ ಮತ್ತು ಸೊಳ್ಳೆಗಳ ಕಾಟ ಜಾಸ್ತಿ. ಇದರಿಂದ ನಮಗೆ ರೋಗಾಣುಗಳು ಖಂಡಿತವಾಗಿ ಬರ್ತದೆ. ನಮ್ಮ ಮನೆಯವರು ಈಗ ಈಚರ್ ಕೆಲಸದಲ್ಲಿರುವುದು, ಹಾಗಾಗಿ ನಮ್ಮ ಮನೆಯಲ್ಲಿ ಟಯರ್ಗಳೆಲ್ಲ ಇರ್ತದೆ. ಹಾಗೆ ಮೊನ್ನೆ ಟಯರಿಂದ ನೀರನ್ನೆಲ್ಲ ತೆಗೆದು ವಿಂಗಡಣೆ ಮಾಡಿ ಬೇರೆ ಬೇರೆ ಮಾಡಿದ್ದೇವೆ. ಮತ್ತು ಪ್ಯಾಂಪರ್ಸ್ಗಳೆಲ್ಲ ಬೇರೆ ಬೇರೆ ಮಾಡಿ ಈಗ ನಮ್ಮ ಗಾಡಿ ಬರ್ತದೆ ಪಂಚಾಯತಿಯಿಂದ, ಅದಕ್ಕೆ ಕೊಡ್ತೇವೆ. ನಿಮ್ಮ ಹೆಸರು, ಊರು ಹೇಳಿ ಮಾತಾಡಿ. ನನ್ನ ಹೆಸರು ನಾನು ಕಸವನ್ನೆಲ್ಲ ಬೇರೆ ಬೇರೆ ಮಾಡಬೇಕು, ಹಸಿ ಕಸ ಒಣ ಕಸ. ಥ್ಯಾಂಕ್ ಯು. ನಾವು ಕೂಡ ಮನೆಯಲ್ಲಿ ಹಸಿ ಕಸ ಒಣ ಕಸ ಅಪಾಯಕಾರಿ
ಗಾಡಿ ಬರ್ತದೆ ಅದಕ್ಕೆ ಕೊಡ್ತೇವೆ, ಇಲ್ಲಾಂದರೆ ಅಪ್ಪ ಹೋಗಿ ಪಂಚಾಯತ್ಗೆ ಕೊಟ್ಟು ಬರ್ತಾರೆ. ಥ್ಯಾಂಕ್ ಯು. ನನ್ನ ಹೆಸರು ಕಲ್ಲಪದವಿಂದ ಇಲ್ಲಿ ಬಂದು ಹಸಿ ಕಸ ಒಣ ಕಸ ಹೇಗೆ ವಿಂಗಡಿಸುವುದನ್ನು ಗೊತ್ತಾಯ್ತು ನನಗೆ. ಮತ್ತು ಮನೆಯಲ್ಲಿ ಹಸಿ ಕಸ ಒಣ ಕಸ ವಿಂಗಡಿಸಿ ಗಾಡಿಗೆ ವೆರಿ ಗುಡ್. ಮುಂದೆ ನನ್ನ ಹೆಸರು ತಸ್ಲೀಮ್, ನಾನು ಉಡುಪಿಯಿಂದ ಬಂದು. ನಮ್ಮ ಮನೆಯಲ್ಲಿ ಮುಂಚೆ ಎಲ್ಲ ಒಟ್ಟಿಗೆ ನಾವು ಗಾಡಿಗೆ ಕೊಡ್ತಿದ್ವಿ, ಆದರೆ ಇಲ್ಲಿಗೆ ಬಂದು ಗೊತ್ತಾಯ್ತು ಕಸ ವಿಂಗಡಣೆ ಮಾಡಬೇಕು. ಆದ ನಂತರ ವಿಂಗಡಣೆ ಮಾಡಿ ನಾವು ಗಾಡಿಗೆ. ವೆರಿ ಗುಡ್. ನೆಕ್ಸ್ಟ್. ನನ್ನ ಹೆಸರು ಫರ್ಹಾನ್. ನನಗೆ ಇದರಿಂದ ಸ್ವಲ್ಪ ತಿಳಿದುಕೊಂಡು ಹೇಗೆ ಮಾಡಬೇಕು. ನನಗೆ ಸರ್ ಕ್ಲೀನ್ ಮಾಡೋದು ತುಂಬ ಬೇಸರ. ಅವರು ತುಂಬ ತೆಕ್ಕೆ ತುಂಬ ಬೇಸರ ಆಯಿತು ಮಾಡೋದು. ನಮ್ಮಿಂದಲೇ ತುಂಬ ಅದನ್ನು ಡಿವೈಡ್ ಮಾಡಿ ಬೇಸರ ಆಯಿತು ಅಂತ ಮಾಡಿಸಿದ್ರು. ನಮ್ಮಿಂದಲೇ ರೋಡ್ ಸೈಡ್ಗೆಲ್ಲ ಕಸ ಇದು ಪ್ರೇರಣೆ. ಸ್ತ್ರೀ ಶಕ್ತಿ, ಸ್ತ್ರೀ ಶಕ್ತಿ, ಸ್ತ್ರೀ ಶಕ್ತಿ, ಕಸಕ್ಕೆ ಮುಕ್ತಿ ಕೊಡುವಂತಹದ್ದು ವಸಂತರು ಹೇಳಿದ್ದಾರೆ. ಅದಕ್ಕೆ ಒಂದು ಸಾಕ್ಷಿ ಪುರಾವೆ ಕೊಟ್ಟಿದೆ, ಎಲ್ಲಕ್ಕೂ ಪುರಾವೆ ಕೊಡಬೇಕು, ಒಂದು ಪುರಾವೆ ಸಿಕ್ಕಿದೆ. ವೆರಿ ಗುಡ್. ಅವರಿಗೆ ಕಸದ ಅರಿವಾಗಿದೆ. ನಾನು ನಾಡಿನಿಂದ ಬರೋದು. ಇಲ್ಲಿ ಕಸದ ವಿಷಯ ತುಂಬ ಹೇಳಿದ್ರು, ಅದನ್ನು ಬೇರೆ ಬೇರೆ ಮಾಡಿರಬೇಕು. ಕಸವನ್ನು ಅಪಾಯಕಾರಿ ಕಸ, ಒಣ ಕಸ, ಹಸಿ ಕಸ ಬೇರೆ ಮಾಡಿ ನಾವು ಇರ್ತೇವೆ. ಹಾಗೆ ಪಂಚಾಯತಿ ಕೂಡ ಕೊಡ್ತೇವೆ. ನನ್ನ ಹೆಸರು ಸಫ್ನಾ, ನಾನು ಕಾತುರಿಂದ ಬರೋದು. ನಾವು ಇಲ್ಲಿ ಬಂದು ತುಂಬ ಪ್ಲಾಸ್ಟಿಕ್ ಕಲ್ತಿದ್ದೇವೆ. ನಮ್ಮ ಮನೆಯಲ್ಲ ಹಾಗೆ ಮಾಡ್ತಿದ್ದು ಪ್ಲಾಸ್ಟಿಕ್ ಮತ್ತು ಒಣ ಕಸ ಹಾಗೆ ಪ್ಲಾಸ್ಟಿಕನ್ನು ಪಂಚಾಯತ್ನವರು ಬರ್ತಾರೆ, ಅವರಿಗೆ ಕೊಡ್ಬೋದು. ಥ್ಯಾಂಕ್ ಯು. ಹೆಸರು ಫಾತಿಮಾ ಸಕೀನಾ, ಪರಪ್ಪು. ನಮ್ಮ ಮನೆಯಲ್ಲೂ ಕೂಡ ಕಸವನ್ನು ವಿಂಗಡಿಸ್ತಾರೆ. ಒಣ ಕಸ ಬೇರೆ, ಹಸಿ ಕಸ ಬೇರೆ ಮಾಡ್ತಾರೆ. ಮತ್ತು ಇಲ್ಲಿ ಬಂದರೆ ತುಂಬ ವಿಷಯಗಳು ಗೊತ್ತಾಯ್ತು, ಸ್ವಚ್ಛತೆ ಬಗ್ಗೆ ಎಲ್ಲ, ಲೈಫ್ ಸ್ಕಿಲ್ ಬಗ್ಗೆ ಎಲ್ಲ ಹೇಳ್ತಾರೆ, ತುಂಬ ವಿಷಯ ಅದು. ನನ್ನ ಹೆಸರು ಅಂಕಿತಾ, ನನ್ನವರು ಮಂಗಳವಾರ. ನನಗೆ ಸ್ವಚ್ಛತೆ ಬಗ್ಗೆ ತುಂಬ ಗೊತ್ತಾದ್ದು ಇಲ್ಲಿ ಈ ಟ್ರಸ್ಟಿಗೆ ಬಂದ ಮೇಲೆ ಜಾಸ್ತಿಯಾಗಿ, ಅಂದರೆ ವಿಂಗಡಣೆ ಹೇಗೆಲ್ಲ ಮಾಡಬೇಕು ಅಂತ. ಈಗ ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ ಅಂತ ವಿಂಗಡಣೆ ಮಾಡ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿಯಾಗಿ ಸ್ವಚ್ಛತೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ವೆರಿ ಗುಡ್. ಮೊದಲು ನಾವು ಕಸ ಪ್ಲಾಸ್ಟಿಕ್ ಎಲ್ಲ ಸಿಗ್ತಾ ಇತ್ತು, ಸರಿ ಪ್ಲಾಸ್ಟಿಕ್ ಎಲ್ಲ ಸಿಗುವ ಪಂಚಾಯತಿ ಹಾಗೆಯೇ ಇವಾಗ ಬೇರೆ ಬೇರೆ ಮಾಡಿ ಕಸ ಇಲ್ಲ, ಹಸಿ ಕಸ ಪ್ಲಾಸ್ಟಿಕ್ ಎಲ್ಲ ಬೇರೆ ಬೇರೆ ಮಾಡಿ ಪಂಚಾಯತಿ. ವೆರಿ ಗುಡ್. ಈಗ ಸುಡುವುದಿಲ್ಲ, ಈಗ ವಿಂಗಡಿಸಿ ಸಂಗ್ರಹಿಸ್ತೀವಿ. ವೆರಿ ಗುಡ್. ಮುಂದೆ ನಾವು ಹಸಿ ಕಸ, ಒಣ ಕಸ ಬೇರ್ಪಡಿಸ್ತೇವೆ. ಗ್ಲಾಸ್ ಪೀಸ್ನ ಇದರಲ್ಲಿ ಸೊಸೈಟಿಗೆ ಕೊಡ್ತೇವೆ. ವೆರಿ ಗುಡ್. ಅದು ಕೂಡ ಒಂದು ಕೊಡ್ತಾರೆ. ನಮ್ಮ ಆಚೆಯಲ್ಲಿ ಬರುವುದಿಲ್ಲ ಕಸದ ಮ್ಯಾಲೆ ತಂದು ಕೊಡ್ತೀವಿ. ಥ್ಯಾಂಕ್ ಯು. ಮುಂದೆ ಹಸಿ ಕಸ, ಒಣ ಕಸ ಬೇರ್ಪಡಿಸ್ತೇವೆ. ಹಸಿ ಕಸ ತರಕಾರಿ ಸಿಪ್ಪೆಯಿಂದ ಗಿಡಗಳಿಗೆ ಮತ್ತು ಪ್ಲಾಸ್ಟಿಕ್ ಒಣ ಕಸ ವೆರಿ ಗುಡ್. ಮುಂದೆ ನನ್ನ ಹೆಸರು ಆಯಿಷಾ ಶರಸ್, ನಾನು ಶಿವಮೊಗ್ಗ. ಸ್ವಚ್ಛತೆ ಬಗ್ಗೆ ಈಗ ಎಲ್ಲರೂ ಹೇಳಿದಂತೆ ನಾನು ಹೇಳಬೇಕು. ನಾವು ಹಾಗೆ ಹಸಿ ಕಸ, ಒಣ ಕಸ ಬೇರೆ ಬೇರೆ ಮಾಡಿ ಪಂಚಾಯತಿಗೆ ಕೊಡ್ತಾ ಇದ್ದೀವಿ. ಇನ್ನೂ ಹೆಚ್ಚು ನಮ್ಮ ಪ್ರಯತ್ನ ನಾವು ಮಾಡ್ತೇವೆ. ನಮ್ಮ ಕೆಲಸ ನಾವು ಸ್ವಚ್ಛತೆ ವೆರಿ ಗುಡ್. ಮೊದಲ ಕೆಲಸ, ಆಮೇಲೆ ಮಾತು. ಸ್ವಲ್ಪ ನಮಸ್ಕಾರ, ನಾನು ಪ್ರೇಮಲ ನಮ್ಮ ಮನೆಯಲ್ಲಿ ಹಸಿ ಕಸವನ್ನೆಲ್ಲ ನಾವು ತೆಂಗಿನ ಮರಕ್ಕೆ ಹಾಕ್ತೀವಿ. ಮತ್ತು ಒಣ ಕಸ ಎಲ್ಲ ಮ್ಯಾಲ್ ಬರ್ತದಲ್ಲ. ನಾವು ಕಸದ ವಿಷಯ ಮಾತಾಡಿದರೆ ತುಂಬ ಆಗ್ತದೆ. ನಮ್ಮ ಮನೆಗಳಲ್ಲಿ ಅಂದರೆ ಮೊದಲು ಪೂರ್ಣ ಸ್ವಚ್ಛತೆ ನಮ್ಮ ಮನೆಯಲ್ಲಿ ಇರಬೇಕು, ಆನಂತರ ಉಳಿದವರಿಗೆ ನಾವು ಪಾಠವನ್ನು ಹೇಳಬೇಕು ಅಷ್ಟೇ. ಆದರೆ ನಾನು ಅಂಗನವಾಡಿ ಟೀಚರ್ ಆಗಿದ್ಕೊಂಡು ನವಗ್ರಾಮ ಪರಿಸರದಲ್ಲಿ ಸಾಮಾನ್ಯವಾಗಿ ಸಾಧಾರಣ ಮಟ್ಟಿಗೆ ಸುಧಾರಣೆ ಕಂಡಿದ್ದೇನೆ. ಇನ್ನೂ ಆಗಬೇಕು, ಹಾಗೆ ನಮ್ಮ ಮನೆಯ ಪರಿಸರದಲ್ಲೂ ಅಷ್ಟೇ. ಆದರೆ ಒಂದು ಬೇಜಾರು ಅಂದರೆ ನಾವು ಹೇಳ್ತಾ ಹೋಗ್ತೇವೆ, ಆಚೆಯಿಂದ ಅವರು ಬೇರೆ ಥರ ಮಾಡ್ತಾ ಹೋಗ್ತಾರೆ. ನಾವಿಲ್ಲಿ ಏನು ಪಾಠ ಹೇಳ್ತೇವೆ ಅಲ್ಲಿ
ಪಾಲನೆ ಆಗೋದಿಲ್ಲ. ಅದು ತುಂಬ ಬೇಜಾರಿದೆ ನಮಗೆ. ಅಂದರೆ ಅದರಲ್ಲಿ ಕೆಲವು ಮಟ್ಟಿಗೆ ನಾನು 100ಕ್ಕೆ 100 ಅಂತ ಹೇಳೋದಿಲ್ಲ, ಕನಿಷ್ಠ ಒಂದು 30% ಸಕ್ಸಸ್ ಆಗಿದೆ ಅಂತ ತಿಳ್ಕೊಳ್ಬೋದು. ಹಾಗೆ ನಮ್ಮ ಮನೆಯಲ್ಲಿ ಇರುವಂಥ ಕಸಗಳು, ಮುಖ್ಯವಾಗಿ ನಾವು ಕಸ ಜಾಸ್ತಿ ಮಾಡೋದೇ ಮೊದಲೇ ತಪ್ಪು. ಆಮೇಲೆ ಪ್ಲಾಸ್ಟಿಕ್ಕು ಇವನ್ನೆಲ್ಲ ಸಪ್ರೇಟ್ ಆಗಿ ಇಟ್ಕೊಂಡು ಹಸಿ ಕಸವನ್ನು ಎಲ್ಲೆಲ್ಲಿ ಬಿಸಾಡಬೇಕು ಅಂತಿಲ್ಲ. ಒಂದೊಂದು ಸಣ್ಣ ಪುಟ್ಟ ಗಿಡ ಇದ್ದರೆ ಅದರ ಬುಡಕ್ಕೆ ಹಾಕಿದರೆ ಅದು ಗೊಬ್ಬರವಾಗಿ ಪರಿಣಮಿಸ್ತದೆ. ಜೊತೆಗೆ ಬೆಂಕಿ ಅದನ್ನು ಮಾಡಿದರೆ ಅಲ್ಲಿ ಬೂದಿ ಏನಾದರೂ ಇದ್ದರೆ ಸೇರಿಸ್ಕೊಂಡು ಆ ಗಿಡಕ್ಕೆ ಹಾಕಿ ನಮ್ಮ ಮನೆಗಳಲ್ಲಿ ಮಾಡೋದು ಆ ರೀತಿ. ಹಾಗೆ ಎಲ್ಲರಿಗೂ ಮಾಡಿ ಅಂತ ನಾನೊಂದು ಸಲಹೆಯನ್ನು ಕೊಡ್ತಾ ಇರ್ತೇನೆ. ಇನ್ನು ಮುಂದಕ್ಕೂ ಕೂಡ ಒಳ್ಳೆಯ ಅಭಿವೃದ್ಧಿ ಆಗ್ಬೋದು ಅನ್ನೋಂಥ ಒಂದು ನಿರೀಕ್ಷೆಯೊಂದಿಗೆ ನನ್ನ ಮಾತನ್ನು ಬೇರೆ ಬೇರೆ ಮಾಡಿ ಕೊಡ್ತೇವೆ. ಗಿಡಗಳಿಗೆ ಇರ್ತೀನಿ. ನನ್ನ ಹೆಸರು ಸೆಮೀಮಾ. ಬಾಲಪುಣಿ ಪಂಚಾಯತಿ ನವಗ್ರಾಮ ಸೈಟಲ್ಲಿ ನಾನು ಇದ್ದೇನೆ. ಮೊದಲು ನಾನು 16 ವರ್ಷದಿಂದ ಸ್ವಚ್ಛತೆ ನನ್ನ ಮನೆಯಲ್ಲಿ ಮಾಡಿದ್ದೇನೆ. ಆಗ ಸ್ವಚ್ಛತೆ ಗಾಡಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರಲಿಲ್ಲ. ಮನೆಯಲ್ಲಿ ಒಂದು ಕೋಣೆಯಲ್ಲಿ ನಾನು ಪ್ಲಾಸ್ಟಿಕ್ ಬೆಂಕಿಗೆ ಹಾಕದೆ ಇಟ್ಟಿದ್ದೇನೆ. ಆ ಪ್ಲಾಸ್ಟಿಕ್ಕಿಂದ ಜನಶಿಕ್ಷಣ ಟ್ರಸ್ಟಿನ ಸರ್ ಮತ್ತು ಕೃಷ್ಣಮೂಲಿ ಅವರು ನಮ್ಮ ಊರಿನ ಶಾಲೆಗೆ ಬಂದು ಅವರು ಭಾಷಣ ಮಾಡ್ತಾಯಿದ್ರು. ಆಗ ನಾನು ಎದ್ದು ನಿಂತು ಕೇಳಿದ್ದೇನೆ, ಸರ್ ನಾವು ಪ್ಲಾಸ್ಟಿಕೆಲ್ಲ ಇಟ್ಟಿದ್ದೇವೆ, ಅದಕ್ಕೆ ವ್ಯವಸ್ಥೆ ಎಂಥದ್ದು ಅಂತ ಕೇಳಿದ್ದೇವೆ. ಆ ವ್ಯವಸ್ಥೆಗೆ ಮಾಡ್ತೀವಿ. ಆಗ ನಮಗೆ ಪಿ ಡಿ ಒ ಇದ್ದರು, ಸುನೀಲ್ ಕುಮಾರ್ ಪಿ ಡಿ ಒ. ಅವರು ಏನು ಮಾಡಿದರು, ಅಲ್ಲಿ ಹೇಳಿದರು ನಾವು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ವ್ಯವಸ್ಥೆ ಮಾಡೋಣ ಅಂತ. ಆಗ ಅವರು ನಮಗೆ ಮಾಡ್ತೇನೆ ಅಂತ ಒಪ್ಪಿದ್ರು. ಮತ್ತು ನಮ್ಮ ಗ್ರಾಮದಲ್ಲಿ ಕೂಡ ಆಗಿ ಮನೆ ಮನೆ ಹೋಗಿ ನಾವು ಹೇಳಿದ್ದೇವೆ. ಜನಶಿಕ್ಷಣ ಟ್ರಸ್ಟಿನ ಸಹಾಯದಿಂದ ನಾನು ಎಲ್ಲ ಮನೆ ಮನೆ ಹೋಗಿ ಅವರಿಗೆ ಮನವರಿಕೆ ಮಾಡಿದ್ದೇನೆ. ಆದಷ್ಟು ಜನ ಕೊಡ್ತಾರೆ, ಕೆಲವರು ಕೊಡುವುದಿಲ್ಲ. ಈ ಕೆಲವರು ಕೊಡದವರಿಗೆ ಹೋದ ತಿಂಗಳು ನಾನೀಗ ದಾರಿಯಲ್ಲಿ ಹೋಗ್ತಾ ಇರುವಾಗ ರೋಡಿನಲ್ಲಿ ಹಾಕಿದ್ರು ಕಸ. ಅದು ನಾವು ಶ್ರೀಶಕ್ತಿ ಗುಂಪಲ್ಲಿ ಮಾತಾಡಿ ಮೊನ್ನೆ ನಾವು ಸೋಮವಾರ ನಮಗೆ ತುಂಬ ಬೇಸರ ಆಯಿತು. ಎಲ್ಲರೂ ಶ್ರೀಶಕ್ತಿ ಗುಂಪಿನವರ ಸ್ವಸಹಾಯದವರೆಲ್ಲ ಸೇರಿ ನಾವು, ನನ್ನ ಮಗಳು ಇದ್ಲು, ಎಲ್ಲ ಸೇರಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಗ್ರಾಮ ಪಂಚಾಯತಿ ತಿಳಿಸಿದ್ದೇವೆ, ಜನಶಿಕ್ಷಣ ಟ್ರಸ್ಟಿಗೂ ತಿಳಿಸಿ ನಾವು ಅಲ್ಲಿ ನಮ್ಮ ಊರಿನ ರೋಡಿನ ಕಸವನ್ನು ಎಕ್ಕಿಸಿ ಒಂದು ಬದಿಗೆ ಇಟ್ಟಿದ್ದೇವೆ. ಅದೇ ಜಾಗದಲ್ಲಿ ಈಗ ಇದುವರೆಗೂ ಉಂಟು. ಆದರೂ ಈಗ ನಮಗೆ ಅಲ್ಲಿ ಜನಶಿಕ್ಷಣ ಟ್ರಸ್ಟ್ ಮತ್ತು ಪಿ ಡಿ ಅವರು ಬಂದು ಹೇಳಿದರು, ನಾವು CC ಕ್ಯಾಮರಾ ಹಾಕೋಣ ಮತ್ತು ಬೋರ್ಡ್ ಕೂಡ ಹಾಕೋಣ ಅಂತ. ಬೋರ್ಡ್ ಇತ್ತು ಬಂತು, ಇವತ್ತಿಂದ ನಾಳೆಯಿಂದ. ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ. CC ಕ್ಯಾಮರಾ ಬರ್ತದೆ. ಬಂದರೆ ಆದಷ್ಟು ಬೇಗ ಕಸ ಬಿಸಾಡುವವರಿಗೆ ಒಂದು ನಾವು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಫೈನ್ ಹಾಕಿಸ್ತೇವೆ. ಅದು ಹಾಕಬೇಕಂತ ನಾನು ಒಂದೇ ತೀರ್ಮಾನದಲ್ಲಿ ನಿಂತಿದ್ದೇನೆ. ನನ್ನನ್ನು ಕೆಲವರು ಟೀಕೆ ಮಾಡಿದ್ದಾರೆ, ಏನು ಇದ್ದಾರೆ ಅದು ಸೆಮಿವ ನೋಡಿಕೊಳ್ಳಿ ಕಸದ ವಿಷಯದಲ್ಲಿ ಅಂತ. ನಾನೊಂದು ಕಷ ಆಗಿ ಹೋಗಿದ್ದೇನೆ, ಪರವಾಗಿಲ್ಲ. ಸ್ವಚ್ಛತೆ, ಎಲ್ಲರೂ ಆರೋಗ್ಯವಂತ ಇದ್ದರೆ ಸಾಕು ನನಗೆ. ನಾನು ಇರ್ತೇನೆ ನಾಳೆ ಇರ್ತೇನೆ ಗೊತ್ತಿಲ್ಲ, ಆದರೆ ನಮ್ಮ ಜನರು ಆರೋಗ್ಯವಂತ ಇದ್ದರೆ, ರೋಗ ಏನಿಲ್ಲದೋ ಅವರ ಕುಟುಂಬ ಸಂತೋಷದಲ್ಲಿದ್ದರೆ ಅಷ್ಟು ಸಾಕು ನನಗೆ. ನೀರು ಮತ್ತು ಈ ಸ್ವಚ್ಛತೆ, ಪ್ಲಾಸ್ಟಿಕ್ ಯಾವತ್ತೂ ನಮಗೆ ಅದು ಅಪಕಾರ ಆಗ್ತದಂತ ಆದವಳೇ ನಾನು. ಅದು ನನ್ನನ್ನು ಯಾರು ಟೀಕೆ ಮಾಡಿದ್ರು ನನಗೆ ಬೇಜಾರಿಲ್ಲ. ನನ್ನ ಉಸಿರು ಇರುವ ತನಕ ಸ್ವಚ್ಛತೆಗಾಗಿ, ನೀರಿಗಾಗಿ ನಾವು ಹೋರಾಟ ಮಾಡ್ತೇನೆ. ತುಂಬ ವರ್ಷದಿಂದ ಸ್ವಚ್ಛತೆ ಮಾಡ್ತಾ ಇದ್ದೇನೆ. ದೇರ್ಲಗಟ್ಟೆಯಿಂದ ಹಿಡ್ಕೊಂಡು ಮುರುಂಗರಗಟ್ಟೆ ಶಾಲೆವರೆಗೆ ತುಂಬ ಸಲ ಆಯಿತು. ಸ್ವಚ್ಛತೆಯಲ್ಲಿ ಏನು ಪ್ರಯೋಜನ ಆಗಲಿಲ್ಲ. ಮುಂದೆ ಯಾರ ಪೇಪರಲ್ಲಿ ಹಾಕಿದ್ರು, ತುಂಬ ಕಸದ ರಾಶಿಯನ್ನು ಹಾಕಿ ಅದರ ಸೈಡಲ್ಲಿ ನನ್ನ ಫೋಟೋ ಹಾಕಿಬಿಟ್ರು. ಅಷ್ಟೊತ್ತಿಗೆ ಯಾರ ಕರೆದು ಬಿಟ್ಟರು ದೇರ್ಲಗಟ್ಟೆಯಿಂದ, ನಿಮ್ಮ ಫೋಟೋ ಇದೆ, ತುಂಬ ಕಸದ ರಾಶಿ ಇದೆ, ಇವಾಗ ತೆಗೀತಾ ಇದ್ದಾರೆ ಅಂತ. ನಾನು ಗಾಡಿ ಮಾಡಿಕೊಂಡು ಓಡ್ಕೊಂಡು ಹೋಗಿ ಅಲ್ಲಿ ನೋಡುವಾಗ ಎಲ್ಲರೂ ತೆಗೀತಾರೆ. ಇದು ಯಾವ ಲೆಕ್ಕದಲ್ಲಿ ಇದು ತೆಗೆಯುವುದು ಅಂತ ಕೇಳುವಾಗ ಅವರು ಹೇಳಿದರು, ಇದು ನಮ್ಮ ರಕ್ಷಣಾ ವೇದಿಕೆಯಲ್ಲಿ, ಅವರು ಫೋಟೋ ಪೇಪರ್ ಏನು ನೋಡಲಿಲ್ಲ, ರಕ್ಷಣಾ ವೇದಿಕೆ ಲೆಕ್ಕದಲ್ಲಿ ತೆಗೆಯೋದು ಅಂತೇಳಿ ಒಂದು 2 ಲೋಡ್ ಆ ಕಡೆ 1 ಲೋಡ್ ಈ ಕಡೆ ಇತ್ತು. ಎಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟು, ಅದು ಅಲ್ಲಿ ಮಾತ್ರ ಅಲ್ಲ, ಮೇಲೆ ಅವರ ಮೇಲೆ ಮಸೀದಿ ಇದೆ ಅಲ್ಲ, ಜಂಕ್ಷನ್ ಅಲ್ಲ, ಅಲ್ಲಿಂದ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ನಾವು ಸ್ವಚ್ಛತೆ ಅಂದರೆ ನಾವು ತುಂಬ ವರ್ಷ ಆಯಿತು ಸ್ವಚ್ಛತೆ ಮಾಡೋದು, ಮನೆ ಮನೆಗೆ ಹೋಗಿ. ಆದ್ರೂ ಏನು ಪ್ರಯೋಜನ ಇಲ್ಲ. ಈ ಸೀನಾ ಶೆಟ್ಟರು, ಕೃಷ್ಣಮೂಲಿಯವರು ಆ ಊರಿಂದ ಬಂದು ಇಲ್ಲಿಗೆ ಈ ಟಿಪ್ಪಣಿಯಲ್ಲಿ ಸ್ವಲ್ಪ ಗಂಜಿ ಚಟ್ನಿಯನ್ನು ಇಟ್ಕೊಂಡು ಬಂದು
ಈ ಊರವರಿಗೆ ಯಾಕೆ ಇಷ್ಟೆಲ್ಲ ಕಷ್ಟ ಕೊಡ್ತೀರಾ ಅಂತ ನನಗೆ ಗೊತ್ತಾಗೋದಿಲ್ಲ. ಅವರಿಗೆ ಯಾಕೆ ಬೇಕಾಗಿದ್ದು? ಅವರಿಗೆ ಏನು ಪ್ರಯೋಜನ? ಅವರೊಂದು ಮದುವೆ ಸಹ ಆಗಲಿಲ್ಲ. ಅಷ್ಟು ದೂರದಿಂದ ಬಂದು ಈ ಗುಡ್ಡದಲ್ಲಿ ಕೂತ್ಕೊಂಡು, ಈ ಮರದ ಅಡಿಯಲ್ಲಿ ಕೂತ್ಕೊಂಡು, ಆಮೇಲೆ ಇವಾಗ ಬಿಲ್ಡಿಂಗ್ ಆಯಿತು. ಯಾಕೆ ಅಂತೂ ಏನು ಪ್ರಯೋಜನ ಆಗೋದಿಲ್ಲಲ್ಲ. ಆದರೆ ಕೆಲವರು ತಿಳ್ಕೊಳ್ಳೋದು ಇಲ್ಲ. ಒಂದು ಮನುಷ್ಯ ಅಲ್ಲ, ಪ್ರಾಣಿ ಅದು ಸ್ವಲ್ಪ ತಲೆಗೆ ತಗೊಳ್ತದೆ. ಇವರ ಒಂದು ಕೋಣೆಯಲ್ಲಿ ನಾಯಿಗಳಿದೆ, ಎಷ್ಟು ನಾಯಿಗಳು ಅಷ್ಟು ಎಷ್ಟು ಬುದ್ಧಿ ಇದೆ. ಇವರ ಮನೆಯಲ್ಲಿ ಇವರ ಕೋಣೆಯಲ್ಲಿ ಇದ್ದ ನಾಯಿಗಳಿಗೆ ಎಷ್ಟು ಬುದ್ಧಿ ಇದೆ. ಆದರೆ ಮನುಷ್ಯರು ತಿಳ್ಕೊಳ್ಳೋದಿಲ್ಲ. ಇಷ್ಟು ಅಷ್ಟು ದೂರದಿಂದ ಡೈಲಿ ಗಾಡಿಯಲ್ಲಿ ಬರ್ತಾರೆ ಇವರು. ಯಾಕೆ ಬರ್ತಾರೆ? ಯಾಕೆ ಇಷ್ಟೆಲ್ಲ ಮನೆಗೆ ಹೋಗಿ ಹೇಳ್ತಾರೆ? ಯಾಕೆ ಇಷ್ಟೆಲ್ಲ ಮನೆಗೆ ಹೋಗಿ ಅವರ ಮನೆಯಲ್ಲಿ ಕಸವನ್ನು ಎಕ್ಕುತ್ತಾರೆ? ಮಿಕ್ಕಿದರವನ್ನು ಈ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಹೋಗಿ ಎಕ್ತಾರೆ. ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾರಲ್ಲ, ಯಾಕೆ ಅಂತ ಯಾರು ತಿಳ್ಕೊಳ್ಳೋದಿಲ್ಲ. ಆದರೆ ನನಗೆ ಮಾತಾಡಲಿಕ್ಕೇ ಗೊತ್ತಿಲ್ಲ. ಆದರೆ ಅವರ ಹಿಂದೆ ಹೋಗಿ ನಾನು ತುಂಬ ಕಲಿತು ಬಿಟ್ಟುದು ಅಲ್ಲ, ಆದರೆ ನನ್ನ ಮನೆಯಲ್ಲಿ ನಾನು ಮಾಡಿದ್ದೇನೆ ಸ್ವಚ್ಛತೆಯದ್ದು ಬಗ್ಗೆ. ಆದರೆ ಅವರು ಯಾಕೆ ಹೀಗೆಲ್ಲ ಮಾಡ್ತಾರೆ? ನಮ್ಮ ಮನೆಗೆ ಬಂದು ನಮ್ಮ ಬೇರೆಯವರ ಮನೆಗೆ ಹೋಗಿ ಇಷ್ಟೆಲ್ಲ ಕಷ್ಟ ಬಂದು ಬಿಡ್ತಾರಲ್ಲ ಅಂತ ಹೇಳಿ ನಾನು ನನ್ನ ಮನೆಯಲ್ಲಿ ಮಾಡಿ ನಾನು ಸ್ಟಾರ್ಟ್ ಮಾಡಿದೆ. ಇಷ್ಟೆಲ್ಲ ನಮಗೆ ಇವರ ಬಟ್ಟೆಯಲ್ಲಿ ಕಸ ಎಲ್ಲ ಮಾಡಿ ಗಲೀಜು ಮಾಡಿ ಈಗೆಲ್ಲ ಕಷ್ಟ ಬರ್ತಾ ಇದ್ದಾರಲ್ಲ ಅಂತ ಹೇಳಿ ನನ್ನ ಮನೆಯಲ್ಲೇ ನಾನು ಸ್ವಚ್ಛತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಸ್ಟಾರ್ಟ್ ಮಾಡಿದ ನಂತರ ಎಲ್ಲ ದೇಶದವರು ನನ್ನ ಮನೆಗೆ ಬಂದುಬಿಟ್ರು. ಯಾಕೆಪ್ಪ ಇದು? ತುಂಬ ಎಲ್ಲ ಊರಿಂದ ಅಧಿಕಾರಿಗಳು ಬಂದರು, MLA ಅವರು ಬಂದರು, ಡಾಕ್ಟ್ರುಗಳು ಬಂದರು, ಎಲ್ಲ ದೇಶದ ಮೊನ್ನೆ ಚೈನಾದವರು ಬಂದರು, ಆಫ್ರಿಕಾದವರು ಬಂದರು, ಎಲ್ಲ ಸಂಘ ಸಮಸ್ಯೆದವರು ಬಂದರು. ಮೊನ್ನೆ ಬೆಂಗಳೂರಿಂದ 10 ಮಕ್ಕಳು ಬಂದರು. ಏನು ನಿಮ್ಮ ಕತೆ ಕೇಳಲಿಕ್ಕೆ? ನನಗೆ ಕತೆ ಏನಿದೆ, ನಿಮ್ಮ ವಿಷಯ ತಿಳಿಲಿಕ್ಕೆ ವಿಷಯ ಏನಿದೆ? ಏನು ಮಾಡಲಿಲ್ಲಪ್ಪ, ನಾವು ಏನು ಸ್ವಲ್ಪ ಸ್ವಚ್ಛತೆ ಮಾಡಿದ್ದೇನೆ ಅಷ್ಟೇ. ಎಲ್ಲ ಈ ಪೇಪರ್ನವರು ಸಹ ಎಲ್ಲ ಪೇಪರ್ನವರು ನನ್ನ ಮನೆಗೆ ಬಂದಿದ್ದಾರೆ. ಬಂದು ನೋಡುವಾಗ ಎಲ್ಲ ಬರೀ ಸ್ವಚ್ಛತೆಯನ್ನು ಮಾಡಿದ್ದು ಅಷ್ಟೇ, ಬೇರೆ ಏನು ಮಾಡಲಿಲ್ಲ. ನಾವು ಇಷ್ಟು ವರ್ಷದಿಂದ ಇಡೀ ಜಾಗದಲ್ಲಿ ಹೋಗಿ ಸ್ವಚ್ಛತೆ ಆಗಲಿಲ್ಲ. ನಮ್ಮ ಮನೆ ನಾವು ಸ್ವಚ್ಛತೆ ಮಾಡೋಣ ಅಂತೇಳಿ ನಮ್ಮ ಮನೆಯನ್ನು ನಾನು ಸ್ವಚ್ಛತೆ ಮಾಡಿದ್ದೇನೆ. ಫಸ್ಟು ಏನು ಮಾಡಿದ್ದೇನೆ, ಹಸಿ ಕಸ ಒಣ ಕಸ ಬೇರೆ ಮಾಡಿ, ಅದಕ್ಕೆ ಹಸಿ ಕಸವನ್ನು ದೊಡ್ಡ ಒಂದು ಗುಂಡಿ ಅಲ್ಲಿ ಮರದ ಅಡಿಯಲ್ಲಿ ಗುಂಡಿ ಮಾಡಿದ್ದೇನೆ, ಅದಕ್ಕೆ ಹಾಕಿದ್ದೆ. ಒಂದು ಡ್ರಮ್ಮಲ್ಲಿ ಅದು ಗೊಬ್ಬರದ್ದು ಮಾಡಿದ್ದೇನೆ, ಬೇರೆನೆ ಇಂಗು ಗುಂಡಿ ಎಲ್ಲ ಮಾಡಿದ್ದೇನೆ. ನೋಡಿ ಇವಾಗ ಎಲ್ಲ ದೇಶದವರು ಬಂದು ನನಗೆ ಕೂತ್ಕೊಳ್ಳಕ್ಕೆ ಸೀನ ಶೆಟ್ಟಿ ಕೃಷ್ಣಮೂಲಿಯವರು ಬಿಡುವುದಿಲ್ಲ. ಇವಾಗ ಅಷ್ಟು ಫುಲ್ಲಾಗಿ ಬರ್ತಾ ಇದ್ದಾರೆ. ಮೊನ್ನೆ ಚೈನಾದವರು, ಅವರ ಹತ್ರ ಇಂಗ್ಲೀಷ್ ಮಾತಾಡಲಿಕ್ಕೆ ನನಗೆ ಗೊತ್ತಿಲ್ಲ, ಅವರ ಮಾತಾಡಿಬಿಟ್ರು. ಅದರ ಬಗ್ಗೆ ಕೃಷ್ಣಮೂಲಿಯವರು ಸೀನ ಶೆಟ್ಟಿ ಇಂಗ್ಲೀಷಲ್ಲಿ ಅವರು ಮಾಡಿದರು. ನಾನು ಯಾ ಅಂತ ಹೇಳಿದ್ರು, ನನಗೆ ಗೊತ್ತಿಲ್ಲ ಏನಂತ. ಅವರು ಮಾತಾಡ್ಬಿಟ್ರು, ಇವರು ಅದರ ದಾಟಿ ಇವರು ಹೇಳ್ಬಿಟ್ರು. ಅಷ್ಟೊಂದು ಸ್ವಚ್ಛತೆ ಮಾಡಿದ್ದಕ್ಕೆ ಅಷ್ಟು ಹೊರಗಡೆ ದೇಶದವರು ಬಂದಿದ್ದಾರೆ. ಆದರೂ ನಮ್ಮ ಮನೆಯಲ್ಲಿ ಮಾಡಿಬಿಟ್ಟು ಊರಿನವರು ಏನು ತಿಳ್ಕೊಳ್ಳೋದಿಲ್ಲ, ಏನು ಪಂಚಾಯತಿಯವರು ತಿಳ್ಕೊಳ್ಳೋದಿಲ್ಲ, ಏನು ಅಧಿಕಾರಿಗಳು ಇದರ ಗಮನ ಇಲ್ಲ. ಏಕೆ ಈ ಸೀನ ಶೆಟ್ಟಿ ಕೃಷ್ಣಮೂಲಿಯವರು ಇಷ್ಟೆಲ್ಲ ಕಷ್ಟ ಬರ್ತಾರಲ್ಲ, ಇಷ್ಟನ್ನು ನಮ್ಮನ್ನು ಕೂತ್ಕೊಳ್ಳೋಕ್ಕೆ ಬಿಡುವುದಿಲ್ಲ. ನಾವು ಅಲ್ಲಿ ಹೋಗಿ ನೋಡಿ, ಮೊನ್ನೆ ಜಂಕ್ಷನಲ್ಲಿ ಇಷ್ಟು ನಾಯಿಗಳು ಸತ್ತೋಯ್ತು, ಕೆಲವು ಆಗಿ. ಮೊನ್ನೆ ನಾನು ಇರಲಿಲ್ಲ, ಎಲ್ಲಾದರೂ ಹೋಗಿ ಬರುವಾಗ ಬೆಳಿಗ್ಗೆ 6 ಗಂಟೆಗೆ ಬಿದ್ದಿದೆ ಅಂತೆ ಹೂವಕಲ್ಲಲ್ಲಿ ಜಂಕ್ಷನಲ್ಲಿ ಒಂದು ನಾಯಿ ಸತ್ತು. ಆದರೆ ಮಧ್ಯಾಹ್ನವರೆಗೆ ಯಾರು ತೆಗೆದಿಲ್ಲ. ಎಲ್ಲರೂ ಹೇಳ್ತಾರೆ ಇಸ್ಮಾಯಿಲ್ ಇಲ್ವಾ, ನಾವು ಕಸ ನಾಯಿ ತೆಗೆಯೋರ ಅಲ್ಲ, ಬೆಕ್ಕು ತೆಗೆಯೋರ, ಇಸ್ಮಾಯಿಲ್ ಇಲ್ಲ. ನಾನೇ ಬಂದ ನಂತರ 1 ಗಂಟೆ ಆಯಿತು. ಎಷ್ಟು ಗಂಟೆಗೆ ಬಿದ್ದಿದೆ ಇದು? 6 ಗಂಟೆಗೆ ಬಿದ್ದಿದೆ. ಯಾರು ಇಲ್ಲಿ ಜೀವ ಇದ್ದವರು ಇಲ್ವಾ? ಯಾರು ಇಲ್ಲ, ತೆಗೆದೇ ಇಲ್ಲ. ಲಾಸ್ಟಿಗೆ ನಾನು ಒಬ್ಬರ ಹತ್ರ ಹೇಳಿದೆ, ನೀವು ಸ್ವಲ್ಪ ಒಂದು ಎಲೆಯನ್ನು ಹಿಡ್ಕೊಂಡು ಆ ನಾಯಿಗಳನ್ನು ಸ್ವಲ್ಪ ಎಳೆದು ಸೈಡಲ್ಲಿ ಹಾಕಿಬಿಡಿ, ಬೇರೆ ಏನು ಮಾಡಬೇಡಿ. ಏನಾದರೂ ಆಗಿಬಿಟ್ರೆ ಇಷ್ಟು ಅಂಗಡಿಗಳಿದೆ, ಮನೆ ಇದೆ, ಸ್ವಲ್ಪ ಎಳೆದು ಸೈಡಲ್ಲಿ ಹಾಕಿಬಿಡಿ, ಅಷ್ಟಿದ್ದರೆ ಸಾಕು. ನೀವು ಒಂದು ಅಪ್ಪ ಬಂದು ಒಬ್ಬರು ಎಳೆದು ಸೈಡಲ್ಲಿ ಹಾಕಿಬಿಟ್ರು.
ಸೈಡಲ್ಲಿ ಹಾಕಿಬಿಟ್ಟಿದ ನಂತರ ನಾನು ಪಂಚಾಯತ್ಗೆ ತಿಳಿಸಿದೆ, ಏನು ಸುದ್ದಿ ಇಲ್ಲ. ಲಾಸ್ಟಿಗೆ ನಾನು ಉಡುಪಿಯಿಂದ ರಿಕ್ಷಾದಲ್ಲಿ ಹೋಗಿ ಜನವನ್ನು ತಂದು ಅವರಿಗೆ 500 ರೂಪಾಯಿ ಕೊಟ್ಟು, ಆ ರಿಕ್ಷಾದವರಿಗೆ 250 ರೂಪಾಯಿ ಕೊಟ್ಟು, ಅದನ್ನು ನೋಡಿ ಅಲ್ಲಿ ಆ ಶರಣವರ ಮೈದಾನದಿಂದ ಆ ಕಡೆ ದೊಡ್ಡ ಗುಂಡಿದೆ, ಅಲ್ಲಿಗೆ ಕೊಟ್ಟು ತಗೊಂಡು ಹೋಗಿ ಅವರಿಗೆ ಅದನ್ನು ಇದು ಮಾಡಿ ಸ್ವಚ್ಛತೆ ಮಾಡಿದ ನಂತರ ಹಾಗೆ ಮಾಡಬೇಕು. ಸುಮ್ಮನೆ ಎಲ್ಲರೂ ಎಲ್ಲೆಲ್ಲಿ ರೋಡಲ್ಲಿ ಬದಿಯಲ್ಲಿ ಸ್ವಚ್ಛತೆ ಅಂತ ಹೇಳಿಬಿಟ್ರೆ ಇದು ಇವಾಗ ಇಲ್ಲಿಗೆ ಮುಗಿಯಿತು. ಇದೇ ಥರ ಎಷ್ಟು ವರ್ಷ ಆಯಿತು. ಇದು ಇಷ್ಟವರೆಗೆ ಇದುವರೆಗೆ ನಾವು ಹೆಜ್ಜೆಯನ್ನು ಹಿಂದೆ ಇಟ್ಟಿದ್ದೇನೆ, ಇನ್ನು ಮುಂದೆ ಇಡಿದ್ದೇನೆ. ಶರಣವರು ಹೇಳಿದಾಗ ಇದನ್ನು ಫೈನ್ ಹಾಕಲೇಬೇಕು, ಇದನ್ನು ಮುಂದೆ ತೆಗೆಯಬೇಕು, ಇದಕ್ಕೆ ಪರಿಣಾಮ ಕೊಡಬೇಕು ಅಂತ ಹೇಳಿ ನಾವು ಶರಣವರ ಇದರ ಗಮನದಿಂದ ನಾನು ಇದನ್ನು ನಿಲ್ಲಿಸುತ್ತೇನೆ. ಮತ್ತು ಮನೆ ಸೋಲಾರ್ ಆಗಿದೆ. ಇರುವ 5 ಸೆನ್ಸ್ನಲ್ಲಿ 60-70 ಮಾಡಿದ್ದಾರೆ. ಗುಜರಿಗೆ ಬಂದ ಪುಸ್ತಕವನ್ನು ಜೋಡಿಸಿಟ್ಟಿದ್ದಾರೆ. ಒಂದು ವಿಶೇಷವಾದ ಮನೆ, ಸಂಪೂರ್ಣ ಸ್ವಚ್ಛ ಮನುಷ್ಯ. ಈ ಊರಿನವರು, ಊರಿನವರು, ವಿಶ್ವವಿದ್ಯಾಲಯದವರು, ನಬಾರ್ಡಿಗೆ ಟ್ರೈನಿಂಗ್ ಬರುವಂಥವರೆಲ್ಲ, ಆಫೀಸರ್ಸ್ ಎಲ್ಲ ಬೇರೆ ಬೇರೆ ರಾಜ್ಯದವರೆಲ್ಲ ಬಂದು ಭೇಟಿ ಕೊಡುವಂಥ ಮನೆ ಆಗಿದೆ. ಒಂದ್ಸಲ ಸ್ವಚ್ಛ ಮನೆ ಆಗಿದ್ರೆ ಅದು ಅದ್ಭುತವಾದ ಶಕ್ತಿ ಮನೆಗೆ ಬರುತ್ತೆ. ಅದು ದೊಡ್ಡ ಶಕ್ತಿ, ಆ ಸ್ವಚ್ಛತೆ, ಹಸಿರುಕರಣ ಎಲ್ಲ. ಥ್ಯಾಂಕ್ ಯು. ಈಗ ನಮ್ಮ ಜಯ, ನೀವೇನು ಮಾಡಿದ್ದೀರಿ? ನಾನು ಬೇರೆಯಾಗಿ ಸಾಧಾರಣ 12 ಸಾರಿ ನಡೆಸಿದ್ದೇನೆ. ಮತ್ತು ನಾನು ಪ್ಲಾಸ್ಟಿಕ್ ಎಲ್ಲ ಫಸ್ಟಿಗೆ ಅಂದರೆ ಇಲ್ಲಿ ಟ್ರೈನಿಂಗ್ ಇತ್ತು ನಮಗೆ, ವಿನಾಯಕ ಸ್ಕೂಲ್ ಟ್ರೈನಿಂಗ್ ಇದೆಲ್ಲ ತರಬೇತಿ. ಆ ಟೈಮ್ ಪ್ಲಾಸ್ಟಿಕ್ ಎಲ್ಲ, ಕಪ್ಪು ಪ್ಲಾಸ್ಟಿಕ್ ಬೇರೆ, ಹಾಲಿನದ್ದು ಬೇರೆ, ಮತ್ತು ಚಾಕ್ಲೇಟು ಅದು ಬೇರೆ, ಮತ್ತು ಬಿಸ್ಕೆಟಿಂದೆಲ್ಲ ಬೇರೆ ಬೇರೆ ಪ್ಯಾಕೆಟ್ ಮಾಡಿ ಎಲ್ಲ ಇದು ಮನೆಗೆ ಹೋಗಿ ಎಲ್ಲ ಹೇಳ್ತಾ ಇದ್ರು. ಮತ್ತು ಅದ್ರ ನಂತರ ಒಮ್ಮೆ ಶಾಲೆಯಲ್ಲಿ ಪ್ಲಾಸ್ಟಿಕ್ಕನ್ನು ಬಾಟ್ಲಿಗೆ ತುಂಬಿಸಿರ್ಬೇಕು ಅಂತ, ಅಂದರೆ ಚಾಕ್ಲೇಟ್ ಇದು ಕಾಗ್ತದೆ ಒಂದು 7-8 ಬಾಟ್ಲಿಗೆ ತುಂಬಿಸಿಟ್ಟು ಮತ್ತೆ ಅಷ್ಟೊತ್ತಿಗೆ ನಮ್ಮದು ಘನತೆಯ ಘಟಕ ಆಯಿತು. ಮತ್ತೆ ಇಲ್ಲ, ನಾನೀಗ ಆಗ ತುಂಬಿಸಿಟ್ಟಿದ್ದು ಫಸ್ಟಿಗೆ ನಮ್ಮದೊಂದು ಸೆಡ್ಡಾಗಿ ಉಂಟು. ಫಸ್ಟ್ ಮಶ್ರೂಮ್ ಎಲ್ಲ ಮಾಡಿದ್ದೆ, ಅಲ್ಲಿ ಇಟ್ಟಿದ್ದು. ಅದು ನಾನೀಗ ತಂದು ನಮ್ಮ ಸ್ಟೋರ್ ರೂಮಲ್ಲಿ ಇಟ್ಟಿದ್ದೀನಿ. ಮನೆಯಲ್ಲಾದರೂ ಬೈತಾ ಇದ್ದೆ, ಇದನ್ನು ಕೊಡ್ಬೋದು ಗುಜರಿಗೆ, ಇಲ್ಲಾಂದರೆ ಅಲ್ಲಿ ಕೊಡು ಅಂದರೆ ಸರ್ನವ್ರು ಯಾವಾಗಲಾದ್ರು ಮನೆ ಭೇಟಿ ಮಾಡಿದಾಗ ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಈಗ ಕೊಟ್ಟು ಇಟ್ಟಿದ್ದೀನಿ. ಮತ್ತು ಮನೆ ಹಸಿರು ಮನೆ ಅಂತ ಸ್ವಲ್ಪ, ಮತ್ತು ಸೋಲಾರ್ ಉಂಟು, ಮತ್ತು ಬಾವಿಗೆ ಜಲಸಾಕ್ಷರತೆ, ಮನೆ ನೀರು ಕೊಯ್ಲು ಮಾಡಿ, ಮತ್ತು ಇದು ಹಸಿ ಕಸ ಎಲ್ಲ ಫಸ್ಟ್ ತೆಂಗಿನ ಗಿಡಕ್ಕೆ ಹಾಕ್ತಾಯಿದ್ದೆ. ಮತ್ತು ಈಗ ಅದನ್ನೊಂದು ದೊಡ್ಡ ಡ್ರಮ್ ಇಟ್ಟು ಅದರಲ್ಲಿ ನೀರು ಬಂದರೆ ಅದನ್ನೆಲ್ಲ ಗಿಡಕ್ಕೆ ಹಾಕ್ತೀನಿ. ಮತ್ತು ಅದನ್ನು ಗೊಬ್ಬರ ಮಾಡಿ ಅದು ಗಿಡ ಎಲ್ಲ ನೆಟ್ಟು ಬದನೆ ಅದು ಇದೆಲ್ಲ ಇದು ಮಾಡ್ತೀನಿ. ಇಲ್ಲಿ ಒಂದು 2 ವರ್ಷಕ್ಕೆ ಮೊದಲು 2 ವರ್ಷ ಆಯಿತು ಬಂದು ಇಲ್ಲಿ ಟೀಚರ್ ಕೆಲಸಕ್ಕೆ ಬಂದು. ಅದಕ್ಕೆ ಮೊದಲು ನಾನು ಪ್ಲಾಸ್ಟಿಕ್ಕನ್ನೆಲ್ಲ ಸುಡ್ತಿದ್ದೆ ನಾನು. ಆದರೆ ಇಲ್ಲಿ ಬಂದ ನಂತರ ಗೊತ್ತಾಯಿತು ಅದರಿಂದ ಸುಟ್ಟರೆ ಎಷ್ಟು ದೊಡ್ಡ ಒಂದು ಮಾರಕ ರೋಗಗಳು ಬರ್ತವೆ. ಅದರ ನಂತರ ಗೊತ್ತಾಯಿತು ನನಗೆ. ಅದರ ನಂತರ ನಾನು ಎಲ್ಲ ವಿಂಗಡಣೆ ಮಾಡಲಿಕ್ಕೆ ಶುರು ಮಾಡಿದ್ದೆ. ಪ್ಲಾಸ್ಟಿಕ್, ಹಾಲಿನ ಪ್ಲಾಸ್ಟಿಕ್ ಬೇರೆ, ಮತ್ತು ಈ ಥರ ಬಿಳಿ ಪ್ಲಾಸ್ಟಿಕ್ ಎಲ್ಲ ಬೇರೆ ಬೇರೆ ಮಾಡಿ ಮೊನ್ನೆ 1,000 ರೂಪಾಯಿವರೆಗೆ ಅವರಿಗೆ ಮಾರಾಟ ಮಾಡಿದೆ. ಮತ್ತೆ ಅದಕ್ಕಿಂತ ಮೊದಲೊಂದು ಸ್ವಲ್ಪ ಮಾರಿದೆ, ಆದರೆ ಇವರು ಆಗ ಅಲ್ಲಿ ಅಷ್ಟು ಇದಿರಲಿಲ್ಲ. ಮತ್ತು ಉಡುಪಿಗೆ ತಂದು ಕೊಟ್ಟಿದ್ದು ಆಗ ಅಲ್ಲಿ ಸಹ ಸ್ವಲ್ಪ 1,500 ಸಿಕ್ಕಿದೆ ಅಲ್ಲಿ ಹಣ. ಅದರ ನಂತರ ಈಗ ಸಹ ಸ್ವಲ್ಪ ಜೋಡಣೆಲ್ಲ ಮಾಡ್ತಿದ್ದೇನೆ. ಈಗ ಚಾಕ್ಲೇಟ್ ರ್ಯಾಪರ್ ಇದೆಲ್ಲ ಬೇರೆ ಬೇರೆ ಇಟ್ಟು, ಬೇರೆ ಪ್ಲಾಸ್ಟಿಕ್ ಎಲ್ಲ ಬೇರೆ ಬೇರೆ ಇಟ್ಟು, ಮೊನ್ನೆ ಸ್ವಲ್ಪ ಬೇರೆ ಹೀಗೆ ಇದ್ದದ್ದನ್ನೆಲ್ಲ ಇದು ಪಂಚಾಯತಿಯವರಿಗೆ ಕೊಟ್ಟೆ. ಮೊನ್ನೆ ಕೊಟ್ಟಿದ್ದಷ್ಟೇ, ನಾನು ಅಷ್ಟವರೆಗೆ ನಾನು ಕೊಡಲಿಲ್ಲ, ಎಲ್ಲ ತುಂಬಿಸಿಟ್ಟು ಹಾಗೆ ಮನೆಯಲ್ಲಿ ಭದ್ರವಾಗಿ ಇಟ್ಟಿದ್ದೆ ಸರಿಯಾಗಿ ಕಟ್ಟಿ. ಮತ್ತು ಹಸಿ ಕಸವನ್ನು ಒಂದು ಡ್ರಮ್ ಒಳಗೆ ಹಾಕಿ ಅದನ್ನು ಕಾಂಪೋಸ್ಟ್ ಮಾಡಿ ಗಿಡಗಳಿಗೆ ಹಾಕಿದೆ. ಒಂದು 10 kg ಅಷ್ಟು ಮೊನ್ನೆ ಗೊಬ್ಬರ ಮಾಡಿ ಒಣಗಿಸಿ ಇಟ್ಟಿದ್ದೇನೆ. ಇನ್ನೂ ಸ್ವಲ್ಪ ಕಾಂಪೋಸ್ಟ್ ಗೊಬ್ಬರ ಮಾಡಲಿಕ್ಕೆ ಡ್ರಮ್ ಒಳಗೆ ಹಾಕಿಟ್ಟಿದ್ದೇನೆ. ಇನ್ನು ಮಳೆಗಾಲದ ಟೈಮಲ್ಲಿ ಗಿಡಗಳಿಗೆ ಹಾಕುವಂತ ಇಟ್ಟಿದ್ದೇನೆ ಹಾಗೆ. ಆದರೆ ನಮ್ಮದು ಸೋಲಾರ್ ಮನೆ, ಒಂದು 4 ಬಲ್ಬದು ಸೋಲಾರ್ ಮನೆ, ಮತ್ತು ಮಾಡಿದ್ದೇನೆ. ಬಾವಿಗೆ ಸ್ವಲ್ಪ ನೀರೆಲ್ಲ ಮಳೆ ಬೀಳು ಇದು ಮಾಡಿದ್ದೇನೆ. ಹಾಗೆ ಈಗ ನಮಗೆ ಈ ಸಲ ನೀರಿಗೆ ಪ್ರಾಬ್ಲಮ್ ಆಗಲಿಲ್ಲ. ನನಗೆ ತುಂಬ ಮಳೆ ಇದರಿಂದ ಬಾವಿಯಲ್ಲಿ ನೀರಿತ್ತು. ಲಾಸ್ಟ್ವರೆಗೆ ತುಂಬ ನೀರು ಇದನ್ನು ಪ್ರಾಬ್ಲಮ್ ಆಗಲಿಲ್ಲ ನನಗೆ. ಹಾಗೆ ಇಲ್ಲಾಂದರೆ ನಮಗೆ ಏಪ್ರಿಲ್ ಮೇ ಅಲ್ಲಿಗೆ ನಮಗೆ ನೀರು ಲಾಸ್ಟ್ ಆಗ್ತಿತ್ತು ಬಾವಿಯದು. ಈ ಸಲ ನಮಗೆ ನೀರು ತುಂಬ ಇತ್ತು ಅದರಲ್ಲಿ. ವೆರಿ ಗುಡ್. ಒಂದು ಮನೆ ಅಂಗಳದಲ್ಲಿ ಮಾಹಿತಿ, ಮಹಿಳಾ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಬಹುದು. ನಾವು ನಿಮ್ಮ ಮನೆಗೆ ಭೇಟಿ ಮಾಡಬೇಕು ಅಂತಿದ್ದೇನೆ. ಅದೇ ರಜೆ ಮುಗಿತಾ ಬಂತು. ಸುಸ್ಥಿರವಾದ ಸ್ವಚ್ಛತೆ ಮಾಡಿದ್ದೀರಿ ಟೀಚರ್ ಅವರು, ಧನ್ಯವಾದಗಳು. ಒಣ ಕಸ ಉಂಟು, ಹಸಿ ಕಸ ಉಂಟು.
ಮತ್ತೊಂದು ಹಣದ ಕಸ, ಅಪಾಯಕಾರಿ ಕಸವನ್ನೆಲ್ಲ ಬೇರೆಯೇ ಒಂದು ಇದು ಗೋಣಿಯಲ್ಲಿ ಹಾಕಿ ನಾನು ಇಟ್ಟಿದ್ದೇನೆ. ನಾನು ಇಲ್ಲಿಗೆ ಬಂದ ನಂತರ ನನಗೆ ಕೂಡ ಒಂದು ಕಸವನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡಬೇಕು ಅಂತ ನನಗೆ ಜನಶಿಕ್ಷಣ ಟ್ರಸ್ಟಿಗೆ ಬಂದ ಮೇಲೆ ತಿಳಿದಿರುವಂಥದ್ದು. ಬಂದ ನಂತರ ನಾನು ಮನೆಯಲ್ಲಿ ಕೂಡ ಅದೇ ರೀತಿಯಾಗಿ ಮಾಡ್ತೇನೆ. ಅಂದರೆ ಹಸಿ ಕಸವನ್ನು ನಾವು ಜಾಸ್ತಿಯಾಗಿ ಗಿಡದ ಬುಡಕ್ಕೆ ಜಾಸ್ತಿ ಹಾಕ್ತೇವೆ. ಪ್ಲಾಸ್ಟಿಕ್ಕನ್ನೆಲ್ಲ ಬೇರೆ ಸಪ್ರೇಟಾಗಿ ತೆಗೆದಿಟ್ಟಿದ್ದೇವೆ. ಅದರಲ್ಲಿ ಕೂಡ ಏನಾದರೂ ಹೆಚ್ಚು ಅಂದರೆ ಒಳ್ಳೆಯ ಪ್ಲಾಸ್ಟಿಕ್ ಇದ್ದರೆ ಅದನ್ನು ತೊಳೆದು ಮತ್ತೆ ಅದನ್ನು ಯೂಸ್ ಮಾಡ್ತೇವೆ. ಅಂದರೆ ವಾಪಸ್ ಅಂಗಡಿಯಿಂದ ತರುವುದೆಲ್ಲ ಕಡಿಮೆ ಮಾಡ್ತೇವೆ. ಎಂಥದ್ದು ಸಾಮಾನ್ಯ ಎಲ್ಲ ತಂದರೆ ನಾನೇ ಏನಾದ್ರು ತೊಗೊಂಡು ಹೋದರೆ ಜಾಸ್ತಿ ಬ್ಯಾಗಲ್ಲಿ ಹಾಕ್ತೇನೆ, ಪ್ಲಾಸ್ಟಿಕ್ ಬೇಡ ಅಂತ ಹೇಳ್ತೇನೆ ಶಾಪಲ್ಲಿ ಕೊಡುವಾಗ ಕೂಡ. ಮತ್ತೊಂದು ಚೀಲ ಕೂಡ ಇರ್ತದೆ ನನ್ನ ಬ್ಯಾಗಲ್ಲಿ, ಆ ಚೀಲವನ್ನೇ ಜಾಸ್ತಿಯಾಗಿ ನಾನು ಯೂಸ್ ಮಾಡ್ತೇನೆ. ಥ್ಯಾಂಕ್ ಯು. ಅನುವು ಮಾಡಿಕೊಟ್ಟದಕ್ಕೆ ನಾನಿದು ಪ್ರಥಮ ಬಾರಿಗೆ ಭೇಟಿ ಕೊಡ್ತಾ ಇರುವಂಥದ್ದು. ಈ ಸ್ವಚ್ಛತಾ ಅಭಿಯಾನ ಅನ್ನುವಂಥದ್ದು ಎಲ್ಲ ಕಡೆ ನಡೀತಾ ಇರುವಂಥದ್ದು, ನಾವು ಕಲಿಯುವಾಗದಿಂದ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಸಾಮಾನ್ಯವಾಗಿರುವಂಥದ್ದು. ಆದರೆ ಅಲ್ಲಿಂದ ಇಲ್ಲಿಯ ತನಕ ಕೂಡ ಇದರ ಸಮಸ್ಯೆ ಪರಿಹಾರ ಆದದಂತ ನಾವು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ನಮ್ಮ ಈಗ ಮುಖ್ಯತೆ ಏನಂತ ಹೇಳಿದ್ರೆ, ನಾವು ಏನು ತಿಳಿದುಕೊಳ್ತೇವೆ ಅದನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡುವಂಥದ್ದು. ಅಂದರೆ ಮಕ್ಕಳೇ ಮುಂದಿನ ಭವಿಷ್ಯದ ನೇತಾರರಂತ ಹೇಳ್ಬೋದು. ಈಗ ನೀವು ಏನು ಮನೆಯಲ್ಲಿ ಮಾಡ್ತಿದ್ದೀರಿ ಅಂತ ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳುದಂತ ಹೇಳಿದ್ರೆ, ಎಲ್ಲರೂ ಮಾಡುವಂಥದ್ದನ್ನೇ ನಾವು ಕೂಡ ಮಾಡ್ತಾ ಇರುವಂಥದ್ದು. ಹಸಿ ಕಸ ಮತ್ತೆ ಒಣ ಕಸವನ್ನು ಬೇರೆ ಬೇರೆ ಮಾಡಿ ಹಸಿ ಕಸವನ್ನು ಗೊಬ್ಬರವನ್ನು ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಒಣ ಕಸದಲ್ಲೂ ಕೂಡ ಕೆಲವೊಂದು ನಮಗೆ ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗದಂಥದ್ದು ಇರ್ತದೆ. ಕೆಲವೊಂದನ್ನು ನಾವು ಈ ಕ್ರಾಫ್ಟ್ ಎಲ್ಲ ಮಾಡಿ ಆ ರೀತಿಯಾಗಿ ಬಳಸಿಕೊಳ್ಬೋದು. ಇನ್ನು ಕೆಲವೊಂದು ಒಣ ಕಸವನ್ನು ನಾವು ಅದನ್ನು ವಿಲೇವಾರಿಗೆ ಕೊಡಲೇಬೇಕಾಗ್ತದೆ. ಮತ್ತೆ ಕೆಲವು ಒಣ ಕಸವನ್ನು ನಾವು ಹೀಗೆ ಅಂದರೆ ಗುಜರಿ ಸ್ಕ್ರಾಪ್ ಶಾಪಿಗೆ ಕೊಟ್ಟು ಅದನ್ನು ಆ ರೀತಿ ವಿಲೇವಾರಿ ಮಾಡುವಂಥದ್ದು. ಇನ್ನು ಅದಲ್ಲದೆ ಮುಖ್ಯವಾಗಿ ನಮಗೆ ಸಮಸ್ಯೆ ಕೊಡುವಂಥದ್ದು ಏನಂತ ಹೇಳಿದ್ರೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್. ಕಸ ಅಂತ ಹೇಳುವಾಗ ಮುಖ್ಯವಾಗಿ ನಮಗೆ ಕಸ ಆಗಿ ಉಳಿಯುವಂಥದ್ದು ಪ್ಲಾಸ್ಟಿಕ್ಗಳು. ಯಾಕಂತ ಹೇಳಿದ್ರೆ ಅದು ಡಿಕಂಪೋಸ್ ಆಗಿ ಹೋಗದೇ ಇರುವಂಥದ್ದು, ಅಂದರೆ ಗೊಬ್ಬರ ಆಗಿ ಹೋಗದೇ ಇರುವಂಥ ಆದ ಕಾರಣ ಅದು ನಮಗೆ ಸಮಸ್ಯೆಯಾಗಿ ಪರಿಣಮಿಸಿರುವಂಥದ್ದು. ಹಾಗಾಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ನಾವು ಆದಷ್ಟು ಕಡಿಮೆ ಬಳಸಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಎಲ್ಲ ನೀವೆಲ್ಲ ನಮಗಿಂತ ಜಾಸ್ತಿ ತಿಳುವಳಿಕೆ ಉಳ್ಳವರಾಗಿರುವ ಕಾರಣದಿಂದಾಗಿ ನಾನು ತುಂಬಾ ಹೇಳಲಿಕ್ಕೆ ಬಯಸುವುದಿಲ್ಲ. ಇದು ನಾನು ಮಕ್ಕಳಿಗೆ ಏನಂತ ಹೇಳಿದ್ರೆ, ನಾವು ಮನೆಯನ್ನು ಸ್ವಚ್ಛ ಮಾಡಿ ಇಟ್ಟುಕೊಳ್ಳುವುದು ಹೇಗೆ ಅಂತ ಹೇಳಿ, ನಮ್ಗೆ ಇನ್ನು ಹೊರಗೆ ಹೋದ ಸಂದರ್ಭದಲ್ಲಿ ನಾವು ಯಾವುದೇ ಪ್ಲಾಸ್ಟಿಕ್ ಬಿಸಾಡುವಂತ ವಸ್ತುಗಳಿದ್ದಾಗ ಅದನ್ನು ರಿಟರ್ನ್ ಮನೆಗೆ ತರುವಂಥದ್ದು. ಅದು ಈ ಮಕ್ಕಳಿಗೆ ನಾವು ಚಿಕ್ಕದಿರುವಾಗದಿಂದಲೇ ಅಭ್ಯಾಸ ಮಾಡಿಸಿದ್ರೆ, ಅಭ್ಯಾಸವನ್ನು ನಮ್ಗೆ ತಪ್ಪಿಸುವಂತ ಅಭ್ಯಾಸ ಆಗಿ ಹೋದ್ರೆ ಅದನ್ನು ಏನು ಹೇಳ್ತೇವೆ ನಿಲ್ಲಿಸುವಂತದ್ದು ಕಷ್ಟ. ಈಗ ಅದೇ ಸಮಸ್ಯೆ ಆಗಿರುವುದು, ಕಸ ಬಿಸಾಡುವುದು ಒಂದು ಅಭ್ಯಾಸ ಆಗಿ ಹೋಗಿದೆ ಮನುಷ್ಯರಲ್ಲಿ. ಹಾಗಾಗಿ ಆ ಅಭ್ಯಾಸವನ್ನು ನಿಲ್ಲಿಸುವಂತ ಕ್ರಮವನ್ನು ನಾವು ಕೈಗೊಳ್ಬೇಕಾಗಿದೆ. ಕಸವನ್ನು ನಾವು ಮಾತಿನಲ್ಲಿ ಸುಲಭದಲ್ಲಿ ಎಲ್ಲ ಹೇಳ್ಬೋದು. ಈ ಅಭಿಯಾನ ಇಲ್ಲಿ ಈಗ ನಾನು ಬಂದಾಗ ನನಗೆ ಆಲೋಚನೆ ಆದದಂತೆ ಏನಂತ ಹೇಳಿದ್ರೆ, ಇಲ್ಲಿ ಇಷ್ಟು ಸ್ವಲ್ಪ ಮಂದಿ ನಾವೇನಿದ್ದೇವೆ, ನಮ್ಮಲ್ಲಿ ತಿಳುವಳಿಕೆ ಕಾರ್ಯಕ್ರಮ ಹೀಗೆ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಪ್ರತಿಯೊಂದು ಸಣ್ಣ ಸಣ್ಣ ಗ್ರಾಮದಲ್ಲಿ ಇಂಥ ಜನರಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆದಾಗ ಅದು ನಮ್ಮೊಳಗೆ ಹುಟ್ಟಿಕೊಳ್ಬೇಕಾದಂಥದ್ದು. ಆ ಕಸ ಬಿಸಾಡುವ ಅಭ್ಯಾಸ ನಿಲ್ಲಬೇಕಾದಂತ ಜಾಗೃತಿ ಮನುಷ್ಯನಲ್ಲಿ ಹುಟ್ಟಬೇಕು ಅನ್ನುವಂತ ಒಂದು ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದಲ್ಲದೆ ಇನ್ನೊಂದು, ನಾನು ಬರುವ ಮೊದಲು ತುಂಬಾ ವಿಷಯಗಳು ಚರ್ಚೆ ಆಗಿದ್ದಿರಬಹುದು. ಬಂದ ಮೇಲೆ ಅನೇಕ ವಿಷಯಗಳನ್ನು ನೀವು ಅರಿವು ಮೂಡಿಸಿದ್ದೀರಿ. ಅದರ ಜೊತೆಗೆ ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನಂತ ಹೇಳಿದ್ರೆ, ಈಗ ಡಿಕಂಪೋಸೇಬಲ್ ಪ್ಲಾಸ್ಟಿಕ್ ಅನ್ನುವಂತ ಪ್ಲಾಸ್ಟಿಕ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಇಲ್ಲಿ ಅಂದ್ರೆ ಪಂಚಾಯತಿ ಸದಸ್ಯರು ನಾವೇನಂತ ಹೇಳಿದ್ರೆ, ಮನೆ ಸೇರಿ ಗ್ರಾಮ ಆಗುವಂಥದ್ದು, ಗ್ರಾಮದಿಂದ ಸಮಾಜ ಆಗುವಂಥದ್ದು. ಹಾಗೆ ಒಬ್ಬರಿಂದಲೇ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಸಮಾಜದೊಟ್ಟಿಗೆ ನಮಗೆ ಸರ್ಕಾರದ ಯಾವಾಗ ಸಹಾಯ ಸಿಗ್ತದೆ ಆಗ ನಾವು ಆ ಕಾರ್ಯದಲ್ಲಿ ಯಶಸ್ವಿಯನ್ನು ಪಡಿಬಹುದು ಅಂತೇಳಿ ನಾನು ಅನ್ಕೊಳ್ತೇನೆ. ಹಾಗಾಗಿ ನಾವು ಆದಷ್ಟು ಈಗ ಏನು ಮಾರ್ಕೆಟಿಗೆ ಎಲ್ಲ ಕಡೆ ಅವೈಲೇಬಲ್ ಇಲ್ಲ, ಲಭ್ಯ ಇಲ್ಲ, ಇದು ಡಿಕಂಪೋಸೇಬಲ್ ಪ್ಲಾಸ್ಟಿಕ್ ಅನ್ನು ತಯಾರು ಮಾಡುವಂತಹ ಘಟಕಗಳು ನಿರ್ಮಾಣ ಆಗ್ತಾ ಇವೆ. ಅದರಲ್ಲಿ ಮುಖ್ಯವಾಗಿ ಯಾವುದು ವಸ್ತುಗಳನ್ನು ಬಳಸಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಈ ಸಸಿಗಳಿಂದಲೇ ಆ ಪ್ಲಾಸ್ಟಿಕ್ನ ಅಂಶವನ್ನು ನಾವು ಉಪಯೋಗಿಸಿಕೊಂಡು
ಡಿಕಂಪೋಸೇಬಲ್ ಪ್ಲಾಸ್ಟಿಕ್ ಕೂಡ ಉತ್ಪಾದನೆ ಆಗಿ ಹೊರಬರ್ತಾ ಇದೆ. ಅದಕ್ಕೆ ಜನರು ಅದರ ಒಲವು ಮೂಡಿಸಬೇಕು. ಅದಲ್ಲದೆ ಪ್ಲಾಸ್ಟಿಕ್ ಕೂಡ ಆದಷ್ಟು ರೀಸೈಕ್ಲೇಬಲ್ ಪ್ಲಾಸ್ಟಿಕ್ ಅನ್ನು ಬಳಸಿಕೊಂಡ್ರೆ ನಮ್ಗೆ ಅದು ಕಸ ರೀಸೈಕಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ವೆರಿ ಗುಡ್. ಇನ್ನೊಂದೇನಂದ್ರೆ ಸರ್, ನಾವು ಈಗ ನಮ್ಮ ಸಂತತಿ, ನಾವು ಮನುಷ್ಯ ಜೀವ ಸ್ಥಳದಲ್ಲಿ ಅಂದ್ರೆ ಮೇಲೆ ಇರುವಂತ ಸ್ಥಳದಲ್ಲಿರುವವರು, ಹಾಗೆ ಬುದ್ಧಿವಂತಿಕೆ ಇರುವಂತ ಮನುಷ್ಯ ಪ್ರಾಣಿ ಸಂಕುಲದಲ್ಲಿ ನಾವು ಕೂಡ ಪ್ರಾಣಿಗಳೇ, ಅದರಲ್ಲಿ ಮೇಲಿನ ಸ್ತರದಲ್ಲಿರುವ ಪ್ರಾಣಿಗಳು. ಹಾಗಾಗಿ ನಾವು ಸಣ್ಣ ಕೆಳ ಸ್ತರದಲ್ಲಿರುವಂತಹ ಪ್ರಾಣಿಗಳ ಬಗ್ಗೆ ಗೊಡವೆಗೆ ಹೋಗುದಿಲ್ಲ. ನಾವು ಮಾಡಿರುವ ಅನಾಹುತದಿಂದಾಗಿ ಸರ್ ಹೇಳಿದ್ರು ಜೀವ ಸಂಕುಲಗಳು ನಶಿಸಿ ಹೋಗ್ತಾ ಇದೆ ಅಂದ್ರೆ, ಒಂದು ಜೀವ ಸಂಕುಲ ನಶಿಸಿ ಹೋದ್ರೆ ಅದು ನಮ್ಮ ನಾಶಕ್ಕೆ ಕೂಡ ಕಾರಣ ಆಗ್ತದೆ ಅನ್ನುವಂತ ಅರಿವು ಕೂಡ ಜನರಲ್ಲಿ ಬರ್ಬೇಕು ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಾವು ಹೇಳ್ಬೋದು, ನಾವು ಈಗ ಈಗಿನ ತನಕ ಇನ್ನು ಕೆಲವು ಜನರೇಷನ್ ತನಕ ನಾವು ಏನು ಅನುಭವಿಸ್ತಾ ಇದ್ದೇವೆ ಈ ಸ್ವಚ್ಛತೆಯನ್ನು, ಈ ಶುದ್ಧವಾದ ವಾತಾವರಣವನ್ನು, ಅದು ನಮ್ಮ ಮಕ್ಕಳಿಗೆ ಸಿಗುವಂತಹ ಒಂದು ಸಿಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಅವರಿಗೆ ಜನರಲ್ಲಿ ಅರಿವು ಮೂಡಿಸಿದಾಗ ಮುಂದಿನ ಪರಿಸರ ಕೂಡ ಶುದ್ಧವಾಗಿರಲಿಕ್ಕೆ ನಮಗೆ ಸಹಾಯ ಆಗ್ತದೆ ಅಂತ ಹೇಳಿಕ್ಕೆ. ವೆರಿ ಗುಡ್, ಥ್ಯಾಂಕ್ ಯು ಮೇಡಮ್. ನಿಮ್ಮಿಂದ ಗಿಡಗಳ ಬಗ್ಗೆ ಬಹಳ ಅಧ್ಯಯನ ಮಾಡಿದವರು. ಅವರು ಬಂದ್ಮೇಲೆ ನಮ್ಮಲ್ಲಿ ಏಕನಾಯಕನ ಒಂದು ಗಿಡ ಉಂಟು. ಅದು ಆದ ಮೇಲೆ ಈಗ ದೊಡ್ಡ ಒಂದು ಔಷಧಿ ಗಿಡ, ಅದು ಔಷಧಿ ಗಿಡ BP ಶುಗರ್ನವರಿಗೆ ಅದರ ಗ್ರೀನ್ ಟೀ ಕುಡಿದ್ರೆ ಎಲ್ಲ ಸಂಪೂರ್ಣ ಮಾತ್ರೆ ಬೇಡ ಅಂತೆ. ಈಗ ಬಹಳ ಡಿಮಾಂಡ್ ಬಂದಿದೆ. ನೀವು ಕೂಡ ಏನು ಸಸ್ಯಶಾಸ್ತ್ರ ಓದಿದ? ಸದಸ್ಯರೇ ಎಲ್ಲರಿಗೂ ವಂದನೆಗಳು. ನಾನು ಕೊಣಾಯದಿಂದ ಬರುವುದು. ನನ್ನ ಹೆಸರು ಮಿನಿ ನಾಯರ್ ಅಂತ. ನನ್ನ ಅಭಿಪ್ರಾಯ ಪ್ರಕಾರ ನಾವು ಹುಟ್ಟಿನಿಂದಲೇ ಬರಬೇಕು. ಹುಟ್ಟಿನಿಂದಲೇ ಸ್ವಚ್ಛತೆ ಅಂದರೆ ಮಕ್ಕಳಿಗೆ ಸಲಹೆ ಕೊಟ್ಟು ಅವರಿಂದಲೇ ಎಲ್ಲ ಸ್ವಚ್ಛತೆಯನ್ನು ಮಾಡಿಸಿ ಅವರಿಗೆ ಅಭ್ಯಾಸ ಮಾಡಿಕೊಂಡ್ರೆ ಅದು ಅವರಿಂದಲೇ ತನ್ನಾಗೆ ಬೆಳೆಯುತ್ತದೆ. ಸ್ವಚ್ಛತೆ ಎಂದರೆ ಎಲ್ಲರೂ ಸ್ವಚ್ಛತೆ, ಎಲ್ಲರೂ ಈಗ ಮಾಧ್ಯಮ ಅದು ಇದೆಲ್ಲ ಪ್ರಚಾರ ಮಾಡಿಕೊಂಡು ಅಲ್ಲಿ ಬಿಸಾಡಬಾರ್ದು, ಇಲ್ಲಿ ಬಿಸಾಡಬಾರ್ದು, ಅಲ್ಲಿ ಇಡಬಾರ್ದು, ಇಲ್ಲಿ ಇಡಬಾರ್ದು ಅಂತ ಹೇಳುವುದು ಬಿಟ್ಟು ಮನೆಯಲ್ಲಿ ಆ ಪಾಠ ಕಲಿತುಕೊಂಡ್ರೆ ನಾವು ಚಿಕ್ಕದಿರುವಾಗ ಏನು ಗೊತ್ತುಂಟ, ನಮಗೆ ಬೆಳಿಗ್ಗೆ ಎದ್ದು ಗುಡಿಸೋದಿದ್ದರೆ ಪೆಟ್ಟು ಬಿಡ್ತದೆ. ಅಂಗಳ ಗುಡಿಸೋದು, ಪರಿಸರ ಸ್ವಚ್ಛತೆ ಫಸ್ಟ್ ಕಲಿತ್ಕೊಂಡ್ರು. ಶಾಲೆಯಲ್ಲಿ ಕೂಡ ಫಸ್ಟೇ ನಮಗೆ ಪ್ರಾರ್ಥನೆ ಆಗೋದಕ್ಕೆ ಮೊದಲು ಎಲ್ಲರೂ ಕಸ ಗುಡಿಸ್ಬೇಕಾ? ಗುಡಿಸಿ ಎಲ್ಲ ಕಸ ಎಲ್ಲ ಎಕ್ಕಿದ ಮೇಲೆ ಅಲ್ಲಿ ಪ್ರಾರ್ಥನೆ ಎಲ್ಲ ಸ್ಟಾರ್ಟ್ ಮಾಡೋದು. ನಾವು ಸ್ನಾನ ಮಾಡಿ ಹೋಗೋದಿದ್ದರೆ ಆವತ್ತು ನಾವು ಕ್ಲಾಸಿನ ಹೊರಗೆ, ಚಳಿ ಆಗಲಿ ಬಿಸಿಲಾಗಲಿ ಅಲ್ಲ ಬಿಸಿ ಇರಲಿ ಯಾವುದು ಕಾಲ ಆದರೆ. ಅಂದರೆ ನಾನು ಕೇರಳದಿಂದ ಬಂದು ಇಲ್ಲಿ ಸೆಟಲ್ ಆದವರು. ನಮ್ಮಲ್ಲಿ ಓಣಂ ಎಂದ ಒಂದು ಹಬ್ಬ ಇರುತ್ತದೆ. ಹಬ್ಬ ಇರುವಾಗ ಎಲ್ಲ ಮನೆಗಳ ಪರಿಸರ ಮನೆ ಸ್ವಚ್ಛತೆ ಮಾಡಲೇಬೇಕು. ಅದು ಜಾತಿ ಭೇದ ಏನಿಲ್ಲ, ಎಲ್ಲ ಜಾತಿಯವರು ಸ್ವಚ್ಛತೆ ಆ ಪರಿಸರ ಫುಲ್ಲು ಸ್ವಚ್ಛತೆ ಮಾಡೋ. ಒಂದು ಕಸ ಆಗಲಿ, ಒಂದು ಕಾಡಾಗಲಿ, ಒಂದು ಇದಾಗಲಿ, ಹುಲ್ಲಾಗಲಿ ಇರುವುದಿಲ್ಲ. ಆ ಓಣ ಮುಗಿಗಿಂತ ಒಂದು ತಿಂಗಳು ಮೊದಲೇ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಸ್ವಚ್ಛತೆ. ಗಂಡಸು ಹೆಂಗಸು ಎಲ್ಲರೂ ಆ ರೀತಿ ಅಲ್ಲಿ ಸ್ವಚ್ಛತೆ ಮಾಡಿ ಇಡೀ ಸ್ಟೇಟೇ ಸ್ವಚ್ಛತೆ ಆಗಿರ್ತದೆ. ಅದೇ ರೀತಿ ಅವರು ಹೇಳಿದಾರಲ್ಲ, ನಾಯಿ ಸತ್ತಿದೆ, ಬೆಕ್ಕು ಸತ್ತಿದೆ, ಅಲ್ಲಿ ದಾರಿಯಲ್ಲಿ ಬಿದ್ದಿದೆ, ಯಾರು ತೆಗೆಯುವುದಿಲ್ಲ ಅಂತ. ಆದರೆ ಹಾಗೆ ಅಲ್ಲ, ಅಲ್ಲಿ ನೋಡಿದರೆ ಆಗಲೇ ಕೊಟ್ಟು ಪಿಕಾಸು ಬಂದಿದೆ ಎಂದು 4 ಹುಡುಗರು ಸೇರಿಕೊಂಡಿರ್ತಾರೆ. ಅಲ್ಲಿ ಅದನ್ನು ಹೂತಾಕಿ ಆಯಿತು, ಯಾರನ್ನು ಕೇಳುವುದಿಲ್ಲ, ನೋಡುವುದಿಲ್ಲ. ಇಲ್ಲಿ ಆದರೆ ಒಂದು ಹಾರು ಹಿಡ್ಕೊಳ್ಬೇಕಿದ್ರೆ ಅದಕ್ಕೆ ದುಡ್ಡು ಬೇಕು, ಪಿಕಾಸು ಹಿಡ್ಕೊಳ್ಬೇಕಿದ್ರೆ ಅದಕ್ಕೆ ದುಡ್ಡು ಬೇಕು. ಅಲ್ಲಿ ಅದೇನು ಇಲ್ಲ, ಶ್ರಮದಾನ, ಎಲ್ಲ ಶ್ರಮದಾನ ಅಲ್ಲಿ ನಡೀತದೆ. ಅದು ಹೆಂಗಸರು ಹೆಂಗಸರೊಂದನ್ನು ಭೇದ ಭಾವನೆ ಬರುವುದಿಲ್ಲ. ಮನೆ ಸ್ವಚ್ಛತೆ ಮುಖ್ಯವಾಗಿ ಹೆಂಗಸರೇ ಮಾಡ್ತಾರೆ ಎಲ್ಲ ರೀತಿಯಲ್ಲಿ. ಅಂದರೆ ಮೊದಲು ಇಷ್ಟು ಕಸ ಎಲ್ಲ ಇರಲಿಲ್ಲ, ಈಗ ಮಾರ್ಕೆಟಿಂಗ್ ಜಾಸ್ತಿ ಆಯಿತು, ಜನರು ಜಾಸ್ತಿ ಆಯಿತು, ಮನೆಗಳು ಜಾಸ್ತಿ ಆಯಿತು, ಕಸ ಮತ್ತೆ ಬರ್ತದೆ. ಮತ್ತೆ ಪ್ಲಾಸ್ಟಿಕ್ ಅಂತ ಹೇಳಿ ಒಂದು ಮಾರ್ಕೆಟಿಂಗೇ ಕಂಡುಹಿಡಿದು ಅದಕ್ಕೆ ಬೇಕಾದ ಜೀವನ ಮಾರ್ಗ ಕಂಡುಹಿಡಿದ ಮೇಲೆ ಈ ಥರ ಎಲ್ಲ ಪ್ಲಾಸ್ಟಿಕ್ಗಳು ಜಾಸ್ತಿ ಆಗಿದೆ. ಅದನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಜನಸಂಖ್ಯೆ ಸಾಧ್ಯ ಜಾಸ್ತಿ ಆದರೆ ಮನೆಗಳು ಜಾಸ್ತಿ ಆಗಿ ಆಗ್ತದೆ. ಅದನ್ನು ಇನ್ನು ಏನು ಈಗ ಸವಲತ್ತುಗಳು ಜಾಸ್ತಿ ಇದೆ, ಪಂಚಾಯತ್ಗಳು ಕೊಡ್ತಾರೆ, ಪಂಚಾಯತ್ ಸವಲತ್ತು ಇರುತ್ತೆ, ಎಲ್ಲ ರೀತಿಯ ಸವಲತ್ತುಗಳನ್ನು ನಾವು ಉಪಯೋಗಿಸಿ
ನಮ್ಮ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ, ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪ್ರಯತ್ನ ಥ್ಯಾಂಕ್ ಯು ಮಾಡಿ. ಥ್ಯಾಂಕ್ ಯು ಡಾಕ್ಟರ್ ರಶ್ಮಿ ಅವರು. ಅಲ್ಲಿ ಮಾತು ಆದ ಮೇಲೆ ನಮ್ಮ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ಮುಂದಿನ ವಿಷಯ ಬೇರೆ ದಿವಸದಲ್ಲಿ ಚರ್ಚೆ ಮಾಡುವ. ಪುತ್ತೂರಲ್ಲಿ ಸಾಲ್ದಾನ್ ಅಂತ ಒಬ್ಬರಿದ್ದಾರೆ, 77 ವರ್ಷದವರು. ಅವರ ಕೆಲಸ, ಅವರು ಹೋದಲ್ಲೆಲ್ಲ ಕಸ ಕಂಡ್ರೆ ಫೋಟೋ ತೆಗೆಯುವುದು, ಸಂಬಂಧಪಟ್ಟ ಅಧಿಕಾರಿ ಕಳಿಸ್ತಾ ಇರುವುದು, ಮತ್ತೆ ಪತ್ರ ಬರೆಯುವುದು, ಉತ್ತರ ಬರುತ್ತೆ. ಈಗ ಎಲ್ಲಿ ತನಕ ಅಂದರೆ ಕೆಲವು ಅಧಿಕಾರಿಗಳಿಗೆ ಜನಪ್ರತಿನಿಧಿ ಮಾಡಲಿಕ್ಕೆ ಆಗದ ಕೆಲಸವನ್ನು ಡಾಕ್ಟರ್ ಸಾಲ್ದಾನ್ ಅವರು ಮಾಡ್ತಾರೆ. ಅವ್ರು ಬಿಡುವುದೇ ಇಲ್ಲ, ಸಿಟ್ಟು ಬರುವುದಿಲ್ಲ, ಕಳಿಸ್ತಾ ಇರ್ತಾರೆ. ಮೈಸೂರಿಗೆ ಹೋಗಲಿ ಕಸದ ಫೋಟೋ ತೆಗೆದು ಅಲ್ಲಿ DC ನಮಗೆ ಕಳಿಸ್ತಾ ಇದ್ದಾರೆ, ನೋಡಿ ಮಾಡ್ತಾ ಇದ್ದಾರೆ. ಈಗ ಅವರಿಗೊಂದು ಶಕ್ತಿ ಬಂತು. ಮೊನ್ನೆ ವಾರ್ತಾ ಭಾರತಿಯಲ್ಲಿ ಅವರ ಕತೆ ಬಂತು, ನಿಮ್ಮ ಗುಂಪಿಗೆ ಹಾಕಿದ್ದೆ, ನಾವು ಓದಿ ನೋಡಿ. ಇದು ಸಾಲ್ದಾನ ಪುತ್ತೂರು. ಇನ್ನೊಬ್ಬರು ಅಶೋಕ್ ಭಟ್, ಇದೆಲ್ಲ 65 ವರ್ಷದ ಮೇಲಿನವರು. ಅಶೋಕ್ ಭಟ್ ಪಡುಪನಂಬವರು. ಅವರು ಸಾಲ್ದಾನ ತರನೇ ಕೆಲಸ ಮಾಡುವುದು. ಅವರೇನು ಮಾಡೋದು, ಅವರ ಮನೆ ಹತ್ತಿರದ 1 ಕಿಲೋಮೀಟರ್ ರಸ್ತೆಯನ್ನು ಅವರೊಬ್ಬರೇ ಕಸ ಇಕ್ಕು ಚೀಲಕ್ಕೆ ತುಂಬಿಸಿಡುವುದು. ಆ 1 ಕಿಲೋಮೀಟರ್ ರಸ್ತೆಯ ಸ್ವಚ್ಛತೆ ಕಾಪಾಡೋದು ಅಶೋಕ್ ಭಟ್ರು. ಅದು ನೋಡಿ ಕಾರ್ಕಳದಲ್ಲಿ ಕೆಲವು ಹಿರಿಯ ನಾಗರಿಕರು ಸೇರಿ ಅಲ್ಲಿ ಕಸ ಹಾಕಲಿಕ್ಕೆ ಶುರು ಮಾಡಿದರು. ಅವರು ಪರಿಸರ ಗುಂಪಿನಲ್ಲಿ ಹೊಂದಿದ್ದಾರೆ. ಮೊನ್ನೆ ಬೆಂಗಳೂರು ಹೋಗಿದ್ದಾರೆ, ಅಲ್ಲೊಂದು ಕಸಮುಕ್ತ ಸಂಪೂರ್ಣ ಸ್ವಚ್ಛ ದೇವಸ್ಥಾನದ ಕತೆ ಹಾಕಿದ್ದಾರೆ. ಅದು ನಮ್ಮ ಗ್ರೂಪಿಗೆ ಹಾಕಿದ್ದೀವಿ ನಾವು. ಹೇಗೆ ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ಒಳಗೆ ಇಲ್ಲ, ಹಸಿ ಕಸ ಒಣ ಕಸ ವ್ಯವಸ್ಥೆ, ಒಂದು ಮಾದರಿಯಾದ ದೇವಸ್ಥಾನ. ನನಗೆ ಎಷ್ಟು ಅಷ್ಟು ಗೊತ್ತಿಲ್ಲ, ಅದು ನಮ್ಮ ಗುಂಪಲ್ಲಿದೆ. ಅಶೋಕ್ ಭಟ್ರು, ಸಾಲ್ದಾನ ತರದವರು, ಇಸ್ಮಾಯಿಲ್, ಇಲ್ಲೆಲ್ಲ ನಾವೆಲ್ಲೇ ಕೆಲಸ ಮಾಡ್ತಿರೋದು. ಮುಂದೆ ನಮ್ಮದು ದೊಡ್ಡ ಕೆಲಸ ಆಗಲೇಬೇಕು. ಒಂದು ಪತ್ರಕರ್ತ ಮಿತ್ರರು, ಈ ನಮ್ಮ ರಿಯಾಲಿಟಿ ಚೆಕ್ ಅಂದರೆ ಸಂಪೂರ್ಣ ಸ್ವಚ್ಛತೆಯ ಸತ್ಯದ ಸ್ವಚ್ಛಕತೆ ಹಾಕುವುದು. ಅಂದರೆ ಸಂಪೂರ್ಣ ಸತ್ಯತೆ ಎಲ್ಲಿದೆಯೋ ಅಲ್ಲಿದೆ ಸಂಪೂರ್ಣ ಸ್ವಚ್ಛತೆ. ಈಗ ಸ್ವಚ್ಛತೆ ವಿಷಯದಲ್ಲಿ ಸಂಪೂರ್ಣ ಸತ್ಯತೆ ಇಲ್ಲ. ನಮ್ಮ ಹಳ್ಳಿ ಗ್ರಾಮದಲ್ಲಿ ಕಸದ ವಿಷಯ ಜಿಲ್ಲಾ ಮಟ್ಟಕ್ಕೆ ಮೇಲ್ಮಟ್ಟಕ್ಕೆ ಹೋಗುವ ಬುಕ್ಕಲ್ಲಿ ಅತ್ಯುತ್ತಮವಾದ ಕೆಲಸ ಆಗ್ತಾ ಉಂಟು. ಪಂಚಾಯತಿಯಲ್ಲಿ ಘಟಕ ಉಂಟು, ವಾಹನ ಉಂಟು, ಜನ ಉಂಟು, ನಮ್ಮಲ್ಲಿ ಕಸ ಕೆಲಸ ಚೆನ್ನಾಗಿ ಆಗ್ತಾ ಉಂಟು ಅಂತ ಒಂದು ಅಭಿಪ್ರಾಯ. ರಿಪೋರ್ಟ್ ಮೇಲ್ಗಡೆ. ಈಗ ಪತ್ರಕರ್ತರ ಕಥೆಯಿಂದಾಗಿ ಇಲ್ಲ, ರಿಪೋರ್ಟ್ ಪ್ರಕಾರ ಫೀಲ್ಡಲ್ಲಿ ಇಲ್ಲ, ರಿಪೋರ್ಟ್ ಬೇರೆಯೇ, ಫೀಲ್ಡ್ನ ಕತೆ ಬೇರೆಯೇ ಅಂತ ಒಂದು ಸತ್ಯ ಸಂಗತಿ ಗೊತ್ತಾಗಿದೆ. ಈಗ ಡಾಕ್ಟರ್ ರಶ್ಮಿ ಅವರು ಕೊನೆಯಲ್ಲಿ ಮಾತಾಡಿ. ಈಗ ಹೈದರ್ ಸರ್ ನಿಮ್ಮೊಂದೆರಡು ಮಾತು ಬೇಕು ನನಗೆ. ಕೊನೆಗೆ ರಶ್ಮಿಯವರ ಮಾತೆ. ಹಿರಿಯ ಸಾಮಾಜಿಕ ಮುತ್ಸದ್ದಿ, ನಮಗೆ ಯಾವತ್ತೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಗೌರವಾನ್ವಿತ ರಮೇಶನವರ ಉಪಸ್ಥಿತಿಯನ್ನು ನಾನು ಗೌರವಿಸಿಕೊಂಡು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಾನ್ಯರ ಉಪಸ್ಥಿತಿಗೆ ನನ್ನ ವಂದನೆಯನ್ನು ಸಲ್ಲಿಸಿಕೊಂಡು, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಆದರಣೀಯ ಮಹಿಳಾ ಮತ್ತು ಪುರುಷ ಮಹಾಜನಗಳಿಗೆ ವಂದಿಸಿಕೊಂಡು, ಎಲ್ಲ ಸ್ವಚ್ಛತೆಯ ಒಳ ಆಳವನ್ನು ಸ್ಪಷ್ಟವಾಗಿ ಪ್ರತಿಯೊಬ್ಬರು ತನ್ನದೇ ಆದ ಶೈಲಿಯಲ್ಲಿ ಪ್ರಸ್ತುತಪಡಿಸಿದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಕನ್ನಡದ ಶ್ರೇಷ್ಠ ಕವಿ ತನ್ನ ಹಾಡಿನ ಮೂಲಕ 2 ಸಾಲುಗಳಲ್ಲಿ ಬದುಕು ಹೇಗಿರಬೇಕೆಂದು ಚಿತ್ರಿಸಿದ್ದಾನೆ. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ, ಹಾಲು ತೆನೆಯಲ್ಲಿ ಅಮೃತ ತುಂಬಿ ನದಿಯು, ಹೇಗೆ ದೂರದ ನೀಲಿ ಎಲ್ಲಿ ಕೊನೆಗೊಳ್ಳುವುದೋ ಹಾಗೆ ನಮ್ಮನ್ನು ಬಾಳಿ ಬೆಳಗಿಸು ಪ್ರಭುವೆ ಅಂತಕ್ಕಂಥ ಆಶಯವನ್ನು ಆ ಕವಿ ವ್ಯಕ್ತಪಡಿಸ್ತಾನೆ. ಅಂದರೆ ಈ ಭೂಮಿಯೊಳಗೆ ಹುಟ್ಟಿ ಬದುಕಿ ಬಾಲ್ಯ ಯೌವನವನ್ನು ಎಲ್ಲವನ್ನು ಕಳೆದು ಏನಾದರೊಂದು ಯಾರಿಗೂ ತಿಳಿಯದಾಗೆ ಸಾಧನೆಯನ್ನು ಮಾಡಿ ಆ ಗಮ್ಯದೊಳಗೆ ಸೇರ್ಬೇಕಂತಕ್ಕಂಥದ್ದು ಆ ಕವಿಯ ಆಶಯ. ಇಲ್ಲಿ ಈ ವಿಷಯವನ್ನು ನಾನು ಯಾಕೆ ಇಲ್ಲಿ ಪ್ರಸ್ತುತಪಡಿಸ್ತೇನೆ ಅಂತ ಹೇಳಿದರೆ, ಇಲ್ಲಿ ನಾನಿವತ್ತು ನೋಡುವಾಗ ಹೊಸ ಮುಖಗಳನ್ನು ಇಲ್ಲಿ ಕಂಡಿದ್ದೇನೆ. ಹೊಸ ಮುಖಗಳು ಇಲ್ಲಿ ಬರುವಾಗ ಏನೋ ಒಂದು ರೀತಿಯ ಭಾವನೆಗಳು ತಮ್ಮಲ್ಲಿ ಮೂಡಿರ್ಬೋದು. ನಾನು ಈ ಪ್ರದೇಶಕ್ಕೆ, ಈ ವ್ಯಾಪ್ತಿಯೊಳಗೆ ಬಂದ ನಂತರ ನಾನು ಕಂಡದ್ದು, ಇಲ್ಲಿ ಬದುಕಿನ ಶಿಕ್ಷಣ ಸಿಗ್ತಾ ಇದೆ. ಇಲ್ಲಿ ಬದುಕಿನ ಶಿಕ್ಷಣ ಈ ವೇದಿಕೆಯೊಳಗೆ ಸಿಗ್ತಾ ಇದೆ. ಅದಕ್ಕೋಸ್ಕರ ನಮ್ಗೆ ಇದರಲ್ಲಿ ತೃಪ್ತಿ ಇದೆ.
ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ. ಮನುಷ್ಯನಿಗೆ ಬೇಕಾಗಿರುವುದು ತೃಪ್ತಿ. ಗಾಳಿ, ನೀರು ನಮಗೆ ಅಗತ್ಯ. ಯಾಕೆಂತ ಹೇಳಿದ್ರೆ ಆ ಅಗತ್ಯಕ್ಕೋಸ್ಕರ ಇವತ್ತು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ನಡೆಯುತ್ತಾ ಇದೆ. ಆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿಯೂ ನಮಗೆ ತೃಪ್ತಿ ಇದೆ, ಸಂತೃಪ್ತಿ ಇದೆ. ಆ ಸಂತೃಪ್ತಿಯೊಳಗೆ ಬದುಕು ಮಾಡ್ಬೇಕಂತಕ್ಕಂಥ ಉದ್ದೇಶದಿಂದ ನಾನು ಕೂಡ ನಿಮ್ಮ ಜೊತೆ ಸೇರಿದ್ದೇನೆ ಅಂತ ಹೇಳುತ್ತೆ. ಮತ್ತು ನಾನು ಕೂಡ ಸ್ವಚ್ಛತೆಯಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದೆ ಅಂತ ಹೇಳಲಿಕ್ಕೆ ನನಗೆ ಧೈರ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನಾನು 100ಕ್ಕೆ 100 ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿಲ್ಲ ಅನ್ನೋದನ್ನು ನಾನು ಕೂಡ ನನ್ನ ತಪ್ಪನ್ನು ಕೂಡ ಹೇಳಲಿಕ್ಕೆ ಇಷ್ಟ ಬಯಸ್ತಾ ಇದ್ದೇನೆ. ಇಷ್ಟನ್ನೇ ಹೇಳಿ ನೀವು ಕೂಡ ಹೊಸ ಮುಖಗಳೆಲ್ಲ ಬಂದಿದ್ದೀರಿ. ಹೊಸ ಹೊಸ ಆಯಾಮಗಳಲ್ಲಿ ಒಳ್ಳೊಳ್ಳೆ ಮಾತುಗಳನ್ನ ಆಲಿಸುವಂತ ರೀತಿಯನ್ನ ಕೇಳಿದ್ದೇನೆ. ನನಗೆ ಬಹಳ ಖುಷಿ ಆಯ್ತು. ಮುಖ್ಯವಾಗಿ ಎಲ್ಲ ನೀವು ಯಾವ ರೀತಿಯಲ್ಲಿ ಆ ಮಕ್ಕಳನ್ನು ತಯಾರಿಸ್ತೀರಂತ ಗೊತ್ತಿಲ್ಲ. ಒಂದು ಶಾಲೆಯ ಶಿಕ್ಷಕರು ಯಾವ ರೀತಿಯಲ್ಲಿ ಆ ಮಕ್ಕಳನ್ನ ತೀಡಿ ಬೆಳೆಸ್ತಾರೋ ಅದಕ್ಕಿಂತಲೂ ಒಂದು ಪಟ್ಟು ಹೆಚ್ಚು ಆ ಮಕ್ಕಳನ್ನ ತೀಡಿ ಅವರನ್ನ ಕಾರ್ಯಕ್ರಮದಲ್ಲಿ ಮಾತನಾಡುವಂತ ಶೈಲಿ ನೋಡುವಾಗ ನೀವು ಒಂದಲ್ಲ ಒಂದು ದಿನ ನಾವಲ್ಲ, ನೀವು ವೇದಿಕೆಯಲ್ಲಿ ಇನ್ನೊಬ್ಬರಿಗೆ ಹೇಳುವಂತ ದಿನಗಳು ದೂರವಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಅದು ಎಲ್ರಿಗೂ ಮಾತನ್ನು ಮುಗಿಸ್ತಾ ಇದ್ದೇನೆ. ಕೂಡಲೇ ಒಳಕ್ಕೆ ಬರಿಸಿದ ಹೆಸರು ಕಾಳು ಉಪಹಾರ ಎಲ್ಲರೂ ತೆಗೆದುಕೊಳ್ಳುವ ಡಾಕ್ಟರ್. ನಮಸ್ಕಾರಗಳು. ನಾನು ಮತ್ತು ಕಾವ್ಯ ನಾವು ಸುಮಾರು ಒಂದು 10-15 ವರ್ಷದಿಂದ ಈ ಪರಿಸರದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಆಗ ಏನಾಯಿತು ಅಂತ ಹೇಳಿದರೆ, ಪರಿಸರದ ಬಗ್ಗೆ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ತುಂಬ ಸಂಶೋಧನಾ ಪ್ರಬಂಧಗಳನ್ನು ಬರೀತೇವೆ. ಆದರೆ ಒಂದು ಕಡೆ ನಾವು ರಿಸರ್ಚ್ ಫೀಲ್ಡಲ್ಲಿರೋರು, ಸೈಂಟಿಫಿಕ್ ಫೀಲ್ಡಲ್ಲಿರುವವರು ನಮ್ಮದೊಂದು ಪ್ರಾಬ್ಲಮ್ ಅಂದರೆ ನಾವು ಜನಸಾಮಾನ್ಯರೊಂದಿಗೆ ಕನೆಕ್ಟ್ ಆಗೋದಿಲ್ಲ. ಈಗ ಪ್ಲಾಸ್ಟಿಕ್ ಅಂತ ಹೇಳ್ತೇವೆ, ಪ್ಲಾಸ್ಟಿಕ್ ಆಲ್ಟರ್ನೇಟಿವ್ ಟು ಪ್ಲಾಸ್ಟಿಕ್ ಅಂತ ಬಂದಿದೆ. ಅಂದರೆ ಜೈವಿಕ ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ಗಳನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿಗಳನ್ನು ಸ್ಥಾಪಿಸಿ ಅದರಲ್ಲಿ ಹೆಸರು ಮಾಡಿದವರು ಇದ್ದಾರೆ. ಅದನ್ನು ನಮ್ಮ ಮಟ್ಟಿಗೆ, ಸಣ್ಣ ಮಟ್ಟಿಗೆ ಕೂಡ ನಾವು ಬೇರೆ ಬೇರೆ ಉಪಾಯಗಳನ್ನು ಅನುಸರಿಸಿ ಹೊಸ ರೀತಿಯ ಪ್ಲಾಸ್ಟಿಕ್ಕಿಗೆ ಪರ್ಯಾಯವಾದ ವಸ್ತುಗಳನ್ನು ಖಂಡಿತ ಮಾಡ್ಬೋದು. ಇಂತಹ ಕೆಲವು ಯೋಜನೆಗಳನ್ನು ಇಲ್ಲಿ ಕೂಡ ನಮಗೆ ಕೂಡ ಮಾಡ್ಬೋದು. ಮತ್ತು ಫಂಡಿಂಗ್ಗಳು, ಬೇರೆ ಬೇರೆ ರೀತಿಯ ಫಂಡಿಂಗ್ಗಳ ಸೌಲಭ್ಯ ಕೂಡ ಇರ್ತದೆ. ಈಗ ಗೌರ್ಮೆಂಟಿಂದ ಬೇರೆ ಬೇರೆ ಥರದ್ದು ವುಮನ್ ಸೈಂಟಿಸ್ಟ್ ಸ್ಕೀಮ್ ಬೇರೆ ಬೇರೆ ಇದೆ. ಹಾಗೆ ಕೆಲವು ಫಂಡಿಂಗ್ಗಳಿಗೆ ನಾವು ಅದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಪ್ರಾಜೆಕ್ಟ್ಗಳನ್ನು ಹಾಕಿದಾಗ ನಮಗೆ ಫಂಡಿಂಗ್ ಕೂಡ ಬರ್ತದೆ. ಇಂಥದ್ದೆಲ್ಲ ಕೆಲವು ಪ್ರಯತ್ನಗಳನ್ನು ಮಾಡಿ ನೋಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಹಾಗೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪಾಠ ಮಾಡುವ ಪ್ರಾಧ್ಯಾಪಕರು ಅವರು ಇದರ ಬಗ್ಗೆ ಬಹಳ ಕೆಲಸ ಮಾಡ್ತಿದ್ದಾರೆ. ಇತ್ತೀಚೆಗೆ ನಮಗೆ ಅವರ ಪರಿಚಯ ಆಯಿತು, ಈ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದರು. ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಸ್ವಲ್ಪ ಕೈ ಜೋಡಿಸಿದೆ. ಈಗಿನ ಕುಲಪತಿಯವರು ಮತ್ತು ಇವರು ಮಾತುಕತೆ ಮಾಡಿದ್ದಾರೆ. ಅವರಿಗೂ ಕೂಡ ಇಲ್ಲಿ ನಡೆಯುವ ಕೆಲಸದ ಬಗ್ಗೆ ಒಂದು ನಂಬಿಕೆ, ಒಂದು ವಿಶ್ವಾಸ ಇರುವುದರಿಂದ ನಾವೆಲ್ಲ ಪ್ರತಿಯೊಂದು ವ್ಯವಸ್ಥೆ ಕೂಡ ಸ್ವಲ್ಪ ಏರುಪೇರು ಉಂಟು. ಪ್ರತಿಯೊಂದು ವ್ಯವಸ್ಥೆ ನಮ್ಮ ಕುಟುಂಬದ ಹಿಡಿದು ನಮ್ಮೆಲ್ಲ ವ್ಯವಸ್ಥೆಗಳು, ಸರ್ಕಾರ ಎಲ್ಲ ವ್ಯವಸ್ಥೆಗಳಲ್ಲಿ ಇರುವ ಏರುಪೇರು ಸರಿಯಾಗಬೇಕು. ಅವರು ಹಾಗೆ ಹೇಳಿದ ಹಾಗೆ ಮನುಷ್ಯರು ಈ ಪ್ರಾಣಿ ಲೋಕದಲ್ಲಿ ಮನುಷ್ಯರು ಮೇಲ್ಮಟ್ಟದಲ್ಲಿದ್ದಾರೆ ಇರುವುದು ಅಂತ. ಆದರೆ ಇವತ್ತು ಆ ಮನುಷ್ಯ ತಳಮಟ್ಟಕ್ಕೆ, ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತಲೂ ತಳಮಟ್ಟಕ್ಕೆ ಬಂದಿದೆ. ಮತ್ತೆ ನಾವು ಮನುಷ್ಯರಾಗಬೇಕು. ಅದಕ್ಕೆ ನಮ್ಮ ಹಾಡು ಮಾನವರಾಗೋಣ, ನಾವು ಮಾನವರಾಗೋಣ ಅಂತ ದಿನ ಹಾಡುತ್ತೇವೆ. ಹಾಡುದು ಹಾಡಿಗೆ ಸೀಮಿತ ಆಗಬಾರದು, ನಿಜ ಅರ್ಥದಲ್ಲಿ ಮಾನವರಾಗಬೇಕು. ಮಾನವರಾಗದಿದ್ದರೆ ನಮಗೆ ಅಪಾಯ ಅತಿ ಶೀಘ್ರ, ತುಂಬ ತಡ ಇಲ್ಲ, ಅತಿ ಶೀಘ್ರ ಉಂಟು. ಮತ್ತೆ ನಾವು ಸೇರಿದ್ದೇವೆ. ಯಾರು? ಉದ್ಯಮಿಗಳು, ವಿದ್ವಾಂಸರು, ವಿಜ್ಞಾನಿಗಳು, ಪತ್ರಕರ್ತರು, ಅಧಿಕಾರಿಗಳು, ಜನಪ್ರತಿನಿಧಿಗಳು, ವಕೀಲರು, ನ್ಯಾಯಾಧೀಶರು ಎಲ್ಲರೂ ಮತ್ತೆ ಒಟ್ಟುಗೂಡುವಂಥ ಕಾಲ ಕೂಡಿ ಬಂದಿದೆ. ಯಾಕೆಂದರೆ ಅಪಾಯ ಮುಂದೆ ಇದೆ. ಅಪಾಯವನ್ನು ತಪ್ಪಿಸಲಿಕ್ಕೆ ಒಟ್ಟುಗೂಡಲೇಬೇಕಾಗಿದೆ. ಅದಕ್ಕೆ ನಮ್ಮದು ಕರೆ ಏನಂದರೆ ಜನರು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಪತ್ರಕರ್ತರು, ನ್ಯಾಯಾಂಗ ಅಂದರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾರಂಗ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾರಂಗ ಎಲ್ಲರೂ ಒಟ್ಟುಗೂಡದಿದ್ದರೆ ಕಷ್ಟ ಇದೆ. ಅದಕ್ಕಾಗಿ ನಾವು ಇವತ್ತು ಸೇರಿದ್ದೇವೆ ಕಸಯಾನ. ಧನ್ಯವಾದಗಳು ಎಲ್ಲರಿಗೂ. ಕೃಷ್ಣಮೂಲ್ಯ ಅವರೇ, 2 ಮಾತಲ್ಲಿ ಕಾರ್ಯಕ್ರಮ ಮುಗಿಸ್ಬೇಡಿ. ಕಸಯಾನ ನಾವು ಬೆಳಿಗ್ಗೆ ಹೇಳಿದ್ದೇವೆ. ಈ ಕಸಯಾನ ಅಂದರೆ ಕಸ ಬೆಳೆದದ್ದು.
ಕಸ ಪ್ಲಾಸ್ಟಿಕ್ ಕಸ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದರೆ 15 ವರ್ಷದ ಹಿಂದೆ, 20 ವರ್ಷ. 2005ರವರೆಗೆ ಇಷ್ಟು ಇರಲಿಲ್ಲ ಸ್ವಚ್ಛತಾ ಆಂದೋಲನ ಆಗುವವರೆಗೆ. ಈ 15 ವರ್ಷದಲ್ಲಿ 20 ವರ್ಷದಲ್ಲಿ ನಾವು ಬಹುಶಃ ಈ ಭೂಮಿ ಮತ್ತು ಸಮುದ್ರಕ್ಕೆ ಸೇರಿಸಿದ ಪ್ಲಾಸ್ಟಿಕ್ ಬಗ್ಗೆ ನಮಗೆ ಕೇಳಿದರೆ ಎಲ್ಲಿಗೆ ಅರಿವಿದೆ. ಬಹುಶಃ ಈ 15 ವರ್ಷದಲ್ಲಿ ಭೂಮಿ ಮೇಲೆ ನಾವು ಮಾಡಿದಷ್ಟೊಂದು ಅಂತ ಹೇಳ್ತಾರೆ ಅನಾಚಾರ ಯಾವತ್ತೂ ಆಗಿರಲಿಕ್ಕಿಲ್ಲ. ಇದರ ಪರಿಣಾಮ ನಮಗೆ ಗೊತ್ತಾಗಿದೆ. ಬಹುಶಃ ನನಗೆ ಒಂದು ಪ್ರಶ್ನೆ ಏನಂದರೆ, ಸ್ವಚ್ಛತೆ ಬಹುಶಃ ನಮಗೆ ರಶ್ಮಿ ಇದ್ದಾರೆ ಅಲ್ಲಿ ಸೈಂಟಿಸ್ಟ್, ನಮಗೆ ಇದನ್ನು ಬಹುಶಃ ನಮ್ಮದಲ್ಲಿ ನಮ್ಮ ಈ ಮನುಷ್ಯ ಎಂಥದ್ದು ಸಂತತಿ ಇದರಲ್ಲಿ ಮುಗಿಸ್ತದೆ ಅಂತ ಕಾಣ್ತದೆ ನನಗೆ. ಅಂದರೆ ನಾವು ತಡೆಯುವ ರೀತಿಯಲ್ಲಿ ಇಲ್ಲ. ಈಗ 32 ಡಿಗ್ರಿವರೆಗೆ ಬಂತು ನಮ್ಮಲ್ಲಿ ಉಷ್ಣಾಂಶ. ಬಹುಶಃ ಇಷ್ಟು ವರ್ಷದಿಂದ ಇರಲಿಲ್ಲ. ಇನ್ನು 56ಕ್ಕೆ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕಾದಿತ್ತು? 75,000 ವರ್ಷ ಭೂಮಿಯಲ್ಲಿ ಮನುಷ್ಯ ಬದುಕಿದ್ದಾರೆ, 75,000 ವರ್ಷದಿಂದ ಇದ್ದಾರೆ. ಬಹುಶಃ ನಾನು ಚಿಕ್ಕದಿರುವಾಗ ಭೂಮಿ ಮೇಲೆ ನೀರಿತ್ತು, ಒಂದು 60 ವರ್ಷದಲ್ಲಿ ಭೂಮಿ ಮೇಲೆ ನೀರಿತ್ತು. ಈಗ ಏನಾಗಿದೆ? 1,000 ಫೀಟಿಗೆ ಹೋಗ್ಬೋದು. ಅದೇನು 56 ಡಿಗ್ರಿಗೆ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಬಹುಶಃ ನನ್ನ ಒಂದು 5-10 ವರ್ಷ ಸಾಕು ಅಂತ ಅನಿಸ್ತದೆ. 56 ನಂತರ ಭೂಮಿಯಲ್ಲಿ ಯಾರೂ ಬದುಕುವುದಿಲ್ಲ. 56ಕ್ಕೆ ಸೆಲ್ಸಿಯಸ್ಗೆ ಬಂದರೆ ಸರಿ ಅಂತ ಕಾಣ್ತದೆ. 56ಕ್ಕೆ ಬಂದರೆ 56ಕ್ಕೆ ಏರಿದರೆ ಇದು ಆನಂತರ ಭೂಮಿಯಲ್ಲಿ ಏನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇದಕ್ಕೆ ತುಂಬ ಸಮಯ ಬೇಕಾಗಿಲ್ಲ. ಏನು ಕೊಡ್ತಾ ಇದ್ದೇವೆ ನಾವು ಮುಂದೆ ನಮ್ಮ ಮಕ್ಕಳಿಗೆ? ಎಲ್ಲ ಮಕ್ಕಳನ್ನು ಹೇಳ್ತಾ ಇದ್ದೇವೆ, ಕೆಟ್ಟವಂಥ ಒಂದು ಪರಿಸ್ಥಿತಿ ಕೊಡೋದು ಮಾತ್ರ ಅಲ್ಲ, ಬದುಕಲಿಕ್ಕೆ ಬಿಡುವುದಿಲ್ಲ. ಈ ಮಟ್ಟಕ್ಕೆ ಬಂದಿದ್ದೇವೆ. ಬಹುಶಃ ಆ ದಿಸೆಯಲ್ಲಿ ನಾವು ಮಾತಲ್ಲಿ ಸೇರಿರೋದು. ಬಹುಶಃ ಇಲ್ಲಿ 1-2 ಅರ್ಥ ಆಗಿದೆ. ಈ ಕಸದ ವಿಚಾರದಲ್ಲಿ 2 ಜವಾಬ್ದಾರಿ ಇದೆ. ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ, ಸ್ಥಳೀಯ ಆಡಳಿತಗಳ ಅಷ್ಟೇ ಜವಾಬ್ದಾರಿ. ಸ್ಥಳೀಯ ಆಡಳಿತ ಅವರು ಹೇಳಿದರು, ಕಾನೂನು ಅನುಷ್ಠಾನಕ್ಕೆ ನಾವು ಸ್ಟಾರ್ಟ್ ಮಾಡದಿದ್ದರೆ, ಶ್ರೀನಿವಾಸ ಯಾವಾಗಲೂ ಹೇಳುದುಂಟು, ಯಾವುದೇ ಈ ಒಂದು ತಿಳುವಳಿಕೆ ಖಂಡಿತ ಬೇಕು, ತಿಳುವಳಿಕೆಯಿಂದ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ನನಗೆ ಮನವರಿಕೆ ಆಗಿದೆ, ನನ್ನ ವೈಯಕ್ತಿಕವಾಗಿ. ಇದರ ಜೊತೆಗೆ ಕಾನೂನಿನ ಅನುಷ್ಠಾನ ನಾವು ಮಾಡದಿದ್ದರೆ, ಸ್ಥಳೀಯ ಆಡಳಿತಗಳು ಎಚ್ಚೆತ್ತುಕೊಳ್ಳದಿದ್ದರೆ ಬಹುಶಃ ನಮಗೆ ಮುಂದಿನ ಉಳಿಗಾಲ ಇಲ್ಲ. ಈ ದಿಸೆಯಲ್ಲಿ ನಾವು ಮುಂದೆ ಏನು ಮಾಡಬೇಕು? ನಾವೆಲ್ಲರೂ ಸೇರಿ ಬಹುಶಃ ನಮ್ಮ ಜನಜೀವನದವರನ್ನು ನಿರೀಕ್ಷೆ ಮಾಡಿದ. ಅದಕ್ಕೆ ಜನಜೀವನದವರು ಅಟ್ಲೀಸ್ಟ್ ನಮ್ಮ ಒಂದು ರಶ್ಮಿ ಹೇಳ್ತಾ ಇದ್ರು, ಒಂದು ಪಂಚಾಯತಿಯನ್ನಾದ್ರು ಮಾಡಲಿಕ್ಕೆ ಟ್ರೈ ಮಾಡೋಣ ಅಂತ. ಮಾಡಲಿಕ್ಕೆ ಆಗ್ತದ ನೋಡಲಿಕ್ಕೆ. ಈ ದಿಸೆಯಲ್ಲಿ ನಾವು ಈ ಸ್ಥಳೀಯಾಡಳಿತವನ್ನು ಹೇಗೆ ಇದಕ್ಕೆ ಸರಿ ಮಾಡಿಸ್ಬೋದು, ಸ್ಥಳೀಯ ಸರ್ಕಾರಕ್ಕೆ ಯಾವುದು ಬರ್ಬೋದು, ಈ ದಿಸೆಯಲ್ಲಿ ಒಂದು ಮುಂದಕ್ಕೆ ಚರ್ಚೆ ಹೋಗಬೇಕು. ಇದು ಮುಂದಕ್ಕೆ ಹೇಳ್ತಾ ಇವತ್ತು ಬಹುಶಃ ಬಹಳ ಅರ್ಥಪೂರ್ಣವಾಗಿ ಚರ್ಚೆ ಆಗಿದೆ. ಬಹುಶಃ ರಮೇಶಣ್ಣನವರು, ರಾಧಣ್ಣ ಇವರೆಲ್ಲ 10 ಗಂಟೆಯಿಂದ ಇಲ್ಲಿವರೆಗೆ ಕೂತು ಬಿಟ್ಟಿದ್ದಾರೆ. ತುಂಬ ಕೆಲಸ ಇತ್ತು, ಅವರು ಬೇರೆ ಕಡೆಯಿಂದ ಕರೀತಾ ಇದ್ರು, ಆದರೂ ಅವರು ಇಲ್ಲೇ ಕೂತಿದ್ದಾರೆ. ಈ ಒಂದು ಸ್ವಲ್ಪ ವಿಳಂಬ ಅದಕ್ಕೆ ಕ್ಷಮೆ ಕೇಳ್ತಾ, ಇನ್ನು ಮುಂದಕ್ಕೆ ನಮ್ಮ ಕ್ರಿಯೆ ಪ್ರಾರಂಭ ಆಗಿದೆ. ಇವತ್ತಿನ ಕಾರ್ಯಗಳು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕರಿಸಿದ ಎಲ್ಲ ಗಣ್ಯರಿಗೆ, ರಮೇಶನ್ನ ಸೇರಿದಂತೆ ಎಲ್ಲರಿಗೆ, ಬೇರೆ ಬೇರೆ ಕ್ಷೇತ್ರದಿಂದ ರಶ್ಮಿ ಅವರು ಬಂದಿರೋದೀಗ ಮತ್ತೆ ಸ್ಟ್ರೆಂತ್ ಬಂದಿದೆ. ನಮಗೆ ಜೀವಶಾಸ್ತ್ರಜ್ಞರು ಇರಲಿಲ್ಲ, ಜೀವಶಾಸ್ತ್ರಜ್ಞರು ಸಿಕ್ಕಿದ್ದಾರೆ. ಈ ಎಂಥದ್ದು ಇದನ್ನು ಉಳಿಸಬೇಕಾದ್ರೆ ಅವರ ಇದು ಕೂಡ ಬೇಕು. ನಾವು ಪತ್ರಿಕೆಯವರು ವಿಶೇಷವಾಗಿ ಶ್ರೀನಿವಾಸ ಹೇಳುವುದುಂಟು, ಈಗ ಕೊನೆಯದಕ್ಕೆ ಹೋಗಿದೆ. ನಾವು ನಮ್ಮ ವ್ಯವಸ್ಥೆ ಮಾಡೋದಿಲ್ಲ ಅಂತ ಗೊತ್ತಾಯಿತು. ಹಾಗೆ ಪತ್ರಿಕೆಯವರು ಈ ಸಲ ಪ್ರಯತ್ನ ಮಾಡಿ ಒಂದು ಸ್ವಲ್ಪ ಮಟ್ಟಿಗೆ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಕಸವನ್ನು ಹೆಚ್ಚಾಯಿತು, ಕ್ಷಮಿಸಿ, ಇದು ಅಳಿಯ ಅಲ್ಲ ಮಗಳ ಗಂಡ ಅಂತ ಮಾಡಿದ್ದೇವೆ ಈಗ ಈ ಒಂದು ಪ್ರಯೋಗದಲ್ಲಿ. ಮಾರ್ಗದ ಬದಿಯಲ್ಲಿ ಬಿದ್ದ ಕಸವನ್ನು ಮಾಡಿದ್ದೇನು? ವೈಜ್ಞಾನಿಕವಾಗಿ ಯಾರೂ ಮಾಡಿಲ್ಲ, ಎಲ್ಲ ಕೊಂಡೋಗಿ ಒಂದು ಕಡೆ ಭೂಮಿಗೆ ಹಾಕಿದ್ದು. ಇದು ದೊಡ್ಡ ಅಪರಾಧ. ಅದು ಆಗಿದೆ, ಅಟ್ಲೀಸ್ಟ್ ಕಸ ತೆರೆದಿದ್ದೇವೆ. ಒಮ್ಮೆಗೆ ಕಸ ತೆರೆಯುವ ಪ್ರಯೋಗ ಆಯಿತು, ಪತ್ರಿಕೆಯರ ಮೂಲಕ ಮಾಡಿದ್ದು ಮತ್ತೆ ಭೂಮಿಗೆ ಸೇರಿಸಿದ್ದು. ಇದು ಸೇರದಾಗೆ ಮಾಡಿದರೆ ಬಹುಶಃ ಅನುಕೂಲ ಇತ್ತು. ಈ ದಿಸೆಯಲ್ಲಿ ಮಾಡಲಿಕ್ಕೆ ಮುಂದಕ್ಕೆ ಇಷ್ಟು ಮಾಡಿದ್ದು ಪತ್ರಿಕೆಯವರಿಂದಾಗಿ. ಒಂದು ಕಳೆದ ಒಂದು 5-10 ದಿವಸದಲ್ಲಿ ಎಲ್ಲ ಕಸ ಆಲ್ಮೋಸ್ಟ್ ಹೆಚ್ಚಿನ ಕಡೆ, ಬಹುಶಃ ಬಾಳೆಪಿನಲ್ಲಿ ಸ್ವಲ್ಪ ಹೆಚ್ಚಾಗಲಿಲ್ಲ ಕಾಣ್ತದೆ, ಎಲ್ಲ ಕಸದ ಬದಿಯ ಕಸವನ್ನು ತೆಗೆದಿದ್ದಾರೆ. ತೆಗೆದು ಒಂದು ಬದಿಗೆ ಹಾಕಿ, ಮಣ್ಣಿಗೆ ಹಾಕಿ ಕ್ಲೀನ್ ಮಾಡಿದ್ದಾರೆ. ಸಂಪೂರ್ಣವಾಗಿ ಪತ್ರಿಕೆಯವರ ಪ್ರಯತ್ನ ಆಗಿದೆ. ಬಹುಶಃ ಪತ್ರಿಕೆಯವರು, ನಾವು ಈಗ ನ್ಯಾಯಾಂಗದವರು ಸೇರಿದಾಗೆ ನಾವೆಲ್ಲ ಒಟ್ಟು ಸೇರಿದರೆ ಮಾತ್ರ ಇದನ್ನು ಮಾಡ್ಬೋದು. 56ಕ್ಕೆ ಹೋಗೋದನ್ನು ಬಹುಶಃ 50ರಲ್ಲಿ ನಿಲ್ಲಿಸಲಿಕ್ಕೆ ಈ ಉಷ್ಣಾಂಶವನ್ನು ಪ್ರಯತ್ನ ಮಾಡುವ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ಮಾಡಲಿಕ್ಕೆ ಸಹಕರಿಸಿದ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಅಭಿವಂದನೆಗಳು.